ಸರ್ ಕೇಳಿಸ್ತಾನೆ ಸರ್? Yes, sir. Yes, sir. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ನೋಡಿ ನೆಕ್ಸ್ಟ್. ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ ಬರುತ್ತೆ ಓಕೆನಾ. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ಯಾವ ಫಾರ್ಮ್ ಆಗಿರುತ್ತೆ ಅಂದ್ರೆ ನೋಡಿ, ಫಸ್ಟ್ ಆರ್ಡರ್ ಓಕೆನಾ, ಡಿ ಬೈ ಡಿ ಎಕ್ಸ್ ಫಸ್ಟ್ ಆರ್ಡರ್ ಆಯಿತು. ಫಸ್ಟ್ ಡಿಗ್ರಿ ಏನಿರುತ್ತೆ, ಹೋಲ್ ಪವರ್ 1 ಇರುತ್ತೆ, ಈಕ್ವಲ್ ಟು ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಓಕೆನಾ. ಸೊ ಈ ಫಾರ್ಮ್ ಆಗಿರುತ್ತೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ ಓಕೆನಾ. ಸೊ ಇದನ್ನ ಏನಂತ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಇದಕ್ಕೆ ಈಕ್ವಲೆಂಟ್ ಆಗಿ ಈ ತರ ತಗೋಬಹುದು ನಾವು. ಸೊ ಎಮ್ ಆಫ್ ಎಕ್ಸ್ ಕಾಮ ವೈ ಡಿ ಎಕ್ಸ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಅಂತ ಸಿಂಪಲ್ ಆಗಿ ಓಕೆನಾ. ಸೊ ಎನ್ ಆಫ್ ಎಕ್ಸ್ ಕಾಮ ವೈ ಡಿ ವೈ ಈಕ್ವಲ್ ಟು 0 ಆಗ್ಬಿಡುತ್ತೆ ಓಕೆನಾ. ಇವೆರಡು ಸೇಮ್ ಇವು. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇದು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ, ಇದು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ. ಅದೇ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓಕೆನಾ, ಎಕ್ಸ್ ವೈ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್, ಇದೆಲ್ಲ ಎಕ್ಸಾಂಪಲ್ಸ್ ಆಗ್ಬಿಡುತ್ತೆ ಇಲ್ಲಿ. ಸೊ ಎರಡು ಸೇಮ್ ಆಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಈಸ್ ಆಫ್ ದ ಫಾರ್ಮ್ 1 ಇಲ್ಲಿದೆ ನೋಡಿ, ಈ ಫಾರ್ಮ್ ಅಲ್ಲಿ ಇದೆ. ಇದು ಪೂರ್ತಿ ಏನಿದು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ. ಸೊ ಫಸ್ಟ್ ಆರ್ಡರ್ ಅಂಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಇದು ಓಕೆನಾ. ಇದನ್ನ ನಾವು ಏನಂತ ಬರಿಬಹುದು ಇವಾಗ ಅಂತಂದ್ರೆ, ಸೊ ಇಲ್ಲಿ ನೋಡಿ ಎಕ್ಸ್ ಮೈನಸ್ 1 ಆ ಕಡೆ ತಗೊಂಡ್ಬಿಡಿ, ಅವಾಗ ಏನಾಗ್ಬಿಡುತ್ತದು ಎಕ್ಸ್ ಮೈನಸ್ ವೈ ಡಿ ವೈ ಆಗುತ್ತೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಡಿವೈಡೆಡ್ ಬೈ ಡಿ ಎಕ್ಸ್ ಕಡೆ ತಗೊಂಡ್ರೆ ಆಗುತ್ತೆ ಇಂಟು ಡಿ ಎಕ್ಸ್ ಆಗುತ್ತೆ. ಇವಾಗ ಏನಾಗ್ಬಿಡುತ್ತಿದ್ದು ಎಕ್ಸ್ ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓಕೆ ಎಮ್ ಡಿ ಎಕ್ಸ್ ಪ್ಲಸ್ ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ ಎಕ್ಸ್ ಮೈನಸ್ ವೈ ಡಿ ವೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡ್ತಿದ್ದು, ಸೊ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಫಾರ್ಮಲ್ಲಿ ಇದೆ ಅಲ್ವಾ, ಈಕ್ವಲ್ ಟು 0. ಸೊ ಎಮ್ ಈಕ್ವಲ್ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಎನ್ ಈಕ್ವಲ್ ಏನಾಗ್ಬಿಡುತ್ತೆ ಮೈನಸ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ ಓಕೆನಾ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ದ ಫಾರ್ಮ್. ಈಗ ನೋಡಿ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಬರುತ್ತೆ. ಇವಾಗ ಒಂದು ಡೆಫಿನೇಷನ್ ಗೊತ್ತಿರಬೇಕು ನಿಮಗೆ, ಟೋಟಲ್ ಡಿಫರೆನ್ಷಿಯಲ್ ಆಫ್ ಎ ಫಂಕ್ಷನ್ ಅಂತ. ಸೊ ಡೆಫಿನೇಷನ್ ಏನು ಹೇಳಿದೆ ನೋಡಿ, ಸೊ ಲೆಟ್ ಎಫ್ ಬಿ ಎ ಫಂಕ್ಷನ್ ಆಫ್ 2 ರಿಯಲ್ ವೇರಿಯೇಬಲ್ಸ್ ಸಚ್ ದಟ್ ಎಫ್ ಎಸ್ ನೋಡಿ 2 ರಿಯಲ್ ವೇರಿಯೇಬಲ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಕಾಮ ವೈ ಇರುತ್ತೆ ಅಂತ ಓಕೆನಾ. ಎಕ್ಸ್ ಬಿಲಾಂಗ್ಸ್ ಟು ಆರ್, ವೈ ಬಿಲಾಂಗ್ಸ್ ಟು ಆರ್ ಅಂತ. ಸೊ ಏನಂತ ಹೇಳ್ತಾರೆ ನೋಡಿ, ಸೊ ಎಫ್ ಎಸ್ ಕಂಟಿನ್ಯೂಯಸ್ ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇನ್ ಎ ಡೊಮೈನ್ ಡಿ ಓಕೆನಾ. ಕಂಟಿನ್ಯೂಯಸ್ ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇನ್ ಎ ಡೊಮೈನ್ ಡಿ ಅಂತ ಹೇಳಿದ್ರೆ ಅಂದ್ರೆ ಫಸ್ಟ್ ಆರ್ಡರ್ ಓಕೆನಾ. ಸೊ ಇವಾಗ ಎಫ್ ತಗೊಂಡಿರ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ಕಾಮ ವೈ ಇದೆ ಅಂತಂದ್ರೆ ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಅದಾದ್ಮೇಲೆ ವೈ ಮಾಡಬೇಕು. ಸೊ ಅದು ಡಿನೋಟೆಡ್ ಬೈ ಎಫ್ ಎಕ್ಸ್ ಎಫ್ ವೈ ಅಂತ ಓಕೆನಾ. ಎಫ್ ಎಕ್ಸ್ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಸೊ ಅವೇನಾಗಿರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಓಕೆನಾ, ಕಂಟಿನ್ಯೂಸ್ ಆಗಿರ್ಬೇಕು ಇನ್ ಎ ಡೊಮೈನ್ ಡಿ. ಸೊ ಸಮ್ ಡೊಮೈನ್ ಡಿ ತಗೊಂಡಿರ್ತಾರೆ. ಸೊ ಡಿ ಅಂದ್ರೆ ನೋಡಿ ಎಕ್ಸ್ ವೈ ಪ್ಲೇನ್ ಅಲ್ಲಿ ಓಕೆನಾ. ನಾವಿಲ್ಲಿ ಮಾತಾಡ್ತಿರೋದು ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್, ಹಾಗಾಗಿ ಏನಾಗ್ಬಿಡುತ್ತೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ತಗೋಬೇಕು ಇವನ್ನ ಪಾಯಿಂಟ್ಸ್ ಅನ್ನ. ಸೊ ಅಲ್ಲಿ ಏನಾಗುತ್ತೆ ನೋಡಿ, ಒಂದು ಸಮ್ ಪಾಯಿಂಟ್ಸ್ ನನಗೆ ಎಕ್ಸ್ ಕಾಮ್ ವೈ ಅಂತ ತಗೊಂಡ್ರೆ ಇದಕ್ಕೆ ಡೊಮೈನ್ ಈ ತರ ಬರುತ್ತೆ ಓಕೆನಾ. ಸಮ್ ಡೊಮೈನ್ ಈ ತರ ತಗೋಬಹುದು. ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಟು ಸಚ್ ದಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದನ್ ಸಮ್ ಎ ಓಕೆನಾ, ವೈ ಮೈನಸ್ ವೈ ನಾಟ್ ಲೆಸ್ ದನ್ ಓಕೆ. ಡೊಮೈನ್ ಎಲ್ಲ ತಗೊಂಡಿರೋದು ಏನಾಗ್ಬಿಡುತ್ತೆ ಇವಾಗ ಡೊಮೈನ್ ತಗೊಂಡ್ರೆ ಎಕ್ಸ್ ಮೈನಸ್ ಇದೇನು ತಗೊಳ್ತೀರಾ ಎಕ್ಸ್ ನಾಟ್ ಅಂತ ತೊಗೊಳ್ಳಿ ಪಾಯಿಂಟ್ ಅನ್ನ. ಸೊ ಅವಾಗ ಏನಾಗ್ಬಿಡುತ್ತೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದನ್ ಎ ಆಗುತ್ತೆ ಅಷ್ಟೇ ಓಕೆ. ಸೊ ಅದ್ರಲ್ಲಿ ಏನಾಗ್ಬಿಡುತ್ತೆ ಸೆಟ್ ಆಫ್ ಆಲ್ ಈ ಪಾಯಿಂಟ್ಸ್ ಬರ್ತಿದೆ ನೋಡಿ ಇಲ್ಲಿ. ಸೊ ಈ ನೇಬರ್ಹುಡ್ ಅಂದ್ರೆ ತಗೋಬಹುದು ನೀವು ಇಲ್ಲಿ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಓಕೆನಾ. ಈ ಪಾಯಿಂಟ್ಗೆ ನೇಬರ್ಹುಡ್ ಇದೆ ನೋಡಿ. ಸೊ ಆ ತರ ಡೊಮೈನ್ ಅನ್ನು ಆ ಡೊಮೈನ್ ಒಳಗಡೆ ಏನಾಗಿರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಅವು ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಯಾವ ತರ ಅಂದ್ರೆ ಎಫ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ಕೊಳ್ಳಿ. ಎಫ್ ಎಕ್ಸ್ ಏನಾಗುತ್ತೆ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿದ್ರೆ 2x ಆಗುತ್ತೆ, ಎಫ್ 2y ಬರುತ್ತೆ. ಸೊ ಇವೇನಾಗ್ಬಿಡುತ್ತೆ 2x ಮತ್ತೆ 2y ಪಾಲಿನಾಮಿಯಲ್ ಇರೋದ್ರಿಂದ ಎವ್ರಿ ಬೇರೆ ಏನಾಗ್ಬಿಡುತ್ತೆ ಇವು ಕಂಟಿನ್ಯೂಸ್ ಆಗ್ಬಿಡುತ್ತೆ ಪಾಲಿನಾಮಿಯಲ್ಸ್. ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ ಏನಾಗ್ಬಿಡುತ್ತೆ ಇದು
ಕಂಟಿನ್ಯೂಸ್ ಆಗುತ್ತೆ ಈ ತರ. ಸೊ ಎಕ್ಸಿಸ್ಟ್ ಆಗಬೇಕು, ಜೊತೆ ಕಂಟಿನ್ಯೂಸ್ ಆಗಿರಬೇಕು. ಸೊ ದ ಟೋಟಲ್ ಡಿಫರೆನ್ಷಿಯಲ್ ಡಿ ಎಫ್ ಓಕೆನಾ. ಇಲ್ಲಿ ನೋಡಿ ಟೋಟಲ್ ಡಿಫರೆನ್ಸಿಯೇಷನ್ ಅನ್ನು ಯಾವ ತರ ಡಿನೋಟ್ ಮಾಡೋದಂದ್ರೆ ಡಿ ಎಫ್ ಅಂತ ಡಿನೋಟ್ ಮಾಡ್ತೀವಿ. ಆಫ್ ದ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಬೈ ದ ಫಾರ್ಮುಲಾ. ನೋಡಿ ಟೋಟಲ್ ಡಿಫರೆನ್ಸಿಯೇಷನ್ ಅಂದ್ರೆ ಡಿ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಇಲ್ಲಿದೆ ನೋಡಿ, ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಡೋ ಎಫ್ ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಡೋ ಎಫ್ ಬೈ ಡೋ ವೈ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ವೈ ಇಂಟು ಡಿ ವೈ ಓಕೆನಾ. ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಟೋಟಲ್ ಡಿಫರೆನ್ಷಿಯಲ್ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ ಓಕೆನಾ. ಅಂದ್ರೆ ಇಲ್ಲಿ ಡೋ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗ್ಬಿಟ್ಟು ಸೊ ಮತ್ತೆ ಡೋ ಎಫ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಡಿಫರೆನ್ಸ್ ಈ ತರ ಆಗುತ್ತೆ ಓಕೆನಾ. ಅದನ್ನ ಏನಂತ ಕರಿತೀವಿ ನಾವು ಟೋಟಲ್ ಡಿಫರೆನ್ಷಿಯಲ್ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ ಓಕೆನಾ. ಇದು ಗೊತ್ತಿರ್ಬೇಕು ನಿಮಗೆ. ಓಕೆ ನೆಕ್ಸ್ಟ್ ನೋಡಿ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಬರುತ್ತೆ. ಸೊ ಡೆಫಿನೇಷನ್ ನೋಡೋಣ ಡೈರೆಕ್ಟ್ ಆಗಿ. ಸೊ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಇದೆ ನೋಡಿ, ಒಂದು ಥಿಯರಮ್ ಇದೆ, ಆ ಥಿಯರಮ್ ಗೊತ್ತಿದ್ರೆ ಸಾಕು ನಿಮಗೆ. ಸೊ ಕನ್ಸಿಡರ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0. ಇದೇನಾಗ್ಬಿಡುತ್ತೆ, ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಆಗ್ಬಿಡುತ್ತೆ. ಸೊ ವೇರ್ ಸೊ ಎಮ್ ಅಂಡ್ ಎನ್ ಹ್ಯಾವ್ ಕಂಟಿನ್ಯೂಸ್ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಟ್ ಆಲ್ ಪಾಯಿಂಟ್ಸ್ ಎಕ್ಸ್ ಕಾಮ ವೈ ಇನ್ ಎ ರೆಕ್ಟ್ಯಾಂಗುಲರ್ ಡೊಮೈನ್ ಡಿ ಓಕೆನಾ. ಸೊ ರೆಕ್ಟ್ಯಾಂಗುಲರ್ ಡೊಮೈನ್ ಅಲ್ಲಿ ಯಾವ ತರ ಇರುತ್ತೆ ನೋಡಿ, ಎಕ್ಸ್ ವೈ ಪ್ಲೇನ್ ಅಲ್ಲಿ ಓಕೆನಾ. ಎಕ್ಸ್ ವೈ ಪ್ಲೇನ್ ಈ ತರ ಇದೆ ಅನ್ಕೊಳ್ಳಿ, ವಿತ್ ಸೆಂಟರ್ ಏನಾಗ್ಬಿಡುತ್ತೆ ಎಕ್ಸ್ ನಾಟ್ ಕಾಮ ವೈ ನಾಟ್ ಇದೆ ಅನ್ಕೊಳ್ಳಿ ಓಕೆನಾ. ಇದು ರೆಕ್ಟ್ಯಾಂಗುಲರ್ ಡೊಮೈನ್ ಆಗುತ್ತೆ. ಸೊ ಯಾವ ತರ ಡಿನೋಟ್ ಮಾಡ್ಬೇಕಂದ್ರೆ ನಮ್ಮ ಸೊ ಡಿ ಈಕ್ವಲ್ ಟು ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಓಕೆನಾ. ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇದೆ ನೋಡಿ ನೀವು ಸಚ್ ದಟ್ ಓಕೆನಾ ಎಕ್ಸ್ ಮೈನಸ್ ಸೊ ಸೆಂಟರ್ ಅಲ್ಲಿ ಎಕ್ಸ್ ನಾಟ್ ಇದೆ ಅಲ್ವಾ, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದ್ಯಾನ್ ಎ, ನೆಕ್ಸ್ಟ್ ವೈ ಮೈನಸ್ ವೈ ನಾಟ್ ಲೆಸ್ ದ್ಯಾನ್ ಬಿ ಓಕೆನಾ. ಸೊ ಲೆಂತ್ ವಿಡ್ತ್ ಈ ತರ ತಗೋಬೇಕು. ಇದ್ರಲ್ಲಿ ಏನ್ ಬರ್ತಿದೆ ನೋಡಿ ರೆಕ್ಟ್ಯಾಂಗಲ್ ಎಲ್ಲ ಪಾಯಿಂಟ್ಸ್. ಈಗ ಆ ಪಾಯಿಂಟ್ಸ್ ಒಳಗಡೆ ಏನಾಗಬೇಕು ಅಂತಂದ್ರೆ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅನ್ನ ಕಂಡುಹಿಡ್ಕೋಬೇಕು. ಅವೇನಾಗಿರ್ಬೇಕು ಕಂಟಿನ್ಯೂಸ್ ಆಗ್ಬೇಕು ಓಕೆನಾ. ಅದ್ರ ಅರ್ಥ ಏನಂದ್ರೆ ಸೊ ಎಮ್ ಎಕ್ಸ್ ಎನ್ ಎಕ್ಸ್ ಮಾಡಬೇಕು, ಸೊ ಎಮ್ ವೈ ಎನ್ ವೈ ಮಾಡಬೇಕು ಓಕೆನಾ. ಇವೆಲ್ಲ ಏನಾಗಿರ್ಬೇಕು, 4 ಕಂಟಿನ್ಯೂಸ್ ಆಗಿರ್ಬೇಕು ಇನ್ ಸಮ್ ಡೊಮೈನ್ ಡಿ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ ಅವರು ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ, ಈಗ ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು ಓಕೆನಾ. ಎಕ್ಸಾಕ್ಟ್ ಆಗ್ಬೇಕು ಈ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನಾಗಬೇಕು ನೋಡಿ, ಫಸ್ಟ್ ಒನ್ ಏನಾಗಬೇಕು ನೋಡಿ. ಸೊ ಏನ್ ಮಾಡ್ಬೇಕಂದ್ರೆ ಡೋ ಎಮ್ ಬೈ ಡೋ ವೈ ಮಾಡಬೇಕು. ಇಲ್ಲಿ ಎಮ್ ಇದೆ ನೋಡಿ, ಎನ್ ತಗೋಬೇಕು, ಎನ್ ತಗೋಬೇಕು. ಸೊ ಎಮ್ ಅನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ ಓಕೆನಾ. ನೆಕ್ಸ್ಟ್ ಎನ್ ಅನ್ನ ಏನ್ ಮಾಡ್ತೀರಾ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಎಕ್ಸಾಕ್ಟ್ ಆಗ್ಬೇಕು ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಏನಾಗಿರ್ಬೇಕಂದ್ರೆ ಡೋ ಎನ್ ಬೈ ಡೋ ಎಕ್ಸ್ ಆಗಿರ್ಬೇಕು ಓಕೆನಾ. ಅವಾಗ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಷನ್ ಆಗ್ಬಿಡುತ್ತೆ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಇದು ಇಫ್ ಅಂಡ್ ಓನ್ಲಿ ಕಂಡೀಷನ್ ಓಕೆನಾ. ಸೊ ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಇಂಪ್ಲೈಸ್ ಕೊಟ್ಟಿರೋಂಥ ಡಿಫರೆನ್ಷಿಯಲ್ ಈಕ್ವೇಷನ್ ಎಕ್ಸಾಕ್ಟ್ ಆಗುತ್ತೆ. ಎಕ್ಸಾಕ್ಟ್ ಇಂಪ್ಲೈಸ್ ಈ ಕಂಡೀಷನ್ ವರ್ಡ್ ಆಗುತ್ತೆ ಅಂತ ಓಕೆನಾ. ನಿಮಗೆ ಎಕ್ಸಾಕ್ಟ್ ಅಂತ ಗೊತ್ತಾದ್ಮೇಲೆ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊಲ್ಯೂಷನ್ ಆಫ್ ಎನ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್, ಸಪೋಸ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈ ಫಾರ್ಮ್ ಅಲ್ಲಿ ಇರುತ್ತಲ್ವಾ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ is an exact differential equation, then solution of this equation is given by ಇಲ್ಲಿ ಏನು ಮಾಡಬೇಕಂದ್ರೆ ನೋಡಿ, ಇವಾಗ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0 ಎಕ್ಸಾಕ್ಟ್ ಆಗಿದೆ ಅಂದ್ರೆ ಈಗ ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಬೇಕು ಇಂಟಿಗ್ರೇಷನ್ ಅಂತ ಇಂಟಿಗ್ರಲ್ ಬೇಕು. ಅವಾಗ ಏನ್ ಮಾಡ್ತೀರಾ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡ್ತೀರಾ. ಇಂಟಿಗ್ರೇಟ್ ಯಾವ ತರ ಮಾಡ್ಬೇಕಂತ ಇನ್ನೊಂದು ಸ್ವಲ್ಪ ಕಂಡೀಷನ್ಸ್ ಇದೆ, ಅದು ನೋಡ್ಕೋಬೇಕು. ಇವಾಗ ನೀವು ಫಸ್ಟ್ ಇಂಟಿಗ್ರೇಷನ್ ಅಲ್ಲಿ ವೈ ಕಾನ್ಸ್ಟೆಂಟ್ ಅಂತ ತಗೋಬೇಕು. ನೀವು ವೈ ಏನ್ ಮಾಡ್ಬೇಕು ಹೇಳಿ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ ತಗೋಬೇಕು, ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ಸ್ ಇನ್ ಎನ್ ಓಕೆನಾ. ಸೊ ಎನ್ ಇಂಟು ಡಿ ವೈ ಇದೆ. ಸೊ ಡಿ ವೈ ಈಕ್ವಲ್ ಟು ಇಂಟಿಗ್ರೇಟ್ ಮಾಡ್ತಿದ್ವಿ ನಾವು ಇದಕ್ಕೆ, ಅದಕ್ಕೆ ಏನಾಗ್ಬಿಡುತ್ತೆ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಬರುತ್ತೆ ಓಕೆನಾ. ಸೊ ಇದೆ ಫೈನಲ್ ಸೊಲ್ಯೂಷನ್ ಅಥವಾ ಇಂಟಿಗ್ರಲ್. ಓಕೆ ನೆಕ್ಸ್ಟ್ ನೋಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ ಓಕೆನಾ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿದೆ ನೋಡಿ ಡೆಫಿನೇಷನ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್, ಇಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಫಾರ್ಮ್ ಇರುತ್ತೆ ಫಸ್ಟ್ ಆರ್ಡರ್, ಸೊ ಎಮ್ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎನ್ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ವೈ ಈಕ್ವಲ್ ಟು 0 ಇರುತ್ತೆ ಓಕೆನಾ. ಈಕ್ವೇಷನ್ ಅಂತ ಹೇಳಿ. ಸೊ ಇವಾಗ ನೋಡಿ ಸೇಮ್ ಏನ್ ಮಾಡ್ತೀರಾ ಅಂತಂದ್ರೆ ಇದನ್ನ ಫಸ್ಟ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಚೆಕ್ ಮಾಡ್ಬೇಕು ನೀವು ಓಕೆನಾ. ಏನ್ ಮಾಡ್ತೀರಾ ಡೋ ಎಮ್ ಬೈ ಡೋ ವೈ ಡೋ ಎನ್ ಬೈ ಡೋ ಎಕ್ಸ್ ಮಾಡ್ತೀರಾ. ಇವೆರಡು ಈಕ್ವಲ್ ಬಂದ್ರೆ ಎಕ್ಸಾಕ್ಟ್ ಆಗುತ್ತೆ. ಸೊ ನಾಟ್ ಈಕ್ವಲ್ ಬಂದ್ರೆ ಇದು ನಾಟ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ ಓಕೆನಾ. ಸೊ ನಾಟ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಬಂದಾಗ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕಂಡುಹಿಡ್ಕೋಬೇಕು ಓಕೆನಾ. ದಟ್ ಈಸ್ ಯು ಆಫ್ ಎಕ್ಸ್ ಕಾಮ ವೈ ಅಂತ. ಸೊ ಅದನ್ನ ಕಂಡುಹಿಡ್ಕೊಂಡು ಡಿಫರೆನ್ಷಿಯಲ್ ಈಕ್ವೇಷನ್ ಏನ್ ಮಾಡ್ಬೇಕಂದ್ರೆ ಬೋತ್ ಸೈಡ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಅದನ್ನ ಓಕೆನಾ. ಸೊ ಮಲ್ಟಿಪ್ಲೈ ಮಾಡಿದಾಗ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಸೊ ನಾನ್ ಎಕ್ಸಾಕ್ಟ್ ಇರೋದು ಏನಾಗ್ಬಿಡುತ್ತೆ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗ್ಬಿಡುತ್ತೆ ಓಕೆನಾ. ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ ಓಕೆನಾ. ಸೊ ನಾನ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ ಬಂದಾಗ
ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಕಂಡು ಹಿಡ್ಕೊಂಡು ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರ್ತಾರೆ ನೋಡಿ, ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತದು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಕಂಡು ಹಿಡಿಯೋದಕ್ಕೆ ಸೊ ಮೆಥಡ್ಸ್ ಇದಾವೆ, ಇಲ್ಲಿ ನೋಡೋಣ. ಫಸ್ಟ್ ಇಲ್ಲಿದೆ ನೋಡಿ. ಸೊ ಫೈಂಡಿಂಗ್ ಇಂಟಿಗ್ರೇಷನ್ ಫ್ಯಾಕ್ಟರ್ಸ್ ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಂತ ಬರುತ್ತೆ. ಓಕೆನಾ. ಸೊ ಇವಾಗ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಒನ್ ನೋಡಿ ಇಲ್ಲಿ. ಸೊ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ವೈ ಏನಾಗ್ಬಿಡುತ್ತೆ ನೋಡಿ, ಪ್ರಾಡಕ್ಟ್ ರೂಲ್. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ವೈ ಏನಾಗ್ಬಿಡುತ್ತೆ, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಇಂಟು ಡಿ ವೈ ಪ್ಲಸ್ ವೈ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ. ಸೆಕೆಂಡ್ ಒನ್ ಏನಾಗುತ್ತೆ ನೋಡಿ, ಕೋಶೆಂಟ್ ರೂಲ್. ಡಿ ಆಫ್ ವೈ ಬೈ ಎಕ್ಸ್. ಕೋಶೆಂಟ್ ರೂಲ್ ಏನು ಮಾಡಬೇಕು, ಡಿನಾಮಿನೇಟರ್ ಸ್ಕ್ವೇರ್ ಮಾಡಬೇಕು, ಇದನ್ನ ಹಂಗೆ ಬರ್ಕೋಬೇಕು. ಸೊ ಡಿ ವೈ ಡಿಫರೆನ್ಷಿಯೇಷನ್ ಆಗುತ್ತೆ ಡಿ ವೈ y into dx plus minus y into dy. ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಡಿ ಆಫ್ ಲಾಗ್ ಎಕ್ಸ್ ವೈ ಏನಾಗುತ್ತೆ ನೋಡಿ, ಇದು ಪ್ರಾಡಕ್ಟ್, ಇದು ಕಾಮ ಅಲ್ಲ, ಎಕ್ಸ್ ಇಂಟು ವೈ. ಸೊ ಲಾಗ್ ಆಫ್ ಎಕ್ಸ್ ವೈ ಏನಾಗುತ್ತೆ, ಸೊ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಏನಾಗ್ಬಿಡುತ್ತೆ 1 ಬೈ ಎಕ್ಸ್ ವೈ ಆಗುತ್ತೆ ಬೈ ಚೈನ್ ರೂಲ್. ಇದನ್ನ ಏನ್ ಮಾಡ್ಬೇಕು, ಮತ್ತೆ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಪ್ರಾಡಕ್ಟ್ ರೂಲ್ ಪ್ರಕಾರ ಏನಾಗ್ಬಿಡುತ್ತೆ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಆಗ್ತಿದೆ. ಓಕೆನಾ. ಅಂದ್ರೆ ಈ ಫಾರ್ಮಲ್ಲಿ ಬಂದಾಗ ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನ ತಗೋಬೇಕು. ಓಕೆನಾ. ಇದನ್ನ ತಗೊಂಡ್ಬಿಟ್ಟು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಡಿ ಆಫ್ ಎಕ್ಸ್ ಬೈ ವೈ ಸೇಮ್ ಅದೇ ತರ ಏನ್ ಮಾಡ್ತಾರೆ, ಕೋಶೆಂಟ್ ರೂಲ್ ಅಪ್ಲೈ ಮಾಡಿ ಇದು ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿದ್ದಾವೆ. ಓಕೆನಾ. ಇದನ್ನ ನೀವು ನೋಡ್ಕೋಬೇಕು ಒಂದ್ಸರಿ ಅಷ್ಟೇ, ಈಸಿ ಇದೆ. ಜಸ್ಟ್ ಡಿಫರೆನ್ಶಿಯೇಷನ್ ಮಾಡಿದ್ರೆ ಈ ಫಾರ್ಮಲ್ಲಿ ಬರುತ್ತೆ ಅಂತ. ಓಕೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್. ಇಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0 ಈಸ್ ಹೋಮೋಜಿನಿಯಸ್. ಓಕೆನಾ. ನೋಡಿ ಇಲ್ಲಿ ಹೋಮೋಜಿನಿಯಸ್ ಅಂತಂದ್ರೆ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಲ್ಲಿ ನೋಡಿ, ಎಮ್ ಗೆ ಏನ್ ತಗೊಳ್ತೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಎನ್ ಗೆ ಏನ್ ತಗೊಳ್ತೀನಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಈಕ್ವಲ್ ಟು 0 ತಗೊಳ್ತೀನಿ. ನೋಡಿ ಇದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್. ಇದು ಹೋಮೋಜಿನಿಯಸ್ ಅಂತ ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಪವರ್ ಏನಿದೆ ನೋಡಿ 2 ಇದೆ, ವೈ ಸ್ಕ್ವೇರ್ 2 ಇದೆ, ಎಕ್ಸ್ ಸ್ಕ್ವೇರ್ಗೆ 2 ಇದೆ, ವೈ ಸ್ಕ್ವೇರ್ಗೆ 2 ಇದೆ. ಹಾಗಾಗಿ ಏನಾಗ್ಬಿಡುತ್ತೆ ಇದು ಹೋಮೋಜಿನಿಯಸ್ ಆಗುತ್ತೆ. ಓಕೆನಾ. ಹೋಮೋಜಿನಿಯಸ್. ಸೊ ಇವಾಗ ಇದು ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಡಿ ವೈ ಈಕ್ವಲ್ ಟು 0 ಅಂತ ಇದೆ. ಇದು ಹೋಮೋಜಿನಿಯಸ್ ಆಗಲ್ಲ. ಯಾಕೆ, ಎಕ್ಸ್ ಸ್ಕ್ವೇರ್ ಇದೆ, ಪವರ್ ಏನಿದೆ ನೋಡಿ ವೈ ಪವರ್ 1 ಇದೆ. ಸೊ ನಾಟ್ ಈಕ್ವಲ್ ಅಲ್ವಾ, ಹಾಗಾಗಿ ಇದು ನಾಟ್ ಹೋಮೋಜಿನಿಯಸ್ ಅಂತ. ಓಕೆನಾ. ಸೊ ನಾಟ್ ಹೋಮೋಜಿನಿಯಸ್. ಇದಾಗುತ್ತೆ ಹೇಳಿ ನೋಡೋಣ. ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಈಕ್ವಲ್ ಟು 0 ಹೋಮೋಜಿನಿಯಸ್. ಹೋಮೋಜಿನಿಯಸ್ ಆಗುತ್ತೆ ಇದು. ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಈ ಸ್ಕ್ವೇರ್ ರೂಟ್ ಇದೆ ಅಂದ್ರೆ ಈಗ ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅವಾಗ ಡಿಗ್ರಿ ಎಕ್ಸ್ ಆಗುತ್ತಲ್ವಾ, ಎಕ್ಸ್ ಪ್ಲಸ್ ಇಲ್ಲಿ ವೈ ಪವರ್ 1 ಇದೆ, ಹಾಗಾಗಿ ಏನಾಗ್ಬಿಡುತ್ತೆ ಇದು ಹೋಮೋಜಿನಿಯಸ್ ಆಗುತ್ತೆ. ಕ್ಲಿಯರಾ. ಈ ತರ ಮಾಡ್ಬೇಕು. ಸೊ ಈ ತರ ತಗೊಂಡ್ರೆ ಹೋಮೋಜಿನಿಯಸ್ ಆಗುತ್ತೆ. ಸೊ ಇವಾಗ ಹೋಮೋಜಿನಿಯಸ್ ಕೊಟ್ಟಾಗ ನಾವೇನ್ ಮಾಡ್ಬೇಕು ಇಲ್ಲಿ ಫಸ್ಟ್ ನೋಡಿ. ಸೊ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಮಾಡ್ಬೇಕು ನೀವು. ಸೊ ಎಮ್ ಇಂಟು ಎಕ್ಸ್ ಪ್ಲಸ್ ಎನ್ ಇಂಟು ವೈ ಮಾಡ್ಬೇಕು. ಸೊ ನಾಟ್ ಈಕ್ವಲ್ ಟು 0 ಬಂದ್ಬಿಟ್ರೆ ಏನ್ ಮಾಡ್ತೀರಾ, ದೆನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಅಂದ್ರೆ ಸೊ 1 ಡಿವೈಡೆಡ್ ಬೈ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಬರುತ್ತೆ. ಈಸ್ ಅನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಫ್ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಈಕ್ವಲ್ ಟು 0 ಬಂದ್ಬಿಟ್ರೆ ಸೊ ದೆನ್ ಸೊ ಇಲ್ಲಿ ಇದಾವೆ ನೋಡಿ 1 ಬೈ ಎಕ್ಸ್ ವೈ ಆರ್ 1 ಬೈ ಎಕ್ಸ್ ಸ್ಕ್ವೇರ್ ಆರ್ 1 ಬೈ ವೈ ಸ್ಕ್ವೇರ್ ಇವೇನಾಗ್ಬಿಡುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ ಅಂತ. ಓಕೆನಾ. ಓಕೆ. ಒಂದು ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಹೇಳಿ ಸ್ವಲ್ಪ. ಅದು ಎಕ್ಸಾಂಪಲ್ ಇದೆ ನೋಡಿ, ಅದು ಸ್ವಲ್ಪ ಹೇಳಿ. 3x square 3x ವೈ ಸ್ಕ್ವೇರ್ ಅಲ್ವಾ, ಮೈನಸ್ ವೈ ಕ್ಯೂಬ್ ಇಂಟು ಡಿ ಎಕ್ಸ್ ಮೈನಸ್ 2x ವೈ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಡಿ ವೈ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ. ಇದು ಎಕ್ಸ್ ಕ್ಯೂಬ್. ಇದು ನೋಡಿ ಹೋಮೋಜಿನಿಯಸ್ ಆಗಿದೆ ಇಲ್ಲಿ. ಯಾಕೆ ಎಕ್ಸ್ 1 + 2 3 ಆಗ್ಬಿಡುತ್ತೆ. ಸೊ ಹೋಮೋಜಿನಿಯಸ್. ಇಲ್ಲಿ ಹೋಮೋಜಿನಿಯಸ್ ಇದೆ, ಹೋಮೋಜಿನಿಯಸ್. ಸೊ ಇವಾಗ ಏನ್ ಮಾಡ್ತೀರಾ, 3x ವೈ ಸ್ಕ್ವೇರ್ ಮೈನಸ್ ವೈ ಕ್ಯೂಬ್ ತಗೊಳ್ತೀರಾ. ಎನ್ ಕೂಡ ಏನಾಗ್ಬಿಡುತ್ತೆ ಮೈನಸ್ 2x ಸ್ಕ್ವೇರ್ ಪ್ಲಸ್ x y square. ಸೊ ಇವಾಗ ಏನ್ ಮಾಡಬೇಕು, ಹೋಮೋಜಿನಿಯಸ್ ಬಂದಾಗ ಸೊ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಮಾಡಬೇಕು. ಸೊ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಏನಾಗುತ್ತೆ, ಇದಕ್ಕೆ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ. ಅವಾಗ 3x ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಇಲ್ಲಿ ಎಕ್ಸ್ ವೈ ಕ್ಯೂಬ್. ನೆಕ್ಸ್ಟ್ ಪ್ಲಸ್ ಓಕೆ ಮೈನಸ್ 2x ಸ್ಕ್ವೇರ್ ವೈ ಸ್ಕ್ವೇರ್ ಇಲ್ಲಿ ಏನಾಗ್ಬಿಡುತ್ತೆ ಪ್ಲಸ್ ಎಕ್ಸ್ ವೈ ಕ್ಯೂಬ್ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್. ಇನ್ನೇನಾಗ್ಬಿಡುತ್ತೆ ಇಲ್ಲಿ 1 ಟೈಮ್ಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬರುತ್ತೆ. ಓಕೆನಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, ರೆಸಿಪ್ರೋಕಲ್ ತಗೋಬೇಕಷ್ಟೇ ಇವಾಗ. ಸೊ 1 ಡಿವೈಡೆಡ್ ಬೈ ಎಮ್ ಎಕ್ಸ್ ಪ್ಲಸ್ ಎನ್ ವೈ ಏನಾಗ್ಬಿಡುತ್ತೆ 1 ಡಿವೈಡೆಡ್ ಬೈ ಸ್ಕ್ವೇರ್
ಸೊ ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇವಾಗ. ಓಕೆನಾ, ಇವಾಗ ಏನ್ ಮಾಡ್ಬೇಕು ನಾವು ಇಂಟಿಗ್ರಲ್ ಕಂಡುಹಿಡಿಯಬೇಕು. ಓಕೆನಾ, ಇಂಟಿಗ್ರಲ್ ಕಂಡುಹಿಡಿಯೋಕೆ ಮುಂಚೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈಗ ಓಕೆ ಎಕ್ಸಾಕ್ಟ್ ಆಗಿರ್ಬೇಕಾಗಿತ್ತು ಫಸ್ಟ್ಗೆ. ಓಕೆ ಚೆಕ್ ಮಾಡಿ, ಡೋ ಎಂ ಬೈ ಡೋ ವೈ ಮಾಡಿ, ಏನ್ ಬರುತ್ತೆ? ಡೋ ಎಂ ಬೈ ಡೋ 6xy minus 3y square ಓಕೆ ಡೋ ಎನ್ ಬೈ ಡೋ ಎಕ್ಸ್ ಏನ್ ಬರುತ್ತೆ ನೋಡಿ, minus ಮೈನಸ್ 4xy 4xy ಪ್ಲಸ್ ವೈ plus ಸ್ಕ್ವೇರ್ y ಬರ್ತಿದೆ. square. ಸೊ ಎರಡು ನಾಟ್ ಈಕ್ವಲ್, ಹಾಗಾಗಿ ಇದು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗ್ತಿಲ್ಲ. ಎಕ್ಸಾಕ್ಟ್ ಆಗ್ಬೇಕಂದ್ರೆ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ಗೆ ಬೋತ್ ಸೈಡ್ಸ್ ಮಲ್ಟಿಪ್ಲೈ ಮಾಡ್ಬಿಡಿ. ಅವಾಗ ಏನಾಗುತ್ತೆ ಅದು 3xy² ಮೈನಸ್ ವೈ ಕ್ಯೂಬ್. ಸೊ 1/x² y ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡೋದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಮೈನಸ್ ಇವಾಗ ಏನಾಗುತ್ತೆ ಇಲ್ಲಿ 2x² ಮೈನಸ್ xy² ಇಂಟು ಇಲ್ಲಿ 1/x² y² dx. ಇದು ಆಗುತ್ತೆ. ಓಕೆನಾ, ಮತ್ತೆ ಚೆಕ್ ಮಾಡಕ್ ಹೋಗ್ಬೇಡಿ, ಇದು ಪಕ್ಕ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗಿರುತ್ತೆ ಇವಾಗ. ಇದು ಆಮೇಲೆ ಚೆಕ್ ಮಾಡಿ ನೀವು. ಓಕೆನಾ, ಇವಾಗ ಏನ್ ಮಾಡ್ಬೇಕು, ಸೊಲ್ಯೂಷನ್ ಬೇಕಂದ್ರೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಏನ್ ಫಸ್ಟ್ ಕಂಡೀಷನ್ y ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಬೇಕು ನೀವು. ಸೊ ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ಏನ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಫ್ x ಆಗಬೇಕು. ಸೊ ಇವಾಗ ಇಂಟಿಗ್ರೇಟ್ ಮಾಡಿದಕ್ಕೆ 0 ಹೋಗ್ಬಿಟ್ಟು ಆಗೋದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c ಬರುತ್ತೆ. ಓಕೆನಾ, ಸೊ y ಕಾನ್ಸ್ಟೆಂಟ್ ಅಂತ ತಗೊಂಡಿದ್ದೀವಿ ನಾವು ಇವಾಗ. ಇಲ್ಲಿ 1/x² y² ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, ಏನು ನೋಡ್ಕೊಳ್ಳುತ್ತೆ ಇಲ್ಲಿ y² ಕ್ಯಾನ್ಸಲ್, x ಇಟ್ ಕ್ಯಾನ್ಸಲ್. ಸೊ 3/x ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ ನೆಕ್ಸ್ಟ್ y/x² ಬರ್ತಿದೆ ಇಂಟು dx. ಸೊ y ಕಾನ್ಸ್ಟೆಂಟ್ ಇದೆ ಇಲ್ಲಿ. ಓಕೆನಾ, ಅದು ಗೊತ್ತಿರ್ಬೇಕು ನಿಮಗೆ. ಮೈನಸ್ ಇವಾಗ ಇಂಡಿಪೆಂಡೆಂಟ್ ಟರ್ಮ್ ಇಲ್ಲಿ ನೋಡಿ x² ಕ್ಯಾನ್ಸಲ್ ತಗೋಬಹುದು, ಯಾಕಂದ್ರೆ 2y ಬಂದ್ಬಿಡುತ್ತಲ್ವಾ, 2y dy ಬರುತ್ತೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, x ಮತ್ತೆ x ಕ್ಯಾನ್ಸಲ್, 2/y ಬರುತ್ತಲ್ಲ sir? 2/y ಬರುತ್ತೆ. ಓಕೆ 2/y ಇಲ್ಲೇನಾಗುತ್ತೆ ನೋಡಿ, ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇನ್ನು ಎಕ್ಸ್ ಉಳ್ಕೊಳ್ಳುತ್ತಲ್ವಾ, 1/x ಆಗ್ಬಿಡುತ್ತೆ. ಸೊ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ಸ್. ಸೊ ಹಾಗಾಗಿ ಅದೇನಾಗ್ಬಿಡುತ್ತೆ, ಡಿಲೀಟ್ ಆಗುತ್ತೆ ಇಂಟು dy = c ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಆಫ್ 3/x 3 ಇಂಟು log x ಆಗುತ್ತಲ್ವಾ, 1/x ಇಂಟಿಗ್ರೇಷನ್ ಮೈನಸ್ y ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ y ಆಚೆ ಬರುತ್ತೆ ಇಂಟಿಗ್ರೇಟ್ ಇಂದ. ಸೊ ಇಂಟಿಗ್ರೇಷನ್ ಆಫ್ 1/x² ಏನಾಗ್ಬಿಡುತ್ತೆ, -2/x². ಯಾವ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ 1/x² ಬರುತ್ತೆ, 1/x ಡಿಫರೆನ್ಶಿಯೇಷನ್ ಬರುತ್ತೆ, ಮೈನಸ್ 1/x² ಬರುತ್ತೆ. ಎಸ್, ಮೈನಸ್ 1/x ಬರುತ್ತೆ, ಕರೆಕ್ಟ್ ಅಲ್ವಾ. ಮೈನಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ 2 ಆಚೆ ಬಂದ್ಬಿಡುತ್ತೆ, ಇಂಟಿಗ್ರೇಷನ್ ಆಫ್ y ಏನಾಗ್ಬಿಡುತ್ತೆ, log y ಆಗುತ್ತೆ = c ಆಗುತ್ತೆ. ಓಕೆ, ಇಲ್ಲಿ ಏನ್ ಬಂದಿದೆ ನೋಡಿ, ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಅಲ್ವಾ. ಅವಾಗ ಆನ್ಸರ್ ಏನಾಗ್ಬಿಡುತ್ತೆ ಹೇಳಿ, 3 log x plus y/2 minus 2 log y minus 2 log y = to c. This is the solution. ಕ್ಲಿಯರಾ, ಅರ್ಥ ಆಯ್ತಾ? Yes. ಓಕೆ, ನೆಕ್ಸ್ಟ್ ನೋಡಿ. ಸೊ ಈ ಫಾರ್ಮ್ ಅಲ್ಲಿ ಕೊಟ್ಟಾಗ, ಓಕೆ, ಇಫ್ m of x, y = f of xy into y and n of x, y = g of xy into x, ಈ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ಫಾರ್ ಸಮ್ ಫಂಕ್ಷನ್ಸ್ f and g. ಸೊ ದೆನ್ ಓಕೆನಾ, ಸೊ 1/mx - ny is an ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ ಅಂತ. ಓಕೆನಾ, ಸೊ mx - ny ಆಗಿರ್ಬೇಕು ಇಲ್ಲಿ, ನಾಟ್ ಈಕ್ವಲ್ ಟು 0 ಆಗಿರ್ಬೇಕು, ಯಾಕಂದ್ರೆ ಡಿಫೈನ್ ಆಗ್ಬೇಕಲ್ವಾ ಅದಕ್ಕೆ. ಸೊ ಇನ್ ಕೇಸ್ mx - ny = 0 ಆಗ್ಬಿಟ್ರೆ, ಸೊ ದೆನ್ m into dx plus n into dy = 0 ಆಗಿರುತ್ತೆ. ಸೊ ಅದೇನಾಗ್ಬಿಡುತ್ತೆ, ಆಲ್ರೆಡಿ ಎಕ್ಸಾಕ್ಟ್ ಇಕ್ವೇಶನ್ ಆಗುತ್ತೆ ಹೇಳ್ತಾರೆ. ಓಕೆನಾ, ಇವಾಗ ಏನ್ ಮಾಡ್ಬೇಕು ಇಲ್ಲಿ ನೋಡಿ, f of xy into y, ಓಕೆನಾ, ಅಂಡ್ n of xy = g of xy into x, ಈ ಫಾರ್ಮ್ ಅಲ್ಲಿ ಬರಿಬೇಕು ನೀವು. ಸೊ f and g ಆರ್ ಸಮ್ ಫಂಕ್ಷನ್ಸ್. ಸೊ ಅವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, 1/mx - ny ಆಗುತ್ತೆ. ಇವಾಗ ಸದ್ಯಕ್ಕೆ ಈಗ ಸೊಲ್ಯೂಷನ್ಸ್ ನೀವು ಮಾಡ್ಕೊಳ್ಳಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ತರ ಬರುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ ನಾನು. ಇದನ್ನ ಸ್ವಲ್ಪ ಎಕ್ಸಾಂಪಲ್ ಹೇಳಿ, ಅದು ಏನಿದೆ ಅಲ್ಲಿ, x² y³ x² y³ plus xy² plus xy² plus plus y into dx plus y into dx into ಅಲ್ವಾ, dx plus plus x³ y² minus x² y plus x into dy plus x into dy ಇದೆ = 0. ಓಕೆ, ಇವಾಗ ಏನ್ ಮಾಡ್ತೀರಾ, ಇಲ್ಲಿ y ಕಾಮನ್ ತಗೊಂಡ್ಬಿಡಿ ಅಷ್ಟೇ ಅಲ್ವಾ, ಲೀಸ್ಟ್ ಇರೋದಲ್ಲಿ y ಕಾಮನ್ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ, y into x² y² plus xy into dx ಆಗುತ್ತೆ.
ಇಲ್ಲಿ ಏನ್ ಮಾಡ್ತೀರಾ ಎಕ್ಸ್ ಕಾಮನ್ ತಗೊಂಬಿಡಿ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ 1 ಇಂಟು ಡಿವೈ ಆಗುತ್ತೆ ಈಕ್ವಲ್ ಟು 0. ಸೊ ಇವಾಗ ಎಮ್ ಈಕ್ವಲ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ವೈ ಇಂಟು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 1 ಆಗುತ್ತೆ. ಕಂಪೇರ್ ಮಾಡ್ಬಿಟ್ರೆ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ. ಸೊ ಎನ್ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ 1 ಆಗ್ತಿದೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ ಇದು ಫಂಕ್ಷನ್ ಆಫ್ ಎಕ್ಸ್ ವೈ ಅಂತ ಬರೀಬೋದಾ ನಾವು? ಸೊ ಫಂಕ್ಷನ್ ಆಫ್ ಎಕ್ಸ್ ವೈ ಅಂತ ಬರೀಬೋದಾ? ಎಕ್ಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಹೋಲ್ ಪವರ್ 0 ಇದೆ. ಹಾಗಾಗಿ ಏನಾಗ್ಬಿಡುತ್ತೆ ಪೂರ್ತಿ ಫಂಕ್ಷನ್ ಆಫ್ ಎಕ್ಸ್ ವೈ ಆಗುತ್ತೆ. ಸೊ ಫಂಕ್ಷನ್ ಆಫ್ ಎಕ್ಸ್ ವೈ ಇಂಟು ವೈ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಎನ್ ಈಕ್ವಲ್ ಟು ಇದೇನಂತ ಬರೀಬೋದು ನಾವು ಫಂಕ್ಷನ್ ಆಫ್ ಎಕ್ಸ್ ವೈ ಅಂತ ಬರೀಬೋದು. ಜಿ ಆಫ್ ಎಕ್ಸ್ ವೈ ಇಂಟು ಎಕ್ಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಈ ಫಾರ್ಮ್ ಅಲ್ಲಿ ಬಂದಾಗ ಏನಾಗುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1 by x minus ny. ಇಲ್ಲಿ ನೋಡಿ ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ ಇದಕ್ಕೆ ವೈ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಸೊ ಎಮ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ ಎಕ್ಸ್ ವೈ ಇಂಟು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 1. ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀರಾ ಎನ್ ಇಂಟು ವೈ ಮಾಡ್ತೀರಾ. ಸೊ ಎನ್ ವೈ ಈಕ್ವಲ್ ಏನಾಗ್ಬಿಡುತ್ತೆ ಎಕ್ಸ್ ವೈ ಇಂಟು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ 1. ಇವಾಗ ಏನ್ ಮಾಡ್ಬೇಕು ಎಮ್ ಎಕ್ಸ್ ಮೈನಸ್ ಎನ್ ವೈ ಮಾಡ್ಬೇಕು. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಾಗ್ಬಿಡುತ್ತೆ ನೋಡಿ ಇದು ಡೈರೆಕ್ಟ್ ಆಗಿ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಪ್ಲಸ್ ಸ್ಕ್ವಯರ್ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಮೈನಸ್ ಮಾಡ್ಬೇಕಲ್ವಾ ಇದನ್ನ. ಅವಾಗ ಏನಾಗ್ಬಿಡುತ್ತೆ minus x cube y cube plus x square y square plus xy minus xy. So plus minus it cancel, minus it cancel 2 times x square y square ಬರ್ತಿದೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಮಾಡ್ಬೇಕು ನೀವು ರೆಸಿಪ್ರೋಕಲ್ ತಗೋಬೇಕು. ದಟ್ ಈಸ್ 1 divided by mx minus ny. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಇವಾಗ? ಸೊ 1 divided by 2x square y square. ಸೊ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ತಗೊಂಡ್ಬಿಟ್ಟು ಸೊ ಬೋತ್ ಸೈಡ್ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ ಮಲ್ಟಿಪ್ಲೈ ಮಾಡಿ ಸೊ ಇಂಟಿಗ್ರೇಷನ್ ಮಾಡಿ ನಿಮ್ಗೆ ಏನ್ ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಅದಾದ್ಮೇಲೆ ನೋಡಿ ಇಲ್ಲಿ ಫೋರ್ತ್ ಒನ್ ಯಾವ ತರ ಮಾಡ್ಬೇಕು ಅಂತ. ಇಫ್ ದ ಈಕ್ವೇಷನ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ಈಕ್ವಲ್ ಟು 0 ಸಚ್ ದಟ್ ಇಲ್ಲಿದೆ ನೋಡಿ. ಓಕೆನಾ? ಫಸ್ಟ್ ಅಲ್ಲಿ ನೋಡಿ ಸಿಂಪಲ್ ಆಗಿದೆ. ಯಾವ ತರ ಬರೀಬಹುದು ಅಂದ್ರೆ ಈ ತರ ಬರೀಬೋದಾ ನಾವು? ಸೊ ಎಮ್ ವೈ ಅಂತ ಬರ್ಬೋದಾ? ಡೋ ಎಮ್ ಬೈ ಡೋ ವೈ ಮೈನಸ್ ಎನ್ ಎಕ್ಸ್ ಅಂತ ಬರೀತೀನಿ ನಾನು ಡಿವೈಡೆಡ್ ಬೈ ಎನ್ ಅಂತ. ಓಕೆನಾ? ಇದೇನ್ ಬರ್ಬೇಕಂದ್ರೆ ಎಫ್ ಆಫ್ ಎಕ್ಸ್ ಬರ್ಬೇಕು ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ ಬರ್ಬೇಕು. ಇದು ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ ಬರ್ಬೇಕು. ನೀವು ಎಮ್ ವೈ ಮೈನಸ್ ಎನ್ ಎಕ್ಸ್ ಮಾಡ್ಬೇಕು ಡಿವೈಡೆಡ್ ಬೈ ಎನ್ ಮಾಡ್ಬೇಕು. ಇನ್ಪುಟ್ಗಳು ಯಾವ ತರ ನೋಡಿ ಇಲ್ಲಿ ಎಕ್ಸ್ ಬರುತ್ತಲ್ವಾ, ಇಲ್ಲಿ ಎಕ್ಸ್ ಬರುತ್ತಲ್ವಾ, ಅವಾಗ ಏನ್ ಬರುತ್ತೆ ಫಂಕ್ಷನ್ ಆಫ್ ಎಕ್ಸ್ ಬರುತ್ತೆ. ತಗೋಬೇಕು ಅಂತಂದ್ರೆ ಇಲ್ಲಿ ಏನಿದೆ ನೋಡಿ ಅಂತ ತಗೋಬೇಕು. ಓಕೆನಾ? ನೀವೇನಾದ್ರೂ ಉಲ್ಟಾ ಮಾಡಿದ್ರೆ ನೋಡಿ ನಾವು ತಗೋಬೇಕಾದ್ರೆ ಇರೋದೇ 2 ಡೆರಿವೇಟಿವ್. ಯಾವುದು? ಒಂದು ಡೋ ಎಮ್ ಅನ್ನ ನಾವು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀವಿ, ಇನ್ನೊಂದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ಇವೆರಡರಲ್ಲಿ 2 ಫಾರ್ಮುಲಾ ಇದೆ. ಹಾಗಾಗಿ ಏನಾಗ್ಬಿಡುತ್ತೆ ಇದನ್ನ ನಾವು ಸಿಂಪಲ್ ಆಗಿ ಸೊ ಎಮ್ ವೈ ಅಂತ ತಗೊಳ್ತೀವಿ, ಇದನ್ನ ಎನ್ ಎಕ್ಸ್ ಅಂತ ತಗೊಳ್ತೀವಿ. ಈಗ ಡಿಫ್ರೆನ್ಸ್ ಮಾಡ್ಬೇಕು ನೀವು ಇಲ್ಲಿ ನೋಡಿ ಡಿಫ್ರೆನ್ಸ್ ಎಮ್ ವೈ ಮೈನಸ್ ಎನ್ ಎಕ್ಸ್ ಮಾಡ್ತೀರಾ ಡಿವೈಡೆಡ್ ಬೈ. ಇವಾಗ ಏನ್ ತಗೋಬೇಕಂದ್ರೆ ಇಲ್ಲಿ ಲಾಸ್ಟ್ ಯಾವ್ದನ್ನ ಎಂಡ್ ಮಾಡಿರ್ತಿಲ್ಲ ಅದನ್ನ ತಗೋಬೇಕು. ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಎನ್ ಇದೆ ಅದಕ್ಕೆ ಎನ್ ತಗೋಬೇಕು ಈಕ್ವಲ್ ಟು ಇಲ್ಲಿ ಏನ್ ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ಇದೆ ನೋಡಿ ಫಂಕ್ಷನ್ ಆಫ್ ಎಕ್ಸ್ ಬರುತ್ತೆ. ಓಕೆನಾ? ಫಂಕ್ಷನ್ ಆಫ್ ಎಕ್ಸ್ ಬಂದ್ರೆ ಮಾತ್ರ ಅಪ್ಲಿಕೇಬಲ್ ಮಾಡೋಕ್ಕಾಗೋದು. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಅಂತಂದ್ರೆ ಸೊ ಇದು ಫಂಕ್ಷನ್ ಆಫ್ ಎಕ್ಸ್ ಬಂದ್ಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಬೇಕು. ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇವಾಗ ಇದನ್ನೇ ನೋಡ್ಕೊಂಡು ನೀವು ನಾನು ಇವಾಗ ಏನ್ ತಗೊಂಡಲ್ಲ ನೀವೇ ಹೇಳಿ ನೋಡೋಣ ಏನ್ ಬರುತ್ತಂತ. ನಾನು ಇವಾಗ ಉಲ್ಟಾ ತಗೊಳ್ತೀನಿ ಎನ್ ಎಕ್ಸ್ ಮೈನಸ್ ಎಮ್ ವೈ ಡಿವೈಡೆಡ್ ಬೈ ಇವಾಗ ಏನ್ ತಗೋಬೇಕು ಹೇಳಿ ಲಾಸ್ಟ್ ಇಲ್ಲಿ ಏನ್ ತಗೊಳ್ತೀರಿ ಇವಾಗ ಜಿ ಆಫ್ ಇಲ್ಲಿ ಏನಿದೆ ನೋಡಿ ವೈ ಬರುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಇ ಪವರ್ ಇಂಟಿಗ್ರೇಷನ್ ಜಿ ಆಫ್ ವೈ ವಿತ್ ರೆಸ್ಪೆಕ್ಟ್ ಫಂಕ್ಷನ್ ಆಫ್ ವೈ ಇರೋದ್ರಿಂದ ಡೆರಿವೇಟಿವ್ ಕೂಡ ಇಲ್ಲಿ ವೈ ಬರೋದು ಅಷ್ಟೇ. ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಷ್ಟು ಗೊತ್ತಿರ್ಬೇಕು ನಿಮಗೆ ಇವಾಗ. ಇಷ್ಟು ಇಂಪಾರ್ಟೆಂಟು. ಇಲ್ಲಿದೆ ನೋಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್. ಅದು ಕೇಳ್ತಾರೆ ಎಕ್ಸಾಮ್ಗೆ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಏನ್ ಮಾಡ್ತಿದ್ದಾರೆ ಇವಾಗ ಎಮ್ ಈ ಕೋಟ್ ಇನ್ ಕೊಟ್ಟಿದ್ದಾರೆ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ಕರೆಕ್ಟ್ ನೋಡ್ಬೇಕು. ಓಕೆನಾ? ಸೊ ಎಮ್ ಈ ಕೋಟ್ ಏನಾಗ್ಬಿಡುತ್ತೆ ವೈ ಪ್ಲಸ್ 1/3 ವೈ ಕ್ಯೂಬ್ ಮೈನಸ್ ಓಕೆ ಪ್ಲಸ್ 1/2 ಎಕ್ಸ್ ಸ್ಕ್ವಯರ್. ಸೊ ಎನ್ ಈ ಕೋಟ್ ಏನಾಗುತ್ತೆ 1/4 1 ಪ್ಲಸ್ ವೈ ಸ್ಕ್ವಯರ್ ಇಂಟು ಎಕ್ಸ್ ಇದೆ. ಓಕೆನಾ? ಸೊ ಇವಾಗ ಏನ್ ಮಾಡ್ತೀರಾ ಹೇಳಿ? ಸೊ ಎಮ್ ಅನ್ನ ವಿತ್ ರೆಸ್ಪೆಕ್ಟ್ ವೈ ಮಾಡ್ತೀರಾ ಏನಾಗ್ಬಿಡುತ್ತೆ ಪಾರ್ಷಲಿ 1 ಪ್ಲಸ್ 1/3 3 ವೈ ಸ್ಕ್ವಯರ್ ಇದೇನಾಗ್ಬಿಡುತ್ತೆ 0 ಆಗ್ಬಿಡುತ್ತಲ್ವಾ. 3 3 ಗೆಟ್ ಕ್ಯಾನ್ಸಲ್ 1 ಪ್ಲಸ್ ವೈ ಸ್ಕ್ವಯರ್.
ಇದನ್ನ ಏನ್ ಮಾಡ್ತೀರಾ ಇವಾಗ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ ಎನ್ ಅನ್ನ, ಅವಾಗ ಏನಾಗ್ಬಿಡ್ತದು 1/4 1/4 times 1 plus y square. y² ಆಗ್ಬಿಡುತ್ತೆ. ಸೊ ಎಕ್ಸ್ ಏನಾಗ್ಬಿಡುತ್ತೆ ಡಿಫರೆನ್ಶಿಯೇಟ್ 1 ಆಗ್ಬಿಡುತ್ತೆ. ಓಕೆ, ಇದು ಬರ್ತಿದೆ. ಇವಾಗ ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ. ಸೊ ಎನ್ ಇದೆ ನೋಡಿ, ಇಲ್ಲಿ ಏನಾಗ್ಬಿಟ್ಟಿದೆ ಕರೆಕ್ಟ್ ಫ್ಯಾಕ್ಟರ್ ಬಂದಿದೆ, 1 + y² × x ಬಂದಿದೆ. ಕರೆಕ್ಟ್ ಫ್ಯಾಕ್ಟರ್ ಬಂದಿರೋದ್ರಿಂದ ಇದನ್ನ ಇವಾಗ ಡಿನಾಮಿನೇಟರ್ ತಗೊಂಡ್ರೆ ನಮಗೆ ಯೂಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀರಾ, ಡಿನಾಮಿನೇಟರ್ ಎನ್ ಬರ್ತಿದೆ ಅಂತಂದ್ರೆ ಫಸ್ಟ್ ಏನ್ ಬರುತ್ತೆ ಇಲ್ಲಿ my - nx / n ತಗೋಬೇಕು ನೀವು. ಓಕೆನಾ, ಯಾಕಂದ್ರೆ ಡಿವೈಡ್ ಮಾಡಕ್ ಈಸಿ ಆಗುತ್ತೆ ಅಂತ n ತಗೊಳ್ತಿದ್ದೀನಿ ನಾನು ಇವಾಗ. ಸೊ my ಏನಿದೆ ನೋಡಿ, ಏನ್ ಬಂದಿದೆ ನಮಗೆ 1 plus y square. ಸೊ nx ಏನ್ ಬಂದಿದೆ -1/4 1 plus y square. ಸೊ n = ಏನಿದೆ ನೋಡಿ 1/4 1 plus y square into x. ಓಕೆನಾ, ಇವಾಗ ಏನಾಗ್ಬಿಡುತ್ತೆ, ಸೊ 1 ಇಂಟು ಇದರ ಇದೆ ಅಲ್ವಾ, 4 × 1 4 ಆಗುತ್ತೆ, 4 - 1 3 ಆಗುತ್ತೆ. ಸೊ 3/4 ಆಗ್ಬಿಡುತ್ತಲ್ವಾ. Yes sir. my - nx divided by n = 3/4 times 1 plus y square ಇದೆ, ಕರೆಕ್ಟ್ ಅಲ್ವಾ. 4 × 1 4, ಸೊ 3/4 times ಆಗುತ್ತೆ, ಡಿವೈಡೆಡ್ ಬೈ 1/4 times ಏನಿದೆ ನೋಡಿ ಇಲ್ಲಿ 1 plus y square into x ಇದೆ. ಕ್ಯಾನ್ಸಲ್ ಆಗ್ಬಿಡುತ್ತೆ, 4 4 8 ಕ್ಯಾನ್ಸಲ್. ಇನ್ನೇನು ಉಳ್ಕೊಳ್ತು 3/x ಉಳ್ಕೊಳ್ತು. ಇದೇನ್ ಬರ್ತಿದೆ ನೋಡಿ ಕರೆಕ್ಟ್ ಆಗಿ ಫಂಕ್ಷನ್ ಆಫ್ ಎಕ್ಸ್ ಬರ್ತಿದೆ, ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ, ಕರೆಕ್ಟ್ ಅಲ್ವಾ. ಎಕ್ಸ್ ಮಾತ್ರ ಇದೆ. ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ, e ಪವರ್ ಇಂಟಿಗ್ರೇಷನ್ f of dx ಮಾಡಬೇಕು. ಸೊ e ಪವರ್ ಇಂಟಿಗ್ರೇಷನ್ f of x ಅಂದ್ರೆ ನೋಡಿ 3/x ಇದೆ ಇಂಟು dx = e ಪವರ್. ಸೊ ಇಂಟಿಗ್ರೇಷನ್ ಆಫ್ 3/x ಏನಾಗ್ಬಿಡುತ್ತೆ 3 ಇಂಟು ಇಂಟಿಗ್ರೇಷನ್ log x. ರಿಸಲ್ಟ್ ಇದೆ ನೋಡಿ ಯಾವ್ದು ಅಂತಂದ್ರೆ, ಸೊ log m = ಸೊ m ಇಂಟು log x ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ log x ಹೋಲ್ ಪವರ್ m ಇದಾಗ ಬರಲ್ಲ, ಇದು ಅರ್ಥ ಆಯ್ತಲ್ವಾ. ಜಸ್ಟ್ x ಗೆ ಮಾತ್ರ ಪವರ್ ಇರಬೇಕು, ಅವಾಗ ಮಾತ್ರ ಏನಾಗುತ್ತೆ ಇದು, ಸೊ m ಇಂಟು log x ಆಗುತ್ತೆ, m ಇಲ್ಲಿಗೆ ಬರುತ್ತೆ ಅಂತ. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಇದನ್ನ ನಾನು ಮೇಲೆ ತಗೋಬಹುದು, e ಪವರ್ log x³ ಆಗುತ್ತೆ. ಸೊ ಈ log get cancel, x³ ಫ್ಯಾಕ್ಟರ್ ಬರ್ತಿದೆ. ಕ್ಲಿಯರಾ? Yes sir. ಓಕೆ, ಮಿಕ್ಕಿದೆಲ್ಲ ಅಲ್ಲಿದೆ, ನೀವು ಸಾಲ್ವ್ ಮಾಡ್ಕೊಳ್ಳಿ, ಇವೆಲ್ಲ ಈಸಿ ಇದೆ. ಓಕೆನಾ, ಓಕೆ, ಇಲ್ಲೊಂದೇ ಒಂದು ಮಾಡ್ತೀನಿ ನಾನು. ಈಗ ಇದು ಮಾಡಿ ನೋಡೋಣ ಏನ್ ಬರುತ್ತೆ ನೋಡಿ. ಥರ್ಡ್ ಒನ್ ಮಾಡಿ. ಇಲ್ಲಿ ಹೋಮೋಜಿನಿಯಸ್ ಕೊಟ್ಟಿದಾರಲ್ವಾ. Yes sir. Homogeneous ಇದೆ. ಇವಾಗ ಏನಾಗ್ಬಿಡುತ್ತೆ, ಸೊ m = x² plus y square, n = ಏನಾಗ್ಬಿಡುತ್ತೆ -2xy ಆಗುತ್ತೆ. ಫಸ್ಟ್ ಚೆಕ್ ಮಾಡಬೇಕು. ಸೊ ∂m/∂y ಮಾಡ್ತೀರಾ 2y ಬರುತ್ತೆ. ಸೊ ∂n/∂x ಮಾಡ್ತೀರಾ -2y ಬರ್ತಿದೆ ಅಲ್ವಾ. ಸೊ ನೋಡಿ 2y ≠ -2y, ಹಾಗಾಗಿ ನಾಟ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್. ಇವಾಗ ಏನ್ ಮಾಡ್ಬೇಕು, ನೀವು ಎಕ್ಸಾಕ್ಟ್ ಮಾಡಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಕಂಡುಹಿಡಿಯಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೋಮೋಜಿನಿಯಸ್ ಬಂದಾಗ ಏನು ಬರುತ್ತೆ, 1/nx plus this is the integrating factor. ಸೊ ಇವಾಗ ಇದಕ್ಕೆ x ಮಲ್ಟಿಪ್ಲೈ ಮಾಡಿ, ಇದಕ್ಕೆ y ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗ್ಬಿಡ್ತದೆ, ಸೊ mx plus ny = x³ plus xy². ಸೊ -2 times xy² ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, x³ plus -2 times xy² ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಸೊ ದೇರ್ ಫಾರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ, 1/mx plus ny ಆಗುತ್ತೆ = ಸೊ 1/x³ minus xy². This is the integrating factor. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಸಪರೇಬಲ್ ಈಕ್ವೇಷನ್ಸ್ ಅಂತ ಬರುತ್ತೆ. ಈಗ ಅಂದ್ರೆ ಏನಾದ್ರೆ ನೋಡಿ, ಈ ಫಾರ್ಮ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಈಗ ಫಂಕ್ಷನ್ಸ್, ಓಕೆನಾ, ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಕರೆಕ್ಟ್ ಆಗಿರುತ್ತೆ ಈ ತರ ಸಪರೇಟ್ ಆಗಿ. ಫಂಕ್ಷನ್ ಆಫ್ y ಇರುತ್ತೆ dx. ಸೊ ಏನಾಗ್ಬಿಡುತ್ತೆ ಇವಾಗ m of x, y ಆಗತ್ತಲ್ವಾ, ಇದು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ. ನೆಕ್ಸ್ಟ್ f of x into g of y ಇರುತ್ತೆ, ಯಾವ್ದ್ರ ಜೊತೆಗೆ, ಸೊ ಡೆರಿವೇಟಿವ್ dy ಜೊತೆಗೆ. ಸೊ ಅದಕ್ಕೂ ಏನಾಗ್ಬಿಡುತ್ತೆ ಇವಾಗ n of x, y ಆಗುತ್ತೆ = 0. ಸಪರೇಷನ್ ಆಫ್ ವೇರಿಯೇಬಲ್ಸ್ ಮಾಡ್ಬೇಕಷ್ಟೇ. ಸೊ 2 ವೇರಿಯೇಬಲ್ಸ್ ಇದೆ, ಸಪರೇಟ್ ಮಾಡ್ಕೋಬಹುದು. x ಅನ್ನ ಒಂದ್ ಕಡೆ ತಗೊಂಡ್ಬಿಡೋದು, y ಇರೋದನ್ನ ಇನ್ನೊಂದ್ ಕಡೆ ತಗೊಂಡ್ಬಿಡೋದು, ಓಕೆನಾ. ಸೊ ತಗೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡ್ಬಿಡೋದು ಡೈರೆಕ್ಟ್ ಆಗಿ. ಸೊ ಇಂಟಿಗ್ರೇಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಬರುತ್ತೆ ಹೇಳಿ, ಆನ್ಸರ್ ಬರುತ್ತೆ ಇವಾಗ, ಓಕೆನಾ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಆ ಎಕ್ಸಾಂಪಲ್ ಅಲ್ಲಿ ಸ್ವಲ್ಪ ಅದು ಸಾಲ್ವ್ ಮಾಡ್ತೀನಿ ನಾನು. x ಮೈನಸ್ ಇದೀನಿ ನೋಡಿ ಇಲ್ಲಿ, ಸ್ವಲ್ಪ x - y³ 4dx
ಮೈನಸ್ ಎಕ್ಸ್ ಕ್ಯೂಬ್ ಇದೆ ಅಲ್ವಾ ಅಲ್ಲಿ ಇಂಟು ವೈ ಸ್ಕ್ವೇರ್ ಮೈನಸ್ 3 ಇಂಟು ಡಿ ವೈ ಈಕ್ವಲ್ ಟು 0 ಇದೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈಗ ಎಕ್ಸ್ ಇರೋದನ್ನ ಒಂದ್ ಕಡೆ ತಗೊಳ್ಳಿ, ವೈ ಇರೋದನ್ನ ಈ ಕಡೆ ತಗೊಂಬಿಡಿ. ಈಗ ಈ ಕಡೆ ತಗೊಂಬಿಡಿ, ಮೈನಸ್ ಇದೆ, ಆ ಕಡೆ ಹೋಗ್ಬಿಟ್ರೆ ಪ್ಲಸ್ ಆಗುತ್ತೆ. ಎಕ್ಸ್ ಕ್ಯೂಬ್ ಇಂಟು ವೈ ಸ್ಕ್ವೇರ್ ಮೈನಸ್ 3 ಇಂಟು ಡಿ ವೈ ಈಕ್ವಲ್ ಟು ಏನು ಕೊಡ್ತು, ಎಕ್ಸ್ ಮೈನಸ್ 4 ಇಂಟು ಸೊ ವೈ ಪವರ್ 4 ಇಂಟು ಡಿ ಎಕ್ಸ್ ಇದೆ. ಓಕೆನಾ? ಇವಾಗ ವೈ ನ ಇಲ್ಲಿ ಬರ್ಕೊಂಡ್ಬಿಟ್ಟು ಮಿಕ್ಕಿದ ಆ ಕಡೆ ತಗೊಳ್ಳಿ, ಇಲ್ಲಿ ವೈ ಇದೆ ಈ ಕಡೆ ತಗೊಂಬಿಡಿ. ಅವಾಗ ಏನಾಗ್ತದೆ, ವೈ ಸ್ಕ್ವೇರ್ ಮೈನಸ್ 3 ಡಿ ವೈ ಡಿವೈಡ್ ಬೈ ವೈ ಪವರ್ 4 ಆಗುತ್ತೆ ಈಕ್ವಲ್ ಟು ಎಕ್ಸ್ ಮೈನಸ್ 4 ಇಂಟು ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್. ಸೊ ಇವಾಗ ಏನಾಗ್ತಿದೆ, ವೈ ಇರೋದೊಂದ್ ಕಡೆ ತಗೊಂಡ್ರೆ ನಾನು ಎಕ್ಸ್ ಇರೋದೊಂದ್ ಕಡೆ ತಗೊಂಡಿದ್ದೀನಿ, ಕರೆಕ್ಟ್ ಅಲ್ವಾ? ವೈ ಸ್ಕ್ವೇರ್. ಇವಾಗ ಏನ್ ಮಾಡ್ಬೋದು, ಕರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದಲ್ವಾ? ಇವಾಗ ನಾವು ಇಂಟಿಗ್ರೇಷನ್ ಮಾಡ್ಬೋದು. ಈಗ ವಿತ್ ರೆಸ್ಪೆಕ್ಟ್ ಟು ವೈ ಇದೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ. ಸೊ ಇವಾಗ ಏನ್ ಮಾಡಿದ್ರೆ ಇಂಟಿಗ್ರೇಟ್ ಮಾಡ್ಬೇಕು. ಇವಾಗ ಸಪರೇಟ್ ತಗೊಂಡ್ಬಿಟ್ರೆ ಏನಾಗುತ್ತೆ, ವೈ ಸ್ಕ್ವೇರ್ ಡಿವೈಡ್ ಬೈ ವೈ ಪವರ್ 4 ಇದೆ, ಸೊ 1 ಬೈ ವೈ ಸ್ಕ್ವೇರ್ ಆಗುತ್ತೆ, ಸೊ ಮೈನಸ್ 3 ಬೈ ವೈ ಪವರ್ 4 ಇಂಟು ಡಿ ವೈ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಇದೆ, ಸೊ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್. ಇಲ್ಲೇ ಕೊನೆಗೆ ಬೇಕಾದ್ರೆ ಬರೀಬಹುದು, ಇನ್ನೊಂದು ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಇಲ್ಲೇ ಬರೀಬಹುದಾಗಿತ್ತು. ಓಕೆ, ಇವಾಗ ಇಂಟಿಗ್ರೇಷನ್ ಆಫ್ 1 ಬೈ ಸ್ಕ್ವೇರ್ ಆಗುತ್ತೆ ನೋಡಿ, 1 by y minus 1. minus 1 by y. ಮೈನಸ್ 1 ಬೈ ವೈ Minus ಅಲ್ವಾ, 1 by y. ನೆಕ್ಸ್ಟ್ ಮೈನಸ್ 3. ಸೊ ಇಂಟಿಗ್ರೇಷನ್ ಆಫ್ 1 ಬೈ ವೈ ಪವರ್ 4 ಏನಾಗುತ್ತೆ, ಇಲ್ಲಿದೆ ನೋಡಿ, ಫಾರ್ಮುಲಾ ಯೂಸ್ ಮಾಡಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಸೊ ಎನ್ ನಾಟ್ ಈಕ್ವಲ್ ಟು ಮೈನಸ್ 1. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಇವಾಗ ವೈ ಫಾರ್ ಮೈನಸ್ 4 ಆಗುತ್ತೆ, ಸೊ ಮೈನಸ್ 4 y ಪ್ಲಸ್ power minus 3. ಪ್ಲಸ್ Minus 1 3 by minus 3. ಏನಾಗ್ಬಿಡುತ್ತೆ ಇಲ್ಲಿ ಮೈನಸ್ 1 ಬೈ 3 ವೈ ಕ್ಯೂಬ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಈಕ್ವಲ್ ಟು ಇವಾಗ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ, ಮೈನಸ್ 1 ಬೈ ಎಕ್ಸ್ ಬರುತ್ತೆ. ಸೊ ಮೈನಸ್ ಸೇಮ್ ಇದೆ ನೋಡಿ ಅಲ್ವಾ, ಸೇಮ್ ಇದೆ, 4 ಮಾತ್ರ ಬಂದ್ಬಿಡುತ್ತೆ ಇಲ್ಲಿ ಆಚೆ. ಸೊ 1 ಬೈ ಎಕ್ಸ್ ಕ್ಯೂಬ್ ಏನಾಗ್ಬಿಡುತ್ತೆ ಅಲ್ಲಿ, ಓಕೆ ಎಕ್ಸ್ ಕ್ಯೂಬ್ ಇದೆ ಅಲ್ವಾ, ಸೊ ಎಕ್ಸ್ ಪವರ್ ಮೈನಸ್ 3 ಪ್ಲಸ್ 1 ಡಿವೈಡ್ ಬೈ ಮೈನಸ್ 3 ಪ್ಲಸ್ 1 ಏನಾಗ್ಬಿಡುತ್ತೆ ಅವಾಗ, ಎಕ್ಸ್ ಪವರ್ 1 ಬೈ 2 ಎಕ್ಸ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? 1 ಬೈ 2 ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಇದೆ. ಇವಾಗ ಮೈನಸ್ 1 ಬೈ ವೈ 3 ಗೆಟ್ ಕ್ಯಾನ್ಸಲ್, ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ 1 ಬೈ ವೈ ಕ್ಯೂಬ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್. ಸೊ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇನ್ನೇನು ಉಳ್ಕೊಳ್ತು, ಸೊ 2 1 2 2 ಮೈನಸ್ 2 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಇದೇ ಆನ್ಸರ್ ಇವಾಗ. ಸರ್ ಅದು y ಪವರ್ ಮೈನಸ್ ಮಿಸ್ಟೇಕ್ ಆಯ್ತಾ? y ಪವರ್ ಮೈನಸ್ 4 ಪ್ಲಸ್ 1 ಬೈ ಮೈನಸ್ 4 ಪ್ಲಸ್ 1 ಇದೆ ಅದು ಮೈನಸ್ y ಪವರ್ ಮೈನಸ್ ಸರಿ ಸರಿ ಇದೆ ಸರ್. ಮೈನಸ್ 1 ಬೈ 3 y ಕ್ಯೂಬ್ ಬರ್ದಿದ್ದೀರಲ್ಲ ಅದು ಕೇಳ್ದೆ. ಅಲ್ಲಿ ಪ್ಲಸ್ ಬರ್ತಿತ್ತು ಸರ್ ಅಷ್ಟೇ. ಇಲ್ಲಿ ಮೈನಸ್ 2 ಬೈ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಸರ್, ಅಲ್ಲಿ ಪ್ಲಸ್ ಬರ್ಬೇಕಿತ್ತು ಅಷ್ಟೇ, ಮತ್ತೇನಿಲ್ಲ. ಓ ಕರೆಕ್ಟ್ ಅಲ್ವಾ, ಸಾರಿ ಇಲ್ಲಿ ಮೈನಸ್ ಬರ್ತಿದೆ, ಓಕೆ ಪ್ಲಸ್ ಬರ್ತಿದೆ, ಕರೆಕ್ಟ್. ಓಕೆ, ಹೋಮೋಜಿನಿಯಸ್ ಈಕ್ವೇಷನ್ ಅಂತ ಇದೆ ನೋಡಿ ಎಕ್ಸಾಂಪಲ್. ಓಕೆ, ಡೆಫಿನೇಷನ್ ಇದೆ ನೋಡಿ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಮ ವೈ ಅಂತ ಇದೆ. ಓಕೆನಾ? ಸೊ ಇವಾಗ ಹೋಮೋಜಿನಿಯಸ್ ಆಗಬೇಕು ಅಂತಂದ್ರೆ ಎಫ್ ಆಫ್ ಎಕ್ಸ್ ಕಮ ವೈ ಫಸ್ಟ್ ಆಫ್ ಆಲ್ ನೋಡಿ, ಇದು ಹೋಮೋಜಿನಿಯಸ್ ಫಂಕ್ಷನ್ ಆಗಬೇಕು. ಸೊ ಹೋಮೋಜಿನಿಯಸ್ ಫಂಕ್ಷನ್ ಆದ್ಮೇಲೆ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಸೊ ಈ ಎಫ್ ಆಫ್ ಎಕ್ಸ್ ವೈ ನಾವೇನ್ ಮಾಡಬೇಕು, ಸೊ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಜಿ ಆಫ್ ವೈ ಬೈ ಎಕ್ಸ್ ಅಂತ ಬರೆಯಕ್ ಬರಬೇಕು. ಓಕೆನಾ? ಸೊ ಇಲ್ಲಿದೆ ನೋಡಿ, y ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು 0. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇವಾಗ ಡಿ ವೈ ಬೈ ಡಿ ಎಕ್ಸ್ ಏನಾಗ್ಬಿಡುತ್ತೆ, y ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಆಗುತ್ತೆ ಈಕ್ವಲ್ ಟು ಸಪರೇಟ್ ಡಿವೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ y ಬೈ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಎಕ್ಸ್ ಅನ್ನ ಕಾಮನ್ ತಗೊಂಡು ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇದೆ. ಸೊ ಆಚೆ ತಗೊಂಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ರೂಟ್ 1 ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇದೆ, ಕ್ಯಾನ್ಸಲ್. ಸೊ ಏನಾಗ್ಬಿಡುತ್ತೆ, ಸ್ಕ್ವೇರ್ ರೂಟ್ 1 ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಬರ್ತಿದೆ. ಸೊ ವೈ ಬೈ ಎಕ್ಸ್ ಪ್ಲಸ್ ಅಂತಿದೆ. ಸೊ ಇದನ್ನ ಇವಾಗ ಏನಂತ ಬರೀಬಹುದು ನಾವು, ಜಿ ಆಫ್ ಅಂದ್ರೆ ಫಂಕ್ಷನ್ ಆಫ್ ವೈ ಬೈ ಎಕ್ಸ್ ಅಂತ ಬರೀಬಹುದು, ಕರೆಕ್ಟ್ ಅಲ್ವಾ? ಫಂಕ್ಷನ್ ಆಫ್ ವೈ ಬೈ ಎಕ್ಸ್ ಇದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದು ಹೋಮೋಜಿನಿಯಸ್ ಈಕ್ವೇಷನ್ ಆಗುತ್ತೆ. ಇಲ್ಲ ಅಂತಂದ್ರೆ, ಸೊ ಆಗ್ಲೇ ಹೇಳಿದೆ ನೋಡೋಣ, ಆ ತರ ತಗೊಂಡ್ಬಿಡಿ ಅಷ್ಟೇ. ಇಲ್ಲಿ ಪವರ್ ಏನಿದೆ, ವೈ ಪವರ್ 1 ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ವೈ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಇದೆ ಅಂದ್ರೆ ಈಗ
ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2 ತಗೋಬೇಕು ನೀವು, ಇಟ್ ಕ್ಯಾನ್ಸಲ್, ಎಕ್ಸ್ ಬರುತ್ತೆ, ಇಲ್ಲಿ ವೈ ಬರುತ್ತೆ. ಓಕೆನಾ? ಸೊ ಆಗ ಏನಾಗ್ಬಿಡ್ತೀವಿ ಹೋಮೋಜಿನಿಯಸ್. ಇದು ಕೂಡ ಹೋಮೋಜಿನಿಯಸ್ ಆಗಿರ್ಬೇಕು. ಇವಾಗ ಇಲ್ಲಿ ಜಸ್ಟ್ ಎಕ್ಸ್ ಇದೆ, ಎಕ್ಸ್ ಪವರ್ 1 ಇದೆ, ಹಾಗಾಗಿ ಏನಾಗ್ಬಿಡುತ್ತೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ ಅಂತ. ಓಕೆನಾ? ಎಕ್ಸಾಮ್ ನಲ್ಲಿ ಅದು ಹೋಮೋಜಿನಿಯಸ್ ಡಿಗ್ರಿ ಕೇಳ್ತಾನಲ್ಲ ಸರ್ ಅದು? ಹೋಮೋಜಿನಿಯಸ್ ಡಿಗ್ರಿ ಕೊಟ್ರೆ ಇಲ್ಲಿದೆ ನೋಡಿ, ಅದರ ಮಾಡಿ ಅಷ್ಟೇ, ಇಲ್ಲಿದೆ ನೋಡಿ. ಸೊ ಇವಾಗ ಏನ್ ಕೊಡ್ತಾರೆ ಹೇಳಿ, ಅದು ಸ್ವಲ್ಪ ಈಗ ಡಿಗ್ರಿ ಕೊಡ್ತಾರೆ ಅನ್ಕೊಳ್ಳಿ. ಇವಾಗ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಹಿಂಗ್ ಕೊಟ್ಟಿರ್ತಾರೆ. ಆಫ್ ಡಿಗ್ರಿ ಏನ್ ಬರುತ್ತೆ ಅಂತ ಫಂಕ್ಷನ್ ನಮ್ಗೆ ಏನ್ ಮಾಡ್ಬೇಕಂದ್ರೆ, ಈ ಎಕ್ಸ್ ಬದಲು ಏನ್ ಮಾಡ್ಬೇಕು, ಲ್ಯಾಂಬ್ಡಾ ಎಕ್ಸ್, ವೈ ಬದಲು ಲ್ಯಾಂಬ್ಡಾ ವೈ ಮಾಡಬೇಕು, ಈಕ್ವಲ್ ಟು ಇದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ, ಸೊ ಲ್ಯಾಂಬ್ಡಾ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರುತ್ತೆ. ಓಕೆನಾ? ಸೊ ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ಪವರ್ ಏನ್ ಬರುತ್ತಲ್ವಾ ಅಷ್ಟು ಡಿಗ್ರಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಇದು ಹೋಮೋಜಿನಿಯಸ್. ಆಫ್ ಡಿಗ್ರಿ ಏನ್ ಬರುತ್ತೆ ಅಂತಂದ್ರೆ, ಎಫ್ ಆಫ್ ಎಕ್ಸ್ ಬದಲಿ ಲ್ಯಾಂಬ್ಡಾ ತಗೊಳ್ಳಿ, ಸೊ ಲ್ಯಾಂಬ್ಡಾ ಎಕ್ಸ್, ವೈ ಬದಲಿ ಲ್ಯಾಂಬ್ಡಾ ವೈ ತಗೊಳ್ಳಿ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಲ್ಯಾಂಬ್ಡಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ವೈ ಸ್ಕ್ವೇರ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಇದೆ. ಓಕೆನಾ? ಇದನ್ನ ಈ ತರ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಏನ್ ಬರ್ತಿದೆ ನೋಡಿ, ಇಲ್ಲಿ 2 ಬರ್ತಿದೆ. ಸೊ ದೇರ್ಫೋರ್ ಗಿವನ್ ಫಂಕ್ಷನ್ ಇದೆ ನೋಡಿ, ಎಫ್ ಆಫ್ ಎಕ್ಸ್ ವೈ ಇಸ್ ಎ ಹೋಮೋಜಿನಿಯಸ್ ವಿತ್ ಡಿಗ್ರಿ ಏನ್ ಬರ್ತಿದೆ ನೋಡಿ, 2 ಬರ್ತಿದೆ. ಅರ್ಥ ಆಯ್ತಾ? ವಿತ್ ಡಿಗ್ರಿ 2 ಬರ್ತಿದೆ. ಸೊ ಈ ತರ ಮಾಡಿ ಅಷ್ಟೇ. ಇವಾಗ ಆಗ್ಲೇ ಒಂದು ತಗೊಂಡ್ವಲ್ಲ, ಅದೇನ್ ಬರ್ತಿದೆ ನೋಡಿ, ಯಾವ ಫಂಕ್ಷನ್ ತಗೊಂಡ್ವಿ ನಾವು, ಇಲ್ಲಿದೆ ನೋಡಿ ಅಲ್ವಾ? ಇವಾಗ ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ, ಇವಾಗ ತಗೊಂಡ್ಬಿಡ್ತೀನಿ ನಾನು, ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ, ಎಕ್ಸ್ ಇಂಟು ಡಿ ವೈ ಆಗುತ್ತೆ ಈಕ್ವಲ್ ಟು, ಸೊ ವೈ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಸೊ ಡಿ ವೈ ಡಿ ಎಕ್ಸ್ ಇದೆ, ಡಿವೈಡೆಡ್ ಬೈ ಡಿ ಎಕ್ಸ್ ಆಗುತ್ತೆ ಈಕ್ವಲ್ ಟು ವೈ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆನಾ? ಇವಾಗ ಇದನ್ನೇನು ತಗೊಳ್ತೀನಿ ಅಂದ್ರೆ, ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತಗೊಳ್ಳಿ. ಓಕೆನಾ? ಇವಾಗ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಕಾಮ ಲ್ಯಾಂಬ್ಡಾ ವೈ ಏನಾಗುತ್ತೆ, ಲ್ಯಾಂಬ್ಡಾ ವೈ ಪ್ಲಸ್ ಸ್ಕ್ವೇರ್ ರೂಟ್ ಲ್ಯಾಂಬ್ಡಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಬದಿ ಏನು ತಗೊಳ್ತೀರಾ, ಲ್ಯಾಂಬ್ಡಾ ಎಕ್ಸ್ ತಗೊಳ್ತೀರಾ. ಇವಾಗ ಏನಾಗುತ್ತೆ, ಸೊ ಲ್ಯಾಂಬ್ಡಾ ವೈ ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಆಚೆ ಬಂದ್ಬಿಟ್ರೆ ಲ್ಯಾಂಬ್ಡಾ ಆಗುತ್ತೆ, ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲ್ಯಾಂಬ್ಡಾ ಎಕ್ಸ್ ಆಗುತ್ತೆ. ಈಗ ಲ್ಯಾಂಬ್ಡಾ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ, ಸೊ ಲ್ಯಾಂಬ್ಡಾ ಇಂಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ ಲ್ಯಾಂಬ್ಡಾ ಎಕ್ಸ್ ಇದೆ. ಸೊ ಲ್ಯಾಂಬ್ಡಾ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್, ಇನ್ನೇನ್ ಬರ್ತಿದೆ ನೋಡಿ, ಇದು ಪೂರ್ತಿ ಎಫ್ ಆಫ್. ಸೊ ಲ್ಯಾಂಬ್ಡಾ ಪವರ್ ಏನ್ ಬರುತ್ತೆ ಹಂಗಾರೆ, ಇವಾಗ 0 ತಗೋಬೇಕು ನೀವು, 0 ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗ್ಬಿಡುತ್ತೆ ಹಂಗಾರೆ, ಇದು ಡಿಗ್ರಿ 0 ಬರ್ತಿದೆಯಲ್ಲ, 1 ಬರ್ಬೇಕಾಗಿತ್ತು. ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ, dy upon dx ತಗೊಂಡಿರಲ್ಲ ಸರ್, ಅಲ್ಲೇನಾದ್ರು ಮಿಸ್ಟೇಕ್ ಆಗಿದೆ. dy upon dx ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ತಗೊಂಡೆ, ಸೊ ಲ್ಯಾಂಬ್ಡಾ ಸ್ಕ್ವೇರ್ ಕ್ಯಾನ್ಸಲ್. ಅಲ್ಲ ಇದು ಕರೆಕ್ಟ್ ಇದೆ. ಓಕೆನಾ? ಇದು ಪೂರ್ತಿ ಫಂಕ್ಷನ್ ತಗೊಂಡಾಗ ಹೋಮೋಜಿನಿಯಸ್ ಆಫ್ ಡಿಗ್ರಿ 0 ಇದೆ. ಓಕೆನಾ? ಅಷ್ಟೇ ಕೊಟ್ಟಿದ್ದಾರೆ ಸರ್ ಮೇಲೆ, ನೀವು ನೋಡಿದ್ದು ಅವಾಗ ಆಗುತ್ತೆ. ಇವಾಗ ನೋಡಿ ಜಸ್ಟ್ ಇನ್ ತಗೊಂಡ್ರೆ ಆಗುತ್ತಲ್ವಾ? ಯಾಕೆ ಹೇಳಿ, ಇಲ್ಲಿ ಏನ್ ಬರುತ್ತೆ, ಲ್ಯಾಂಬ್ಡಾ ವೈ ಬರುತ್ತೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಸೊ ಲ್ಯಾಂಬ್ಡಾ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ವೈ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಪವರ್ 1 ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ರಾಷನಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಹೋಮೋಜಿನಿಯಸ್ ಆಫ್ ಡಿಗ್ರಿ 0 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೊ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಸ್ ಹೋಮೋಜಿನಿಯಸ್ ಈಕ್ವೇಶನ್. ಸೊ ದೆನ್ ದ ಚೇಂಜ್ ಆಫ್ ವೇರಿಯೇಬಲ್ಸ್. ಓಕೆ, ಇವಾಗ ಏನ್ ಮಾಡ್ಬೇಕು, ವೇರಿಯೇಬಲ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು ನೀವು ಇವಾಗ. ಸೊ y ಈಕ್ವಲ್ ಟು ವಿ ಎಕ್ಸ್ ಅಂತ ತಗೋಬೇಕು. ಓಕೆನಾ? ಏನ್ ತಗೋಬೇಕು ಹೇಳಿ, y ಈಕ್ವಲ್ ಟು ವಿ ಎಕ್ಸ್ ಅಂತ ತಗೋಬೇಕು. ಈಕ್ವೇಶನ್ 1 ಏನಾಗ್ಬಿಡುತ್ತೆ ಅವಾಗ, ಸೊ ಇಂಟು ಎ ಸಪರೇಬಲ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್, ಸೊ ವೇರಿಯೇಬಲ್ಸ್ ಏನ್ ಮಾಡ್ತೀವಿ ಇವಾಗ, ಬಿ ಬರುತ್ತೆ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ ಏನ್ ಬರುತ್ತೆ, ಎಕ್ಸ್ ಬರುತ್ತೆ. ಓಕೆನಾ? ಸೊ y ದ ಡಿಪೆಂಡೆಂಟ್ ವೇರಿಯೇಬಲ್ ಏನಾಗ್ಬಿಡುತ್ತೆ, ವಿ ಆಗುತ್ತೆ ಅಂತ ಅಷ್ಟೇ.
ಇಂಡಿಪೆಂಡೆಂಟ್ ವೇರಿಯಬಲ್ ಅದೇ ಇರುತ್ತೆ. ಏನ್ ತಗೋಬೇಕು ಹೇಳಿ? ಹೋಮೋಜಿನಿಯಸ್ ಬಂದಾಗ y ಈಕ್ವಲ್ ಟು ವಿ ಎಕ್ಸ್ ತಗೋಬೇಕು. ಇದನ್ನ ಪಾರ್ಷಿಯಲ್ ಓಕೆ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ? dy by dx equal to v. x into dy by dx, ಇದು ಫಂಕ್ಷನ್ ಆಫ್ x ಇದು. ಸೊ dy by dx ಪ್ಲಸ್ v, ಸೊ ಡಿಫ್ರೆನ್ಶಿಯೇಷನ್ ಆಫ್ x ಏನಾಗುತ್ತೆ? 1 ಆಗುತ್ತೆ, ಈ ಫಾರ್ಮಲ್ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಇದೆ ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? 4xy ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 dy ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ? ಸೊ m ಈಕ್ವಲ್ ಟು 4xy ಆಗುತ್ತೆ, ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ. ಓಕೆ, ಇವಾಗ ಅವಶ್ಯಕತೆ ಇಲ್ಲ, ನಾವು ಇವಾಗ ಬೇರೆ ಮೆಥಡ್ ಹೋಗೋಣ. ಸೊ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಹೋಮೋಜಿನಿಯಸ್ ಅಲ್ವಾ ಇದು? ಇಲ್ಲ, ಹೋಮೋಜಿನಿಯಸ್ ಆಗಿಲ್ಲ, ಸಾರಿ, ಹೋಮೋಜಿನಿಯಸ್ ಆಗಿಲ್ಲ. ಓಕೆ, ಯಾವ ತರ ಸಾಲ್ವ್ ಮಾಡ್ತೀರಾ ಇದು? ಈಗ ಒಂದು ಕೆಲಸ ಮಾಡಿ, ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಬರುತ್ತೆ ಇದು, ಅದನ್ನ ನೀವು ಸಾಲ್ವ್ ಮಾಡಿ. ಸದ್ಯಕ್ಕೆ ನಾನು ಇಂತ ತಗೊಳ್ತೀನಿ, ಯಾವ್ದು ಅಂದ್ರೆ ಸೆಕೆಂಡ್, ಥರ್ಡ್ ಒನ್. ವೇರಿಯಬಲ್ ಸಪರೇಬಲ್ ಆಗುತ್ತೆ ನೋಡಿ ಸರ್ ಇದು. ಯಾವ್ದು ಹೇಳಿ ಸರ್? ಎಕ್ಸಾಂಪಲ್ ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ತೀವಿ ಅಷ್ಟೇ. ಇದನ್ನ ಎಸ್ ಸರ್, ಎಸ್, ಆ ತರ ಮಾಡ್ಬೋದು. ಓಕೆನಾ? ಸೊ ಅಥವಾ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಹೋಮೋಜಿನಿಯಸ್ ಬೇಕು ನನಗೆ, ಇವಾಗ ಇದನ್ನ ಸಾಲ್ವ್ ಮಾಡಿ. ಸೊ ಥರ್ಡ್ ಒನ್ ಇದೆ ನೋಡಿ, ನಾನು ಸಾಲ್ವ್ ಮಾಡಿ. ನೋಡಿ, ಹೋಮೋಜಿನಿಯಸ್ ಆಗಿದೆಯಲ್ಲ, ಸ್ವಲ್ಪ ಪವರ್ 1 ಇದೆ ಇಲ್ಲಿ, ಹೋಮೋಜಿನಿಯಸ್ ಇದೆ. ಇವಾಗ ಏನಾಗ್ಬಿಡುತ್ತೆ? 4x ಮೈನಸ್ ವೈ ಇಂಟು ಡಿ ವೈ ಈಕ್ವಲ್ ಟು, ಇದು ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 2x ಮೈನಸ್ 5y ಡಿ ಎಕ್ಸ್ ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ? ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 2x ಮೈನಸ್ 5y ಡಿವೈಡೆಡ್ ಬೈ 4x ಮೈನಸ್ ವೈ ಇದೆ. ಸೊ ಹೋಮೋಜಿನಿಯಸ್ ಅಂತ ಗೊತ್ತಾಗ್ತಿದೆ. ಹಾಗಾಗಿ ಏನ್ ಮಾಡ್ತೀವಿ ನೀವು? ಇವಾಗ y ಈಕ್ವಲ್ ಟು ವಿ ಎಕ್ಸ್ ತಗೊಳ್ಳಿ. ಸೊ ಡಿಫರೆನ್ಶಿಯೇಟ್ ಮಾಡ್ಬಿಟ್ರೆ ವಿತ್ ರೆಸ್ಪೆಕ್ಟ್ x, dy by dx equal to x into dy by dx plus v ಬರುತ್ತೆ. ತಗೊಂಡ್ಬಿಟ್ಟು ಕೊಡಿ, ಏನಾಗುತ್ತೆ? x into dy by dx plus v equal to minus 2x minus 5, y ಅಂದ್ರೆ ಏನು ತಗೊಂಡಿದೀವಿ? vx ತಗೊಂಡಿದೀವಿ, ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಇವಾಗ? 4x ಮೈನಸ್ y ಅಂತ ತಗೊಂಡಿದೀವಿ, vx ತಗೊಂಡಿದೀವಿ ಅಲ್ವಾ? x ಕಾಮನ್ ತಗೊಂಡ್ರೆ ಏನಾಗುತ್ತೆ ಇಲ್ಲಿ? ಸೊ x ಮತ್ತೆ x ಕ್ಯಾನ್ಸಲ್ ಆಗ್ಬಿಡುತ್ತೆ, ಏನು ಕೊಡೋದು? ಮೈನಸ್ 2 ಮೈನಸ್ 5v ಡಿವೈಡೆಡ್ ಬೈ 4 ಮೈನಸ್ ವಿ ಬರ್ತದೆ. ಇವಾಗ ಈ ಪ್ಲಸ್ ವಿ ಆ ಕಡೆ ತಗೊಂಡ್ಬಿಡಿ, ಅವಾಗ ಏನಾಗುತ್ತೆ? ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 5v ಡಿವೈಡೆಡ್ ಬೈ 4 ಮೈನಸ್ ವಿ. ಸೊ ಪ್ಲಸ್ ವಿ ಕಡೆ ಆಗುತ್ತೆ, ಮೈನಸ್ ವಿ ಆಗುತ್ತೆ. ಸೊ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು, ಇವಾಗ ಏನಾಗುತ್ತೆ? ಮೈನಸ್ 2 ಮೈನಸ್ ಮೈನಸ್ ಪ್ಲಸ್ 5v, ನೆಕ್ಸ್ಟ್ ಇಲ್ಲಿ ಮೈನಸ್ ವಿ ಇಂಟು ಇದೇನಾಗುತ್ತೆ? ಮೈನಸ್ 4v ಪ್ಲಸ್ ವಿ ಸ್ಕ್ವೇರ್ 4 ಮೈನಸ್ ವಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ? ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ವಿ ಪ್ಲಸ್ ವಿ ಸ್ಕ್ವೇರ್ ಮೈನಸ್ 4v, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ವಿ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ 4 ಮೈನಸ್ ವಿ. ಓಕೆ, ಇನ್ ಸಾಲ್ವ್ ಮಾಡೋದು ಏನಾಗುತ್ತೆ ಇಲ್ಲಿ? ವಿ ಸ್ಕ್ವೇರ್, ಸೊ 5 ಮೈನಸ್ ಪ್ಲಸ್ ವಿ ಮೈನಸ್ 2 ಡಿವೈಡೆಡ್ ಬೈ 4 ಮೈನಸ್ ವಿ ಆಗುತ್ತೆ. ಸೊ ಇವಾಗ ಈ ಕಡೆ ತಗೊಂಡ್ಬಿಡಿ, ಅಂದ್ರೆ ಈಗ ಸಪರೇಷನ್ ಆಫ್ ವೇರಿಯಬಲ್ಸ್ ಬರ್ತಿದೆ ಅಲ್ವಾ, ಅದು ವಿ ಇರೋದ್ ಒಂದ್ ಕಡೆ ತಗೊಂಡ್ಬಿಡಿ, ಎಕ್ಸ್ ಇರೋದ್ ಒಂದ್ ಕಡೆ ತಗೊಂಡು ಏನಾಗ್ಬಿಡುತ್ತೆ? 4 ಮೈನಸ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಪ್ಲಸ್ ವಿ ಮೈನಸ್ 2 ಡಿ ವಿ ಈಕ್ವಲ್ ಟು, ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ? ಡಿ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಕ್ಲಿಯರಾ? ಸಮಸ್ಯೆ ಅಲ್ವಾ? ಕರೆಕ್ಟ್ ಇದೆನಾ? ಓಕೆ, ಇವಾಗ ಏನಾಗುತ್ತೆ? ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿ. ಸೊ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಇವಾಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ತರ ಹೇಳಿ? ಯಾವ ತರ ಇಂಟಿಗ್ರೇಟ್ ಮಾಡ್ತೀರಾ? 4 ಮೈನಸ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಪ್ಲಸ್ ವಿ ಮೈನಸ್ 2 ಇದೆ. ಯಾವ ತರ ಮಾಡ್ಬೋದು? v plus 2 v minus 1 partial fraction ಅಲ್ಲಿ ಬರುತ್ತಾ? integration of u by v plus ಬರುತ್ತೆ ಇಲ್ಲ, ಸರ್. v minus 1 ವಿ ಪ್ಲಸ್ 1 ಬರುತ್ತಲ್ವಾ ಇದು? ನೋಡಿ ಏನ್ ಮಾಡ್ಬೋದು ಅಂದ್ರೆ, ವಿ ಸ್ಕ್ವೇರ್ ಪ್ಲಸ್ 2v ಮೈನಸ್ 1v ಮೈನಸ್ 2 ಅಂತ ಬರೀಬಹುದು. ಸೊ ವಿ ಇಂಟು ವಿ ಪ್ಲಸ್ 2 ಆಗುತ್ತೆ, ಸೊ ಮೈನಸ್ 1 ಇಂಟು ವಿ ಪ್ಲಸ್ 2 ಆಗುತ್ತೆ, ಸೊ ವಿ ಪ್ಲಸ್ 2 ಇಂಟು ವಿ ಮೈನಸ್ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ತರ ಬರೀಬಹುದು. ಸೊ ಇವಾಗ ಏನಾಗ್ಬಿಡುತ್ತೆ? 4 ಮೈನಸ್ ವಿ ಡಿವೈಡೆಡ್ ಬೈ
ವಿ ಸ್ಕ್ವೇರ್ ಪ್ಲಸ್ ವಿ ಮೈನಸ್ 2 ಈಕ್ವಲ್ ಟು ಸೊ ಎ ಡಿವೈಡೆಡ್ ಬೈ ಇದಕ್ಕೆ ಏನ್ ಬರ್ತಿದೆ ಇಲ್ಲಿ ವಿ ಪ್ಲಸ್ 2 ಬರ್ತಿದೆ ಪ್ಲಸ್ ಬಿ ಡಿವೈಡೆಡ್ ಬೈ ವಿ ಮೈನಸ್ 1 ಬರ್ತಿದೆ. ಇಲ್ಲಿ ಏನಾಗ್ಬಿಡುತ್ತೆ ಸೊ ಎ ಇಂಟು ವಿ ಮೈನಸ್ 1 ಪ್ಲಸ್ ಬಿ ಇಂಟು ವಿ ಮೈನಸ್ 2 ಆಗುತ್ತೆ. ಎಲ್ಸಿಎಂ ತಗೊಂಡ್ಬಿಟ್ರೆ ಈಕ್ವಲ್ ಟು ಸೊ ಎಲ್ಸಿಎಂ ಕ್ಯಾನ್ಸಲ್ ಇಲ್ಲಿ ಏನ್ ಬರ್ತಿದೆ 4 ಮೈನಸ್ 3 ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಏನ್ ಬೇಕು ಎ ಬೇಕು ಬಿ ಬೇಕು. ಸೊ ಅದಕ್ಕೆ ಏನ್ ತಗೊಳ್ತೀನಿ ಅಂದ್ರೆ ಸೊ ಪುಟ್ ಬಿ ಈಕ್ವಲ್ ಟು 2 ತಗೊಳ್ಳಿ. ಅವಾಗ ಏನಾಗುತ್ತೆ ಇದು ವಿಚ್ ಇಂಪ್ಲೈಸ್ ವಿ ಇಸ್ ಈಕ್ವಲ್ ಟು -2 ಬರುತ್ತೆ. +2 ಇದೆ. ಅಲ್ಲ 2 ತಗೊಳ್ಳಿ, ವಿಗೆ 2 ತಗೊಳ್ಳಿ. ವಿ +2 ಸರ್ ಅದು. ವಿ ಪ್ಲಸ್ 2 ನಾ ಓಕೆ +2 ಈಕ್ವಲ್ ಟು -2 ತಗೊಳ್ಳಿ. ಅವಾಗ ಏನಾಗುತ್ತೆ ಸೊ ಎ ಇಂಟು -2 -1 ಈಕ್ವಲ್ ಟು 4 + 2 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಎ ಈಕ್ವಲ್ ಏನಾಗ್ಬಿಡುತ್ತೆ 6 ಡಿವೈಡೆಡ್ ಬೈ -3 ದಟ್ ಈಸ್ -2 ಬರ್ತಿದೆ. ಅದೇ ತರ ಬಿ ಏನ್ ಬರುತ್ತೆ ನೋಡಿ. ಸೊ ಇವಾಗ ಬಿ ಬೇಕಾದ್ರೆ ಏನ್ ಮಾಡ್ತೀವಿ ಇಲ್ಲಿ ಸೊ ಎ ಈಕ್ವಲ್ ಟು -2 ಬರ್ತಿದೆ, ಬಿ ಈಕ್ವಲ್ ಏನ್ ಬರ್ತಿದೆ ನೋಡಿ 1 ಬರ್ತಿದೆ. ಓಕೆ ಇವಾಗ ಇಲ್ಲಿ ತಗೊಂಡೋಗಿ ಕೊಡಿ ಏನಾಗುತ್ತೆ ಇಂಟಿಗ್ರೇಷನ್ ಕೊಟ್ಟು ಡೈರೆಕ್ಟ್ ಆಗಿ ಇವಾಗ ಓಕೆ ಆಲ್ರೆಡಿ ಮಾಡಿದ್ದೀನಿ. ಸೊ -2 ಬಂದಿದೆ ಎ ಅಂತಂದ್ರೆ ಡಿವೈಡೆಡ್ ಬೈ ವಿ ಪ್ಲಸ್ 2 ಇದೆ. ಕರೆಕ್ಟ್ ಅಲ್ವಾ? ಪ್ಲಸ್ ಬಿ ಏನಿದೆ 1 ಇದೆ. ಸೊ 1 ಡಿವೈಡೆಡ್ ಬೈ ವಿ ಪ್ಲಸ್ 1. ಸೊ ಇವಾಗ ಇಲ್ಲಿ ಡಿ ವಿ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇಂಟಿಗ್ರೇಟ್ -1 ಬಂದಿದೆನಾ ವಿ -1 ಓಕೆ ವಿ -1 ಓಕೆ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1/x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಸೊ ಇಂಟಿಗ್ರೇಷನ್ ಆಫ್ 1/v + 2 ಏನಾಗ್ಬಿಡುತ್ತೆ -2 ಟೈಮ್ಸ್ ಲಾಗ್ ಆಫ್ v + 2 ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಆಫ್ 1/v - 1 ಏನಾಗ್ಬಿಡುತ್ತೆ ಲಾಗ್ ಆಫ್ v ಮೈನಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ 1/x ಏನಾಗ್ಬಿಡುತ್ತೆ ಲಾಗ್ x ಸಿ ಬದಿ ಅಂತ ತಗೊಳ್ಳಿ. ಎಲ್ಲ ಲಾಗ್ ಬರ್ತಿರೋದ್ರಿಂದ ಲಾಗ್ ಸಿ ಅಂತ. ಇವಾಗ -2 ಮೇಲೆ ಕಳಿಸ್ಬಿಡಿ. ಅವಾಗ ಏನಾಗ್ಬಿಡುತ್ತೆ ಸೊ ಲಾಗ್ ಆಫ್ v + 2 ಪವರ್ -2 ಪ್ಲಸ್ ಲಾಗ್ ಆಫ್ into v + 1 ಈಕ್ವಲ್ ಟು ಸೊ ಲಾಗ್ x ಪ್ಲಸ್ ಲಾಗ್ ಸಿ ಆಗ್ತದೆ. ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ಲಾಗ್ ಎ ಬಿ ಆಗುತ್ತೆ. ಸೊ ಅವಾಗ ಕೂಡ ಲಾಗ್ ಎ ಬಿ ಆಗ್ತದೆ. ಸೊ ಲಾಗ್ ಕ್ಯಾನ್ಸಲ್ ಇನ್ನೇನು ಉಳ್ಕೊಳ್ತು ವಿ + 2 ಪವರ್ -2 ಇಂಟು ಸೊ ಇವಾಗ ಏನ್ ತಗೊಂಡಿದ್ವಿ ನಾವು y = vx ತಗೊಂಡಿದ್ವಿ. ಸೊ v = ಏನಾಗ್ಬಿಡುತ್ತೆ y/x ಆಗುತ್ತೆ. ಇಲ್ಲಿ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ y/x + 2 ಹೋಲ್ ಪವರ್ -2 ಇಲ್ಲಿ ಏನಾಗ್ಬಿಡುತ್ತೆ y/x -1 ಈಕ್ವಲ್ ಟು c ಇಂಟು x. ದಿಸ್ ಇಸ್ ದ ಸೊಲ್ಯೂಷನ್. ಓಕೆನಾ? ಈ ತರ ಸಾಲ್ವ್ ಮಾಡಿ ನೀವು ಮಿಕ್ಕಿದನ್ನ. ಓಕೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಬರುತ್ತೆ. ಸೊ ಲೀನಿಯರ್ ಈಕ್ವೇಶನ್ ಅಂತ ಬರುತ್ತೆ. ನಿನ್ನೆ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ಫಸ್ಟ್ ಆರ್ಡರ್ ಮತ್ತೆ ಫಸ್ಟ್ ಡಿಗ್ರಿ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ ಸೆಟ್ y ಬರುತ್ತೆ y' ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ y ಬರುತ್ತೆ y' ಬರುತ್ತೆ. ಈ ಸೆಟ್ ಒಳಗಡೆ ಇರೋದೇ 2 ಎಲಿಮೆಂಟ್ಸ್ ಇಲ್ಲಿ ಮಲ್ಟಿಪಲ್ ಆಗಿರ್ಬೋದು. ಓಕೆನಾ? ಸೊ ಇಲ್ಲಿ ಏನಾಗ್ಬಿಡುತ್ತೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಕೊಟ್ಬಿಟ್ಟು ನೋಡಿ ಅವರು ಡೈರೆಕ್ಟ್ ಆಗಿ ಈ ಫಾರ್ಮ್ ಅಲ್ಲಿ ಇರುತ್ತೆ dy/dx ಪ್ಲಸ್ p(x) into y ಈಕ್ವಲ್ ಟು q(x) ಫಾರ್ಮ್ ಅಲ್ಲಿ ಇರುತ್ತೆ. ಇದು ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ p(x) ಇದೆ ನೋಡಿ ಫಂಕ್ಷನ್ ಆಫ್ x ಓನ್ಲಿ, ಫಂಕ್ಷನ್ ಆಫ್ x ಅಂತ. q(x) ಏನಾಗ್ಬಿಡುತ್ತೆ ಫಂಕ್ಷನ್ ಆಫ್ ಅದು ಕೂಡ x ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ x ಇಂಟು dy/dx ಪ್ಲಸ್ x + 1 into y ಈಕ್ವಲ್ ಟು x3. ಇವಾಗ x ಅನ್ನು ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಈಕ್ವೇಶನ್ ಏನಾಗುತ್ತೆ ಹೇಳಿ. ಸೊ dy/dx ಪ್ಲಸ್ x + 1/x y ಈಕ್ವಲ್ ಟು x3/x ಆಗ್ಬಿಡುತ್ತೆ. ದಟ್ ಇಸ್ x² ಆಗುತ್ತೆ. ಸೊ ಇವಾಗ p(x) ಏನಾಗ್ಬಿಡುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ x + 1/x ಆಗುತ್ತೆ. q(x) ಏನಾಗ್ಬಿಡುತ್ತೆ ಇಲ್ಲಿ ತಗೋಬೇಕು. ದಟ್ ಈಸ್ x² ಆಗ್ತದೆ. ಓಕೆನಾ? ಈ ತರ ಬಂದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಬಂದಾಗ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಕಂಡುಹಿಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ e⁻∫ p(x) into dx. ಓಕೆನಾ? ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂತಂದ್ರೆ ಸೊ ನಾವು ಇವಾಗ ಏನ್ ಕಂಡುಹಿಡಿಬೇಕು y ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫಸ್ಟ್ y ಬರುತ್ತೆ. ಸೊ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ q(x) ಇಂಟಿಗ್ರೇಷನ್ q(x) ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx plus integrating constant c. So this is the final solution of the
ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ 1. ಓಕೆನಾ? ಈ ಒಂದು ಎಕ್ಸಾಂಪಲ್ ಇದೆ, ನೋಡೋಣ. ಓಕೆ, ಇಲ್ಲಿ ಏನಾಗ್ಬಿಡುತ್ತೆ ಇವಾಗ dy by dx ಪ್ಲಸ್ ಇದೇನಾಗ್ಬಿಡುತ್ತೆ, ಇದು p ಆಫ್ x ಆಗುತ್ತೆ. ಸೊ p ಆಫ್ x ಏನಾಗ್ಬಿಡುತ್ತೆ ಅಲ್ಲಿ 2x ಪ್ಲಸ್ 1 ಬೈ x ಆಗುತ್ತೆ. ಸೊ q ಆಫ್ x ಏನಾಗ್ಬಿಡುತ್ತೆ e ಪವರ್ ಮೈನಸ್ 2x ಇದೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಮಾಡ್ತೀರಿ ಇವಾಗ, e ಪವರ್ ಇಂಟಿಗ್ರೇಷನ್ ಆಫ್ p ಆಫ್ x ಇಂಟು dx ಮಾಡ್ತೀರಾ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ e ಪವರ್ ಇಂಟಿಗ್ರೇಷನ್ ಇಲ್ಲಿದೆ ನೋಡಿ, 2x plus 1 ಪ್ಲಸ್ 1 ಬೈ ಎಕ್ಸ್ ಡೈರೆಕ್ಟ್ ಆಗಿ ಅಲ್ವಾ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇ ಪವರ್ ಇಂಟಿಗ್ರೇಷನ್ ಆಫ್ 2 ಏನಾಗ್ಬಿಡುತ್ತೆ 2x ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಬೈ ಲಾಗ್ ಎಕ್ಸ್ ಆಗುತ್ತೆ. log x. ಇವಾಗ ಏನಾಗ್ಬಿಡುತ್ತೆ, ಸೊ ಇ ಪವರ್ 2x ಇಂಟು ಇ ಪವರ್ ಲಾಗ್ ಎಕ್ಸ್ ಆಗುತ್ತೆ ಅಲ್ವಾ. ಸೊ ಲಾಗ್ ಆಫ್ ಇಂಡಸ್ ಇವಾಗ ಸೊ ಈ ಮತ್ತೆ ಲಾಗ್ ಕ್ಯಾನ್ಸಲ್, ಎಕ್ಸ್ ಇಂಟು ಇ ಪವರ್ 2x ಬರ್ತಿದೆ. ಸೊ ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ನೋಡಿ, x ಇಂಟು ಇ ಪವರ್ 2x q ಆಫ್ x ಏನಿದೆ ನೋಡಿ, e ಪವರ್ ಮೈನಸ್ 2x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ನೋಡಿ, x ಇಂಟು ಇ ಪವರ್ 2x dx ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c ಇದೆ. ಸೊ xy ಇಂಟು ಇ ಪವರ್ 2x ಈಕ್ವಲ್ ಟು ಇಂಟಿಗ್ರೇಷನ್ ಇ ಪವರ್ ಮೈನಸ್ 2x ಪ್ಲಸ್ ಇ ಪವರ್ 2x ಏನಾಗ್ಬಿಡುತ್ತೆ ಇ ಪವರ್ 0 ಆಗುತ್ತೆ, ಇ ಪವರ್ 0 1 ಆಗುತ್ತೆ, x ಇಂಟು dx ಪ್ಲಸ್ c ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್ xy ಇ ಪವರ್ 2x ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x square by 2 plus constant c. So this is the final solution. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನೋಡಿ. ಸೊ ಬರ್ನೌಲಿ ಈಕ್ವೇಶನ್ಸ್ ಅಂತ ಬರುತ್ತೆ. ಸೊ ಆನ್ ಈಕ್ವೇಶನ್ ಆಫ್ ದ ಫಾರ್ಮ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವ ತರ ಇರುತ್ತೆ, dy by dx ಪ್ಲಸ್ p ಆಫ್ x ಇಂಟು y ಈಕ್ವಲ್ ಟು q ಆಫ್ x ಇರುತ್ತೆ. ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಇವಾಗ ಬರ್ನೌಲಿ ಈಕ್ವೇಶನ್ ಯಾವ ತರ ಇರುತ್ತೆ, dy by dx ಪ್ಲಸ್ p ಆಫ್ x ಇಂಟು y ಈಕ್ವಲ್ ಟು q ಆಫ್ x ಇಂಟು y ಪವರ್ n ಬರುತ್ತೆ. ಓಕೆನಾ? ಸೊ y ಪವರ್ n ಬರುತ್ತೆ. ಇವಾಗ ನೋಡಿ ಇಲ್ಲಿ ಏನಾದ್ರು ನಾವು n ಈಕ್ವಲ್ ಟು 0 ಮತ್ತೆ 1 ತಗೊಂಡ್ರೆ ಏನಾಗುತ್ತೆ ನೋಡಿ, ಅದು ಇಲ್ಲಿ n ಈಕ್ವಲ್ ಟು 0 ತಗೊಂಡ್ರೆ y ಪವರ್ 0 ಏನಾಗ್ಬಿಡುತ್ತೆ 1 ಆಗುತ್ತೆ. ಅವಾಗ ಏನಾಗ್ಬಿಡುತ್ತೆ ಇದು ರೆಡ್ಯೂಸಸ್ ಟು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಕರೆಕ್ಟ್ ಅಲ್ವಾ? ಯಾಕೆ ಹೇಳಿ, ಇವಾಗ ನಾನು ಏನಾದ್ರು n ಈಕ್ವಲ್ ಟು 1 ತಗೊಂಡ್ರೆ dy by dx ಪ್ಲಸ್ p ಆಫ್ x y ಇಲ್ಲಿ ಏನಾಗ್ಬಿಡುತ್ತೆ ಈಕ್ವಲ್ ಟು q ಆಫ್ x y ಆಗುತ್ತೆ. ಸೊ ಈ ಕಡೆ ತಗೊಂಡ್ರೆ ಏನಾಗುತ್ತೆ ಇವಾಗ dy by dx ಪ್ಲಸ್ p ಆಫ್ x y ಮೈನಸ್ q ಆಫ್ x ಇಂಟು y. ಸೊ ಇದೇನಾಗ್ಬಿಡುತ್ತೆ ನೋಡಿ ಲೀನಿಯರ್ ಆಗ್ಬಿಡುತ್ತಲ್ವಾ. ಸೊ n ಈಕ್ವಲ್ ಟು 0 ಮತ್ತೆ n ಈಕ್ವಲ್ ಟು 1 ತಗೊಳಂಗಿಲ್ಲ, ಅದಕ್ಕೆ n ಈಕ್ವಲ್ ಟು ನಾಟ್ ಈಕ್ವಲ್ ಟು 0 1 ಅನ್ನು ತಗೊಂಡಿದ್ದೀವಿ. ಇವಾಗ 0 ತಗೊಂಡ್ರೆ ಏನಾಗುತ್ತೆ y ಪವರ್ 0 1 ಆಗುತ್ತೆ. ಅವಾಗ ಏನಾಗುತ್ತೆ ಅಗೇನ್ ಲೀನಿಯರ್ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇದು y ಪವರ್ 1 ಆಗ್ಬಿಡುತ್ತೆ. ಸೊ ಲೀನಿಯರ್ ಆಗ್ಬಿಡುತ್ತೆ. ಸೊ ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ n ನಾಟ್ ಈಕ್ವಲ್ ಟು 0,1 ತಗೊಂಡ್ರೆ ಓಕೆನಾ. ಸೊ ಬರ್ನೌಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ ನೋಡಿ, ಅದು ನಾನ್ ಲೀನಿಯರ್ ಅಂತ. ಸೊ ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ 1. ಕರೆಕ್ಟ್ ಅಲ್ವಾ? ಯಾವಾಗ n ನಾಟ್ ಈಕ್ವಲ್ ಟು 0,1. ಯಾಕೆ ಹೇಳಿ ನೋಡೋಣ. ಸೊ ಇವಾಗ 0 ಮತ್ತೆ 1 ಬಿಟ್ಟು ತಗೊಂಡ್ರೆ ಏನಾಗುತ್ತೆ, y ಕ್ಯೂಬ್ ತಗೊಂಡ್ರೆ ಸೊ ಏನಾಗ್ಬಿಡುತ್ತೆ ಈ ಸೆಟ್ ಒಳಗಡೆ, ಸೊ y ಮತ್ತೆ y ಡ್ಯಾಶ್ ಒಳಗಡೆ ಇಲ್ಲಿ ನೋಡಿ ಇದು ಮಲ್ಟಿಪಲ್ ಆಗ್ತಿದೆ ಇಲ್ಲಿ. ಸೊ y ಇಂಟು y ಹಾಗಾಗಿ ನಾನ್ ಲೀನಿಯರ್ ಆಗ್ಬಿಡುತ್ತೆ. ಓಕೆನಾ? ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಒಂದು ಸಬ್ಸ್ಟಿಟ್ಯೂಷನ್ ಇದೆ ಇಲ್ಲಿ, ಅದು ನಿಮಗೆ ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಟ್ರಾನ್ಸ್ಫಾರ್ಮೇಶನ್ v ಈಕ್ವಲ್ ಟು y ಪವರ್ 1 ಮೈನಸ್ n. ಏನ್ ತಗೋಬೇಕು ಹೇಳಿ, v ಈಕ್ವಲ್ ಟು y ಪವರ್ 1 ಮೈನಸ್ n ತಗೋಬೇಕು. ಸೊ ಇನ್ನು ತಗೊಂಡ್ಮೇಲೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ನೋಡಿ ಅದು ಲೀನಿಯರ್ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಲೀನಿಯರ್ ಈಕ್ವೇಶನ್ ಆಗುತ್ತೆ. ಇನ್ ವೇರಿಯೇಬಲ್ ಯಾವ್ದು ಬಂದ್ಬಿಡುತ್ತೆ ಇವಾಗ, ಡಿಪೆಂಡೆಂಟ್ ವೇರಿಯೇಬಲ್ v ಬರುತ್ತೆ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಸೇಮ್ ಇಂಡಿಪೆಂಡೆಂಟ್ ವೇರಿಯೇಬಲ್ x ಇರುತ್ತೆ. ಏನ್ ತಗೋಬೇಕು ಹೇಳಿ, v ಈಕ್ವಲ್ ಟು y ಪವರ್ 1 ಮೈನಸ್. ಸೊ n ಇಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿರುತ್ತೆ ನೋಡಿ, dy by dx ಪ್ಲಸ್ p ಆಫ್ x ಇಂಟು y ಈಕ್ವಲ್ ಟು q ಆಫ್ x ಇಂಟು y ಪವರ್ n ಬಂದಿರುತ್ತೆ ನೋಡಿ. ಸೊ ಈ n ಇದೆ 1 ಮೈನಸ್ n ಮಾಡ್ಬಿಟ್ರೆ ಓಕೆ. ಪ್ರಾಬ್ಲಮ್ ಹೇಳಿದ್ದು dy by dx plus y equal to xy cube plus y equal to xy cube ಇದೆ. ಕರೆಕ್ಟ್ ಅಲ್ವಾ? x ಕ್ಯೂಬಾ xy cube ಸೊಲ್ಯೂಷನ್. ಹಾ, ಸೊ ಬರ್ನೌಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ n ಈಕ್ವಲ್ ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗ್ಬಿಡುತ್ತೆ ಸಬ್ಸ್ಟಿಟ್ಯೂಷನ್ v ಈಕ್ವಲ್ ಟು y ಪವರ್ 1 ಮೈನಸ್ 3 ಮಾಡಬೇಕು, 1 ಮೈನಸ್ 2 ಮಾಡಬೇಕು. ನಾವು 1 ಬೈ y ಸ್ಕ್ವೇರ್ ಬರ್ತಿದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಈ ಈಕ್ವೇಶನ್ಗೆ
ಓಕೆನಾ. ಸೊ ಈ ಇಕ್ವೇಶನ್ ಏನ್ ಮಾಡ್ತೀರಾ, ಸೊ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ y ಕ್ಯೂಬ್ ಅನ್ನ ಡಿವೈಡ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ ಅದು 1/y ಕ್ಯೂಬ್ dy/dx ಪ್ಲಸ್ y/y ಕ್ಯೂಬ್, ದಟ್ ಮೀನ್ಸ್ ವಾಟ್ 1/y ಸ್ಕ್ವೇರ್ ಈಕ್ವಲ್ ಟು ಇದೇನು ಉಳ್ಕೊಳುತ್ತೆ, X. ಎಕ್ಸ್ ಉಳ್ಕೊಳುತ್ತೆ. ನಾವ್ ಇನ್ ತಗೊಂಡಿದ್ವಲ್ವಾ, ಇವಾಗ v ಕೂಡ ಏನ್ ಬರ್ತಿದೆ ಅಲ್ಲಿ 1/y ಸ್ಕ್ವೇರ್ Y ಬರ್ತಿದೆ. square. V by ಇದನ್ನ Y. ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ x. ಅವಾಗ dv/dx ಈಕ್ವಲ್ ಟು ಡಿಫರೆನ್ಶಿಯೇಷನ್ ಆಫ್ 1/y ಸ್ಕ್ವೇರ್ ಆಗ್ಬಿಡುತ್ತೆ ಮೈನಸ್ 2/y ಕ್ಯೂಬ್ dy/dx ಆಗುತ್ತೆ. ಅಲ್ವಾ, ಕರೆಕ್ಟ್ ಅಲ್ವಾ ಇದು? Yes, sir. ಓಕೆ, ಇದೊಂದು ಇಲ್ಲಿ ಕೊಡಿ ನೀವು, ಏನ್ ಬರುತ್ತೆ ನೋಡಿ. ಅಂದ್ರೆ ಇವಾಗ dy/dx ಏನ್ ಬರ್ತಿದೆ ನೋಡಿ ಸ್ವಲ್ಪ. ಸೊ dy/dx ಇಲ್ಲಿ ನೋಡಿ, ಈ ಕಡೆ ಬಂದ್ಬಿಟ್ರೆ ಏನಾಗುತ್ತೆ ಮೈನಸ್ dv/dx. y ಕ್ಯೂಬ್ ಅಂದ್ರೆ ಏನ್ ತಗೊಂಡಿರ್ತೀವಿ ನಾವು, Y cube. ಕೆಲಸ ಮಾಡಿ. ಇವಾಗ ಇಲ್ಲಿ ಏನ್ ಮಾಡ್ತೀರಾ ನೋಡಿ, ವಿಚ್ ಇಂಪ್ಲೈಸ್ ದಟ್ y ಸ್ಕ್ವೇರ್ ಕೂಡ ಏನಾಗುತ್ತೆ ನೋಡಿ 1/v ಆಗುತ್ತಲ್ವಾ. Yes, sir. ಸೊ ಇಲ್ಲಿ ಏನ್ ಮಾಡ್ತೀರಾ, y ಸ್ಕ್ವೇರ್ ಬದಲಿ 1/v ತಗೊಳ್ಳಿ ಅಷ್ಟೇ. ಇನ್ನೇನು ಉಳ್ಕೊಳುತ್ತೆ ನೋಡಿ, 1/v by y. ಇಲ್ಲ ಒಂದು ಕೆಲಸ ಮಾಡಿ, ಇದು ಏನ್ ಬಂದಿದೆ ಅಲ್ವಾ ಅಂತ ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ. ಸೊ ಡಿಫರೆನ್ಷಿಯಲ್ ಇಕ್ವೇಶನ್ ಇಲ್ಲಿ ಏನ್ ಬಂದಿದೆ ನೋಡಿ ಅಲ್ಲಿ ಕೊಡಿ. ಏನ್ ಬರುತ್ತೆ ನೋಡಿ, y ಕ್ಯೂಬ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಸರ್. ಅಲ್ಲಲ್ಲ, ಏನ್ ಗೊತ್ತಾ, ಇಲ್ಲೇ ಬಂದಿದೆ ಅಲ್ವಾ, ಸಾರಿ 1/y ಕ್ಯೂಬ್ ಇಂಟು dy/dx ಇದೆ. 1/y ಕ್ಯೂಬ್ ಇಂಟು dy/dx ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ dv/dx. 2 into dv/dx. ಇಲ್ಲಿ ಏನಾಗ್ಬಿಡುತ್ತೆ 1/y ಕ್ಯೂಬ್ dy/dx ಈಕ್ವಲ್ ಟು One by ಏನಾಗುತ್ತೆ ಮೈನಸ್ 1/2 dv/dx ಆಗುತ್ತೆ ಡೈರೆಕ್ಟ್ ಆಗಿ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ, ಮೈನಸ್ 1/2 dv/dx ಆಗುತ್ತೆ ಪ್ಲಸ್ 1/y ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ, ಇಲ್ಲಿ 1/y ಸ್ಕ್ವೇರ್ ಅಂದ್ರೆ v ಇದೆ ಈಕ್ವಲ್ ಟು ಇನ್ನೇನ್ ಬಂದಿದೆ x ಬಂದಿದೆ. ಸೊ ಇವಾಗ ಏನ್ ಮಾಡ್ತೀರಾ, ಮೈನಸ್ 1/2 ಅನ್ನ, ಅಂದ್ರೆ ಇವಾಗ ಅದು ಹೋಗ್ಬೇಕು, ಏನ್ ಮಾಡ್ತೀರಾ, ಸೊ ಮಲ್ಟಿಪ್ಲೈ ಮಾಡಿ -2 ಅನ್ನ. ಸೊ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನಾಗುತ್ತೆ ಅವಾಗ dv/dx minus 2v minus 2x ಆಗುತ್ತೆ. ಸೊ ಇವಾಗ ಲೀನಿಯರ್ ಇನ್ v and x ಅಲ್ವಾ. ಅದಕ್ಕೆ ಏನ್ ಮಾಡ್ತೀರಾ, p ಆಫ್ ನೋಡಿ ಅಲ್ಲಿ p ಆಫ್ x ಅಂತ ತಗೋಬೇಕು ನೀವು. -2 ಇದೆ, q ಆಫ್ x ಏನಿದೆ ನೋಡಿ -2x ಇದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗ್ಬಿಡುತ್ತೆ ಇವಾಗ e ಪವರ್ ಇಂಟಿಗ್ರೇಷನ್ p ಆಫ್ x ಅಂದ್ರೆ -2 ಆಗುತ್ತೆ, e ಪವರ್ -2 ಇಂಟಿಗ್ರೇಷನ್ ಆಫ್ dx ಏನಾಗುತ್ತೆ ಪವರ್ -2x. ಓಕೆನಾ. ಸೊಲ್ಯೂಷನ್ ಆಗುತ್ತೆ ಇವಾಗ, ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ನೋಡಿ, ನಾವು ಕಂಡಿಡಿಬೇಕು ಇವಾಗ v ಕಂಡಿಡಿಬೇಕಲ್ವಾ. ಸೊ v ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದೆ ನೋಡಿ e ಪವರ್ -2x ಬಂದಿದೆ ಈಕ್ವಲ್ ಟು ಇಂಟಿಗ್ರೇಷನ್ q ಆಫ್ x ಏನಿದೆ ನೋಡಿ -2x ಇದೆ. ಸೊ -2x ಇಂಟು e ಪವರ್ -x ಇದೆ, ಕರೆಕ್ಟ್ ಅಲ್ವಾ. -2x ಇಂಟು e ಪವರ್ -2x ಇದೆ ಇಂಟು ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ dx ಪ್ಲಸ್ c. ಇವಾಗ ಇಂಟಿಗ್ರೇಟಿಂಗ್ ಪಾರ್ಟ್ಸ್ ಮಾಡ್ಬೇಕಿದು. ಸೊ v ಇಂಟು e ಪವರ್ -2x ಈಕ್ವಲ್ ಟು ಇಲ್ಲಿ ನೋಡಿ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಓಕೆನಾ. ಏನಾಗ್ಬಿಡುತ್ತೆ -2x ಆಗುತ್ತೆ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಒನ್ ಏನಾಗುತ್ತೆ ನೋಡಿ -2 e ಪವರ್ -2x ಆಗುತ್ತೆ. ಸೊ ಪ್ಲಸ್ ಆದ್ಮೇಲೆ ಆಲ್ಟರ್ನೇಟಿವ್ ಆಗುತ್ತೆ ಮೈನಸ್. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ, ಏನಾಗುತ್ತೆ ಡಿಫರೆನ್ಶಿಯೇಷನ್ ಆಫ್ ದಿಸ್, ಡಿಫರೆನ್ಶಿಯೇಷನ್ ಆಫ್ -2x ಏನಾಗುತ್ತೆ ಹೇಳಿ -2 ಆಗುತ್ತೆ ಅಲ್ವಾ. ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡಿ, ಏನಾಗುತ್ತೆ 4 e ಪವರ್ 2x. ಇದನ್ನ ಮತ್ತೆ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ಬಿಡುತ್ತೆ 0 ಬರುತ್ತೆ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇವಾಗ ಏನಾಗ್ಬಿಡುತ್ತೆ v ಇಂಟು e ಪವರ್ -2x ಈಕ್ವಲ್ ಟು, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 4x e ಪವರ್ -2x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 8 ಆಗುತ್ತೆ e ಪವರ್ -2x ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ c ಅಥವಾ e ಪವರ್ ಅದು ಇಂಟಿಗ್ರೇಷನ್ ಅಪಾನ್ du ಅಪಾನ್ dx ಆಗುತ್ತೆ ನೋಡಿ ಸರ್, e ಟು ದಿ ಪವರ್ ಮೈನಸ್ u. ಹಾ ಹೌದು. ಈಗ v ಅಂದ್ರೆ ಏನ್ ತಗೊಂಡಿದೀವಿ ನೋಡಿ ನಾವಲ್ಲಿ 1/y ಸ್ಕ್ವೇರ್ ತಗೊಂಡಿದೀವಿ ಅಲ್ವಾ. ಸೊ 1/y ಸ್ಕ್ವೇರ್ ಈಕ್ವಲ್ ಟು, ಸೊ ಗೆಟ್ ಕ್ಯಾನ್ಸಲ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ 4x ಆಗುತ್ತೆ ಪ್ಲಸ್ 8 ಆಗುತ್ತೆ ಪ್ಲಸ್ c ಇಂಟು e ಪವರ್ 2x ಆಗ್ತಿದೆ, ಓಕೆನಾ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಅದು ಇಂಟಿಗ್ರೇಷನ್ ಕರೆಕ್ಟ್ ಇದೆಯಾ ಸರ್? ಸರ್ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿರೋದು -2x e ಪವರ್ -2x.
ಹಾ divided by minus 2. ಸಾರಿ ಇಂಟಿಗ್ರೇಷನ್ ಇದು ಮಾಡ್ಬೇಕಾಗಿ ಓಕೆ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ನಾನು ಇಂಟಿಗ್ರೇಷನ್ ಮಾಡಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಬೇಕು. ಇಂಟಿಗ್ರೇಷನ್ ಮಾಡ್ಬೇಕು. ಅಲ್ಲಲ್ಲ ಇದು ಓಕೆ ನೋ ಪ್ರಾಬ್ಲಮ್. ಇದನ್ನ ಸ್ವಲ್ಪ ಹೇಳಿ ನನಗೆ ಒಂದು ಕೆಲಸ ಮಾಡಿ. ಅದು ಇಂಟಿಗ್ರೇಷನ್ ಏನಿದೆ ಸ್ವಲ್ಪ ಹೇಳಿ. v into e power minus 2x -2x ಓಕೆ ಈಕ್ವಲ್ ಟು equal to integration of minus 2x e power minus 2x 2x into dx dx plus c. ಓಕೆ ಈಗ ಒಂದು ಕೆಲಸ ಮಾಡಿ ನೋಡಿ, ಇದು ಫಸ್ಟ್ ಫಂಕ್ಷನ್ ತಗೊಳ್ಳಿ, ಓಕೆನಾ? ಇದು ಫಸ್ಟ್ ಫಂಕ್ಷನ್. ಇದೇನ್ ಮಾಡ್ತೀರಾ? ಸೆಕೆಂಡ್ ಫಂಕ್ಷನ್ ತಗೊಳ್ಳಿ. ಇವಾಗ v into e power minus 2x equal to ನೋಡಿ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು ನೀವು. ಏನಿದೆ -2x ಇದೆ. ಸೆಕೆಂಡ್ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡಿ. ಏನ್ ಬರುತ್ತೆ ಇಂಟಿಗ್ರೇಟ್ ಮಾಡಿದ್ರೆ e power minus 2x divided by -2. ಇವಾಗ ಪ್ಲಸ್ ತಗೊಂಡಿ ಫಸ್ಟ್ ಗೆ ಮೈನಸ್ ತಗೊಳ್ಳಿ, ಓಕೆನಾ? ಇವಾಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. -2x ಏನ್ ಬರುತ್ತೆ? -2 ಬರುತ್ತೆ. ಇಲ್ಲಿ ಬಂದಿದೆ ನೋಡಿ, ಅದನ್ನ ಮತ್ತೆ ಇಂಟಿಗ್ರೇಟ್ ಮಾಡಿ. e power minus 2x divided by -2 into -2 4 ಆಗುತ್ತೆ. ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗ್ಬಿಡುತ್ತೆ. ಸ್ಟಾಪ್ ಮಾಡಿ, ಓಕೆನಾ? ಇವಾಗ ಏನಾಗ್ಬಿಡುತ್ತೆ ಇಲ್ಲಿ? ಸೊ 1/y² into e power minus 2x equal to ಸೊ ಗೆಟ್ ಕ್ಯಾನ್ಸಲ್. ಇಲ್ಲಿ ಏನಾಗ್ಬಿಡುತ್ತೆ? x into e power minus 2x ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1/2 ಟೈಮ್ಸ್ e power minus 2x ಪ್ಲಸ್ c, ಓಕೆನಾ? ಇದು ಕರೆಕ್ಟ್ ಇದೆ. ಇವಾಗ ಓಕೆ, ಇಲ್ಲಿ ಡಿವೈಡ್ ಮಾಡ್ಬಿಟ್ರೆ ಏನಾಗುತ್ತೆ? 1/y² equal to x plus 1/2 plus c into e power 2x ಬರ್ತಿದೆ, ಓಕೆನಾ? ಕ್ಲಿಯರಾ? yes sir. ಏನೋ ಡೌಟ್ಸ್ ಇದೆನಾ ಇಲ್ಲಿ? no sir. ಓಕೆ, ಸಾಲ್ವ್ ಮಾಡಿ. ಇದು ಫಸ್ಟ್ ಒನ್ ಸಾಲ್ವ್ ಮಾಡಿ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ p of x ಏನು ಕೊಟ್ಟಿದ್ದಾರೆ ನೋಡಿ, 3/x ಕೊಟ್ಟಿದ್ದಾರೆ, q of x 6x² ಕೊಟ್ಟಿದ್ದಾರೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ? e ಪವರ್ ಇಂಟಿಗ್ರೇಷನ್ p of x into dx ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ? e ಪವರ್ ಇಂಟಿಗ್ರೇಷನ್ 3/x into dx. ಸೊ e ಪವರ್ 3 log x ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ? e ಪವರ್ ಲಾಗ್ x³ ಆಗುತ್ತೆ. ಸೊ ಈ ಲಾಗ್ ಇಟ್ ಕ್ಯಾನ್ಸಲ್, x³ ಆಗ್ತಿದೆ, ಓಕೆನಾ? ಇವಾಗ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ q of x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. ಸೊ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x³ ಇದೆ, ಇಂಟಿಗ್ರೇಷನ್ q of x ಏನಿದೆ 6x² ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x³ ಇಂಟು dx ಪ್ಲಸ್ c ಇದೆ. ಇವಾಗ ಏನ್ ಮಾಡ್ತೀರಾ? ಸೊ y x³ equal to 6 times ಸೊ ಇಂಟಿಗ್ರೇಷನ್ ಆಫ್ x power 5 dx plus c. ಸೊ ಇಂಟಿಗ್ರೇಷನ್ ಆಫ್ x power 5 ಏನಾಗ್ಬಿಡುತ್ತೆ? x power 6 divided by 6 ಆಗುತ್ತೆ ಪ್ಲಸ್ c ಆಗುತ್ತೆ, ಗೆಟ್ ಕ್ಯಾನ್ಸಲ್. ಸೊ y into x³ equal to x power 6 plus c. y equal ಏನಾಗ್ಬಿಡುತ್ತೆ? x³ plus c into x power minus 3 ಆಗ್ತದೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ಕ್ಲಿಯರಾ? yes sir. ಇಷ್ಟು ಮೆಥಡ್ಸ್ ಬರುತ್ತೆ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ, ಓಕೆನಾ? ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಇವಾಗ ನೋಡಿ ಕ್ವಶನ್ ಸಾಲ್ವ್ ಮಾಡ್ಬೇಕು. ಇವಾಗ ಇಲ್ಲಿ ನೋಡಿ ಕ್ವಶನ್ಸ್. ಫಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲ ಗೇಟ್ ಕ್ವಶನ್ಸ್, ಓಕೆನಾ? ಗೇಟ್ ಕ್ವಶನ್ಸ್, ಸಮ್ ನೆಟ್ ಕ್ವಶನ್ಸ್ ಇದಾವೆ, ಕೆಲವೊಂದು ಕೆ-ಸೆಟ್ ಕ್ವಶನ್ಸ್ ಇದಾವೆ. ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಎಲ್ಲ ದ ಈಕ್ವೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ mdx plus ndy ಕೊಟ್ಟಿದ್ದಾರೆ, ಈಸ್ ಎಕ್ಸಾಕ್ಟ್ ಫಾರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಆಲ್ಫಾ ಬೀಟಾ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಕಂಡುಹಿಡಿಬೇಕು ಸೊಲ್ಯೂಷನ್. ಸೊ ಎಕ್ಸಾಕ್ಟ್ ಆಗ್ಬೇಕಾದ್ರೆ ಏನಾಗಬೇಕು? ಇಫ್ ಅಂಡರ್ ಕಂಡೀಷನ್ ∂m/∂y equal to x ಆಗುತ್ತೆ. ಸೊ ಇವಾಗ m equal ಏನಾಗ್ಬಿಡುತ್ತೆ ಅಂತ ತಗೊಂಡ್ರೆ, ಸೊ ಆಲ್ಫಾ x³ ಪ್ಲಸ್ y cos x ಆಗುತ್ತೆ. n equal ಏನಾಗುತ್ತೆ? x² y² ಪ್ಲಸ್ ಬೀಟಾ sin x ಆಗುತ್ತೆ. ಸೊ ಇವಾಗ ∂m/∂y ಏನಾಗುತ್ತೆ? ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಮಾಡ್ಬಿಟ್ರೆ ವಿತ್ ರೆಸ್ಪೆಕ್ಟ್ ಟು 3 ಆಲ್ಫಾ x y² ಪ್ಲಸ್ cos x ಆಗುತ್ತೆ. ನೆಕ್ಸ್ಟ್ ಇಲ್ಲಿ ∂n/∂x equal to 2x y² ಪ್ಲಸ್ ಬೀಟಾ cos x ಆಗ್ಬಿಡುತ್ತೆ. ಸೊ ಎಕ್ಸಾಕ್ಟ್ ಯಾವಾಗ ಆಗುತ್ತೆ ಅಂತ ಕೊಟ್ಟಿರೋದ್ರಿಂದ ಎರಡನ್ನ ಈಕ್ವಲ್ ಮಾಡ್ಬಿಡಿ. ಅವಾಗ ಏನಾಗ್ಬಿಡುತ್ತೆ? 3 ಆಲ್ಫಾ x y² ಪ್ಲಸ್ cos x equal to 2x y² ಪ್ಲಸ್ ಬೀಟಾ cos x. ಇಲ್ಲಿ ಕಂಪೇರ್ ಮಾಡಿ, xy ಕೋಎಫಿಷಿಯಂಟ್ ಏನಿದೆ xy², 3 ಆಲ್ಫಾ ಈಕ್ವಲ್ ಏನಾಗ್ಬಿಡುತ್ತೆ? 2 ಆಗುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ cos x ಅಂದ್ರೆ ಡೈರೆಕ್ಟ್ ಆಗಿ ಬೀಟಾ ಇದೆ ಕೋಎಫಿಷಿಯಂಟ್, ಈ ಕಡೆ 1 ಇದೆ. ಸೊ ಡೈರೆಕ್ಟ್ ಆಗಿ ಬೀಟಾ ಈಕ್ವಲ್ ಟು 1. ಸೊ ಆಲ್ಫಾ ಏನಾಗ್ಬಿಡುತ್ತೆ ಇಲ್ಲಿ? 2/3. ಸೊ 2/3 ಬೀಟಾ 1 ಇಲ್ಲಿ ನೋಡಿ, ಆಪ್ಷನ್ ಸಿ ಕರೆಕ್ಟ್ ಇದೆ.
ಓಕೆ, ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರುತ್ತೆ ನೋಡಿ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಮಾಡ್ತೀರಿ ಇವಾಗ? ಸೊಲ್ಯೂಷನ್ dx by dx ಕೊಟ್ಟಿದ್ದಾರೆ. ಓಕೆ, dx by dy. ಓಕೆ, ಏನ್ ಮಾಡ್ತೀರಾ? dy ಮಾಡಿ ಅಷ್ಟೇ. dy ಇವಾಗ ಏನಾಗುತ್ತೆ? m equal to cos y sin 2x. sin 2x n equal ಏನಾಗುತ್ತೆ ನೋಡಿ? cos cos square square y minus cos square x ಆಗುತ್ತೆ. x ಸೊ dou m by dou y equal to ಏನಾಗ್ಬಿಡುತ್ತೆ? ಮೈನಸ್ sin y sin 2x. dou m by dou x ಏನಾಗ್ಬಿಡುತ್ತೆ? ಸಾರಿ, dou n by dou x minus 2 times cos x of minus sin x. ಸೊ ಏನಾಗ್ಬಿಡುತ್ತೆ? dou n by dou x equal to ಸೊ 2 sin x cos x ಏನಾಗ್ಬಿಡುತ್ತೆ? sin 2x ಆಗುತ್ತೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ n ಇದೆ ನೋಡಿ, ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಸೊ m ಇದೆ ನೋಡಿ, ಇಲ್ಲಿ ಏನಾಗುತ್ತೆ? cos y ಇಂಟು sin 2x ಇದೆ. ಅಂದ್ರೆ ಇವಾಗ ನಾವು ಡಿನಾಮಿನೇಟರ್ m ಬರೋದ್ರ ತಗೊಳ್ತೀವಿ ಇವಾಗ. ಅವಾಗ ಏನಾಗುತ್ತೆ? ಫಸ್ಟ್ n ಬರುತ್ತೆ, nx ಮೈನಸ್ my ಡಿವೈಡೆಡ್ ಬೈ m ತಗೊಳ್ತೀವಿ. ಸೊ nx ಏನ್ ಬಂದಿದೆ ನೋಡಿ? sin 2x ಬಂದಿದೆ. ಮೈನಸ್ my ಏನ್ ಬಂದಿದೆ ನೋಡಿ? minus sin y my ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, sin y plus ಇಂಟು sin y sin x. ಡಿವೈಡೆಡ್ ಬೈ ಸೊ m ಅಂದ್ರೆ ಏನಿದೆ ನೋಡಿ? cos y ಇಂಟು sin 2x ಇದೆ. ಓಕೆನಾ? ಇವಾಗ ಇದು ಏನ್ ಬರುತ್ತೆ? ಫಂಕ್ಷನ್ ಆಫ್ y ಬರುತ್ತೆ. ಓಕೆನಾ? ಇವಾಗ sin 2x ಕಾಮನ್ ತಗೊಂಡ್ರೆ ಏನಾಗುತ್ತೆ? 1 ಪ್ಲಸ್ sin y ಡಿವೈಡೆಡ್ ಬೈ cos y ಆಗುತ್ತೆ. sin 2x ಕ್ಯಾನ್ಸಲ್ ಆಗ್ಬಿಡುತ್ತೆ ಅಲ್ವಾ? ಇದು ಬರ್ತಿದೆ. ಸೊ ಇದೇನಾಗ್ಬಿಡುತ್ತೆ? ಇವಾಗ ಫಂಕ್ಷನ್ ಆಫ್ y ಆಗುತ್ತೆ. ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬೇಕು ನಮಗೆ. ಸೊ ಇಂಟಿಗ್ರೇಷನ್ e ಪವರ್ ಇಂಟಿಗ್ರೇಷನ್ ಆಫ್ f ಆಫ್ y ಮಾಡ್ಬೇಕಲ್ವಾ? 1 ಪ್ಲಸ್ sin y ಡಿವೈಡೆಡ್ ಬೈ cos y ಇಂಟು ಇಲ್ಲೇನಾಗ್ಬಿಡುತ್ತೆ? dy ಆಗುತ್ತೆ. ಏನ್ ಬರುತ್ತೆ ನೋಡಿ? ಇಂಟಿಗ್ರೇಷನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು e ಪವರ್ ಇಂಟಿಗ್ರೇಷನ್ ಆಫ್, ಇಲ್ಲಿ ನೋಡಿ 1 ಪ್ಲಸ್ sin y ಇದೆ ಅಲ್ವಾ? ಅಲ್ಲಿ Yes sir. ಕರೆಕ್ಟ್ ಇದೆನಾ? ಓಕೆ, ಈಗ ಅಲ್ಲಿ ಏನಿದೆ ಸ್ವಲ್ಪ ಹೇಳಿ. ಇದು Integrating factor sir. e to the power of ಸೆಕೆಂಡ್ ಇದೆ 1 ಪ್ಲಸ್ sin y ಬಂತಾ? ಓಕೆ ಓಕೆ, ಏನ್ ಮಾಡ್ತೀರಾ ಅಂದ್ರೆ ಸೊ ಸಪರೇಟ್ ತಗೊಂಡ್ಬಿಡಿ. ಸೊ 1 ಬೈ ಕಾಸ್ y ಏನಾಗುತ್ತೆ? ಸೆಕೆಂಡ್ y ಆಗುತ್ತೆ. sin ಬೈ ಕಾಸ್ tan ಆಗುತ್ತೆ. ಸೊ tan y ಇಂಟು dy. ಸೊ ಇವಾಗ ಏನಾಗ್ಬಿಡುತ್ತೆ? ಸೊ ಈ ಪವರ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಏನಾಗುತ್ತೆ ಹೇಳಿ? ಇಂಟಿಗ್ರೇಷನ್ ಆಫ್ ಸೆಕೆಂಡ್ log ಆಫ್ 1 ಬೈ ಸೆಕೆಂಡ್ y. ಓಕೆ, ಏನಾಗುತ್ತೆ ಹೇಳಿ? ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಏನಾಗುತ್ತೆ? 1 ಬೈ ಸೆಕೆಂಡ್ ಅಲ್ವಾ? ಇಂಟಿಗ್ರೇಷನ್ ಆಫ್ ಸೆಕೆಂಡ್ x. ಸೊ ಟ್ಯಾನ್ ತಗೊಂಡ್ರೆ 1 ಬೈ tan x ಇಂಟು ಸೆಕೆಂಡ್ ಸ್ಕ್ವೇರ್ x ಆಗುತ್ತೆ. ನೋ ಟ್ಯಾನ್ ಬರಲ್ಲ. ಏನ್ ಬರುತ್ತೆ ನೋಡಿ? ಸೊ ಇಂಟಿಗ್ರೇಷನ್ ಆಫ್ ಸೆಕೆಂಡ್ y ಏನಾಗುತ್ತೆ? ಫಾರ್ಮುಲಾ ಹೇಳಿ. y into cosec ಏನೋ ಮೇ ಬಿ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಏನ್ ಬರುತ್ತೆ? ಇಂಟಿಗ್ರೇಷನ್ ಆಫ್ ಟ್ಯಾನ್ ಏನ್ ಬರುತ್ತೆ ಹೇಳಿ? log sec x plus tan. ಇಲ್ಲಿ ಸೆಕೆಂಡ್ y ಏನ್ ಬರುತ್ತೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ y ಪ್ಲಸ್ ಟ್ಯಾನ್ y ಬರುತ್ತೆ. ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ನಮಗೆ ಸೆಕೆಂಡ್ y ಬರುತ್ತೆ. ಸರ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ x ಪ್ಲಸ್ tan x ಸೆಕೆಂಡ್ x ಅಷ್ಟೇ ಇರುತ್ತೆ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ x ಅಷ್ಟೇ ಲಾಗ್. ಈಗ ನೋಡಿ, ನಿಮಗೆ ಏನಾದ್ರು ಇಂಟಿಗ್ರೇಷನ್ ಆಫ್ ಸೆಕೆಂಡ್ y ನೀವೇನಾದ್ರು ಸೆಕೆಂಡ್ ಅಂತ ತಗೊಂಡ್ರೆ ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್ ಏನ್ ಬರುತ್ತೆ? 1 ಬೈ ಓಕೆ ಸೆಕೆಂಡ್ x ಇಂಟು tan x ಬರುತ್ತೆ. ಇದಕ್ಕೆ ಇಂಟಿಗ್ರೇಷನ್ ಇದು. ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಇದು ಬರಬೇಕು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರುತ್ತೆ. ಓಕೆನಾ? ಇವಾಗ ಟ್ಯಾನ್ ಇದೆ ನೋಡಿ, ಹೇಳಿ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಏನಾಗುತ್ತೆ? ಸೊ ಲಾಗ್ ಸೆಕೆಂಡ್ y ಆಗುತ್ತೆ. ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ? 1 ಬೈ ಸೆಕೆಂಡ್ y. ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್ y ಏನಾಗುತ್ತೆ? ಬೈ ಚೈನ್ ರೂಲ್ ಸೆಕೆಂಡ್ y ಇಂಟು ಟ್ಯಾನ್ y ಆಗುತ್ತೆ. ಗೆಟ್ ಕ್ಯಾನ್ಸಲ್ ನೋಡಿ, ಟ್ಯಾನ್ y ಬರ್ತಿದೆ. ಕರೆಕ್ಟ್ ಅಲ್ವಾ? Yes sir. ಹಾ, ಇವಾಗ ಏನಾಗ್ಬಿಡುತ್ತೆ? ಸೊ ಈ ಪವರ್ ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗ್ಬಿಡುತ್ತೆ? ಸೊ ಲಾಗ್ ಆಫ್ ಸೆಕೆಂಡ್ y ಇಂಟು ಸೆಕೆಂಡ್ y ಪ್ಲಸ್ ಟ್ಯಾನ್ y ಆಗುತ್ತೆ. ಸೊ ಈ ಮತ್ತು ಲಾಗ್ ಎಟ್ ಕ್ಯಾನ್ಸಲ್ ಇನ್ನೇನ್ ಬರ್ತಿದೆ ನೋಡಿ? ಸೆಕೆಂಡ್ ಸ್ಕ್ವೇರ್ y ಪ್ಲಸ್ ಸೆಕೆಂಡ್ y ಟ್ಯಾನ್ y ಬರ್ತಿದೆ. ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ? ಸೆಕೆಂಡ್ ಸ್ಕ್ವೇರ್ y ಪ್ಲಸ್ ಸೆಕೆಂಡ್ y ಇಂಟು ಟ್ಯಾನ್ y. 1 ಕರೆಕ್ಟ್ ಇದೆ. ಅರ್ಥ ಆಯ್ತಲ್ವಾ ಇದು?
ಸರ್ ಇದರಲ್ಲಿ NX ಮೈನಸ್ MY ಅಂತ ಬರ್ಕೊಂಡ್ರಿ ಅಲ್ಲ, ಅದ್ರ ಫಸ್ಟ್ ಇದೇ ಬರ್ಕೋಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಯಾವ ತರ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ನೋಡಿ ಸ್ವಲ್ಪ ಎನ್ ಇದೆ ನೋಡಿ, ಓಕೆನಾ, ಇಲ್ಲಿ ಎನ್ ಹಾ ಇದೆ ಸರ್. ನೋಡಿ, ಇಲ್ಲಿ ಕರೆಕ್ಟಾಗಿ ಫ್ಯಾಕ್ಟರ್ ಇಲ್ಲ, ಇಲ್ಲಿ ಅದೇ ಡಿವೈಡ್ ಆಗಲ್ಲ ಆಮೇಲೆ ಬಂದ್ಮೇಲೆ ಇಲ್ಲಿ. ಬಟ್ ಇಲ್ಲೇನಾಗಿದೆ, ಇಂಟು ಇದೆ ನೋಡಿ, ಇಲ್ಲಿ ಕಾಸ್ ವೈ ಇಂಟು ಸೈನ್ ಎಕ್ಸ್ ಇದೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರುತ್ತೆ ಇಲ್ಲಿ, ಸೊ ಗೆಟ್ ಕ್ಯಾನ್ಸಲ್ ಆಗೋ ತರ ಬರುತ್ತೆ ಅಂತ. ಅರ್ಥ ಆಯ್ತಾ? ಓಕೆ ಸರ್. ಇಲ್ಲಿ ಕಾಂಪ್ಲಿಕೇಟ್ ಇದೆ, ಕಾಸ್ ಸ್ಕ್ವೇರ್ ವೈ ಮೈನಸ್ ಇದಿದೆ ನೋಡಿ, ಕಾಂಪ್ಲಿಕೇಟ್ ಇದೆ ಸ್ವಲ್ಪ. ಈ ತರ ಬಂದಾಗ ನಾವೇನಾಗುತ್ತೆ, ಸೊ ಕಾಸ್ ವೈ ಇಂಟು ಸೈನ್ ಎಕ್ಸ್ ಇದೆ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ನೋಡಿ ಹಾ ಇದು ಬಂದಿದೆ, ಗೆಟ್ ಕ್ಯಾನ್ಸಲ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ಹಾ ಓಕೆ ಸರ್. ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ, ಇಲ್ಲಿ ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದ್ದಾಗ ನಮಗೆ ಕಷ್ಟ ಡಿವೈಡ್ ಮಾಡೋದು. ಓಕೆ ಸರ್. ಓಕೆ, ಇದಕ್ಕೇನಾಗುತ್ತೆ ಆನ್ಸರ್ ಇಡಿ. ಸೊಲ್ಯೂಷನ್. ಸೊ ಇವಾಗ ಇದು ಹೋಮೋಜಿನಿಯಸ್ ಕೊಟ್ಟಿದಾರಲ್ವಾ, ಹೋಮೋಜಿನಿಯಸ್ ಕೊಟ್ಟಾಗ ಏನ್ ಮಾಡ್ತೀರಾ ನೀವು, ಎಮ್ ಎಕ್ಸ್ ಮೈನಸ್, ಸೊ ಎಮ್ ಈಕ್ವಲ್ ಏನಿದೆ, ಎಕ್ಸ್ ಇದೆ ಅಲ್ಲ, ಎಮ್ ಡಿ ಎಕ್ಸ್ ಅಲ್ವಾ, ಸೊ ಎಮ್ ಈಕ್ವಲ್ ಟು ಮೈನಸ್ ವೈ ಇದೆ, ಎನ್ ಈಕ್ವಲ್ ಟು ಎಕ್ಸ್ ಇದೆ. ಸೊ ಎಮ್ ಎಕ್ಸ್ ಮೈನಸ್ ಎನ್ ವೈ ಮಾಡೋದು ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ವೈ ಮೈನಸ್ ಇಲ್ಲಿ ಏನಾಗ್ತಿದೆ ನೋಡಿ, ಎಕ್ಸ್ ವೈ ಆಗ್ತಿದೆ ಅಲ್ವಾ, minus 2xy 1 by minus 2xy. Fourth option. ಈಗ ನೋಡಿ ನಾಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ, ಓಕೆನಾ, ನಾಟ್ ಅಂತ ಕೊಟ್ಟಿರೋದ್ರಿಂದ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಏನಂತಂದ್ರೆ, ಸೊ ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯೂನಿಕ್ ಅಲ್ಲ, ಓಕೆನಾ, ಇನ್ಫಿನಿಟ್ ನಂಬರ್ ಆಫ್ ಇದು ಸಿಗುತ್ತೆ ನಮಗೆ, ಏನೋ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಮ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಚೆಕ್ ಮಾಡ್ಬೇಕು. ಇವಾಗ ಇಲ್ಲಿ 3 ಆಪ್ಷನ್ಸ್ ಆಗುತ್ತೆ, ಆಗಲ್ಲ ಅಂತ ಅರ್ಥ, ಓಕೆನಾ. ಸೊ ನಾಟ್ ಏನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಇಲ್ಲಿ 1/x² ಇದೆ, ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ತಗೊಂಡು ಹೋಗ್ಬಿಟ್ಟು ಕೊಟ್ಟಂತ ಡಿಫರೆನ್ಷಿಯಲ್ ಈಕ್ವೇಶನ್ ತುಂಬಾ ಕಡಿಮೆ ಇರೋದ್ರಿಂದ ಸ್ಪೀಡ್ ಆಗಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಸೊ ಇದು ಬೋತ್ ಸೈಡ್ ಮಲ್ಟಿಪ್ಲೈ ಮಾಡ್ಬಿಡಿ, ಯಾವಾಗ ಏನಾಗ್ತದೆ 1/x², ಫಸ್ಟ್ ಆಪ್ಷನ್ ತಗೊಳ್ಳಿ, 1/x dy minus y/x² dx is equal to 0. x² dx equal to 0 ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ, m equal to 1/x ಆಗುತ್ತೆ, n equal ಏನಾಗುತ್ತೆ ನೋಡಿ ಮೈನಸ್ y/x² ಆಗುತ್ತೆ. ಇದೇನಾದ್ರೂ ಇವಾಗ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಯ್ತಂದ್ರೆ, ಸೊ 1/x² ಇದೆ ನೋಡಿ, ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಇವಾಗ ∂m/∂x ಮಾಡಿ ಏನ್ ಬರುತ್ತೆ, -1/x² ಬರುತ್ತೆ. ಸೊ ∂n/∂x ಏನ್ ಬರುತ್ತೆ ನೋಡಿ, ∂m/∂y ಅಲ್ಲ ಸರ್, ∂m/∂y. y ಓಕೆ, 0 ∂m ಮಾಡಿ ಏನ್ ಬರುತ್ತೆ ನೋಡಿ, ∂m/∂y 0, ∂n/∂x m equal ಏನಾಗುತ್ತೆ ನೋಡಿ ಮೈನಸ್ y/x² ಆಗುತ್ತೆ. ಸೊ n equal ಏನಾಗುತ್ತೆ 1/x ಆಗುತ್ತೆ, ಯಾಕಂದ್ರೆ mx ಪ್ಲಸ್ dy. ಇವಾಗ ∂m/∂y ಮಾಡಿ ಏನಾಗುತ್ತೆ, -1/x². ∂n/∂x ಏನಾಗುತ್ತೆ ನೋಡಿ -1/x². ಸೊ ಎರಡು ಈಕ್ವಲ್ ಬರ್ತಿದಲ್ವಾ ಇಲ್ಲಿ, ಸೊ ಹಾಗಾಗಿ ಏನಾಗುತ್ತೆ, ಫಸ್ಟ್ ಆಪ್ಷನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಸ್ವಲ್ಪ ಇವಾಗ ನೋಡಿ ಏನ್ ಮಾಡ್ಬೇಕಂದ್ರೆ, 1/x² ಪ್ಲಸ್ y² ಇದೆ ನೋಡಿ, ಓಕೆನಾ, ಇದು ಏನಾಗಿದೆ ಸ್ವಲ್ಪ ಜಾಸ್ತಿ ಅನ್ನೋ ತರ ಇದೆ. ಸೊ ಅದಕ್ಕೆ ಬಿಡಿ, ಈಗ ಫಸ್ಟ್ ಆಪ್ಷನ್ ಇವಾಗ ಏನ್ ಮಾಡಿದ್ರೆ ಡಿಸ್ಕಾರ್ಡ್ ಮಾಡ್ಬೋದು ನಾವು. ಯಾವ ತರ, ಇಸ್ ನಾಟ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಆಪ್ಷನ್ ಆಗ್ತಿದೆ, ಓಕೆನಾ. ಈಗ ಥರ್ಡ್ ಆಪ್ಷನ್ ಬರೀ 1/xy ಇದೆ ನೋಡಿ, ಅದನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಅವಾಗ x ಮತ್ತೆ x ಗೆಟ್ ಕ್ಯಾನ್ಸಲ್, ಸೊ dy/y y ಗೆಟ್ ಕ್ಯಾನ್ಸಲ್, dy/x dx equal to 0 ಆಗ್ಬಿಡುತ್ತೆ. ಸೊ ಇವಾಗ m equal ಏನಾಗುತ್ತೆ -1/x, m equal to 1/y ಆಗುತ್ತೆ. ಸೊ ∂m/∂y equal to 0 ಆಗ್ಬಿಡುತ್ತೆ, ∂n/∂x equal to 0 ಆಗ್ತಿದೆ. ಸೊ ಎಕ್ಸಾಕ್ಟ್ ಆಗ್ತಿದೆ, ಎರಡು ಈಕ್ವಲ್ ಬರ್ತಿದೆ, ಹಾಗಾಗಿ ಇದು ಕೂಡ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗ್ತಿದೆ. ಸೊ ಆಪ್ಷನ್ 1 ಆಗ್ತಿದೆ, ಆಪ್ಷನ್ 3 ಆಗ್ತಿದೆ. ಆಪ್ಷನ್ 4 ಗೆ ಬರ್ರಿ, x² dy minus x dx dy ಮೈನಸ್ y ಗೆಟ್ ಕ್ಯಾನ್ಸಲ್, x into dx equal to 0 ಆಗ್ತಿದೆ. ಸೊ m equal ಏನಿದೆ ಇಲ್ಲಿ -x ಇದೆ, n equal to x²/y ಇದೆ. ಸೊ ∂m/∂y equal to 0, ಬಟ್ ∂n/∂x ಏನಾಗ್ಬಿಡುತ್ತೆ ನೋಡಿ 2x/y ಆಗ್ಬಿಡುತ್ತೆ. ಸೊ ನಾಟ್ ಈಕ್ವಲ್. ಸೊ ಹಾಗಾಗಿ ಇಲ್ಲಿ ಏನಾಗ್ತಿಲ್ಲ ನೋಡಿ, ಇದು ಎಕ್ಸಾಕ್ಟ್ ಆಗ್ತಿಲ್ಲ, ಕರೆಕ್ಟ್ ಅಲ್ವಾ? ಸೊ ನಾಟ್ ಎಕ್ಸಾಕ್ಟ್. ಹಾಗಾಗಿ ಆಪ್ಷನ್ 4 ಇದೆ ನೋಡಿ ಈ ಕ್ವಶನ್ಗೆ, ಸೊ ನಾಟ್ ಆನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಆಪ್ಷನ್ 4 ಇದೆ ನೋಡಿ, ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗಲ್ಲ. ಹಾಗಾಗಿ ಆಪ್ಷನ್ 4 ಏನಾಗ್ಬಿಡುತ್ತೆ ಹೇಳಿ, ಕರೆಕ್ಟ್ ಆನ್ಸರ್. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇದು ಕೂಡ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಎಕ್ಸಾಮ್ ಅಲ್ಲಿ ಈ ತರ ಮಾಡ್ಬೇಕು. ಓಕೆ, ಇದಕ್ಕೆ ಏನ್ ಬರುತ್ತೆ ನೋಡಿ ಸೊಲ್ಯೂಷನ್. ಏನ್ ಕೊಟ್ಟಿದ್ದಾರೆ, ಸೊ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ dy/dx plus tan y into tan x equal to cos x into
ಸೆಕೆಂಡ್ ವೈ ಅಂತ ಕೊಟ್ಟಿದ್ದಾರೆ. ಏನ್ ಬರುತ್ತೆ? ಏನ್ ಮಾಡ್ಬೋದು ಹೇಳಿ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e to the power ಕಂಡು ಅಲ್ಲ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾಕೆ ಹಿಡಿತೀರಾ ಇವಾಗ? ವೇರಿಯಬಲ್ ಸೆಪರೇಬಲ್ ಮೆಥಡ್ ಮಾಡ್ಬೋದಾ ಸರ್ ಇದು? ಈಗ ನೋಡೋಣ. ಇವಾಗ ಇಲ್ಲಿ ಏನ್ ಮಾಡ್ತೀರಾ, dy by dx ಇದೆ ಅಲ್ವಾ, ಕರೆಕ್ಟ್ ಅಲ್ವಾ? ಪ್ಲಸ್ ಸೊ ಟ್ಯಾನ್ ವೈ ಅಂದ್ರೆ ಏನ್ ತಗೋಬಹುದು? ಸೈನ್ ವೈ ಬೈ ಕಾಸ್ ವೈ. ಟ್ಯಾನ್ ಎಕ್ಸ್ ಏನ್ ತಗೊಳ್ತೀರಾ? ಸೈನ್ ಎಕ್ಸ್ ವೈ ಕಾಸ್ ಎಕ್ಸ್ ತಗೊಳ್ತೀರಾ. ಈಕ್ವಲ್ ಟು ಸೊ ಕಾಸ್ ಎಕ್ಸ್ ಇಲ್ಲಿ ಏನಾಗ್ಬಿಡುತ್ತೆ? ಇಂಟು 1 ಬೈ ಕಾಸ್ ವೈ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ? ಕಾಸ್ ವೈ ಇಂಟು ಕಾಸ್ ಎಕ್ಸ್ ಇದೆ ನೋಡಿ ಇಲ್ಲಿ ಅಲ್ವಾ? ಇಲ್ಲಿ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಕಾಸ್ ಎಕ್ಸ್ ಇಂಟು ಕಾಸ್ ವೈನ ಮಲ್ಟಿಪ್ಲೈ ಮಾಡಿ. ಏನ್ ಮಾಡ್ತೀರಿ ಹೇಳಿ? ಕಾಸ್ ಎಕ್ಸ್ ಇಂಟು ಕಾಸ್ ವೈನ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ? ಕಾಸ್ ಎಕ್ಸ್ ಕಾಸ್ ವೈ ಡಿ ವೈ ಬೈ ಡಿ ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ? ಕಾಸ್ ಎಕ್ಸ್ ಕಾಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಉಳ್ಕೊಳ್ತು ನೋಡಿ? ಸೈನ್ ಎಕ್ಸ್ ಬರ್ತಿದೆ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಇವಾಗ? ಕಾಸ್ ಸ್ಕ್ವೇರ್ ಎಕ್ಸ್. ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಏನ್ ಮಾಡ್ತೀರಾ? ಸೈನ್ ವೈ ಇದೆ ನೋಡಿ, ಸೈನ್ ವೈ ಕೊಡು ಟಿ ತಗೊಳ್ಳಿ. ಇವಾಗ ಇಲ್ಲಿದೆ ನೋಡಿ ಸೈನ್ ವೈ, ಅದೇನ್ ತಗೊಳ್ತೀರಾ? ಟಿ ಅಂತ ತಗೊಳ್ಳಿ. ಸೊ ಪುಟ್ ಸೈನ್ ವೈ ಕೊಡು ಟಿ. ಅವಾಗ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ನೋಡಿ, ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗ್ತಿದೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಸೊ ಇವಾಗ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ ಇಲ್ಲಿ? ಡಿ ಟಿ ಬೈ ಡಿ ಎಕ್ಸ್. ಇವಾಗ ಅಲ್ಲಿ ಕಾಸ್ ಎಕ್ಸ್ ಇದೆ ಹಂಗೆ ಬರ್ಕೊಡಿ ಇಂಟು ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹಂಗೆ ಟಿ ಸೈನ್ ವೈ ಟಿ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ? ಕಾಸ್ ಸ್ಕ್ವೇರ್ ಎಕ್ಸ್. ಈಗ ಮತ್ತೆ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಸ್ವಲ್ಪ ಥಿಂಕ್ ಮಾಡ್ಬೇಕು, ಸ್ವಲ್ಪ ಡಿಫ್ರೆಂಟ್ ಇದೆ. ಈಗ ಕಾಸನ್ನ ಮತ್ತೆ ಡಿವೈಡ್ ಮಾಡ್ಬಿಡಿ ಅಷ್ಟೇ. ಇವಾಗ ಅವಾಗ ಏನಾಗ್ಬಿಡುತ್ತೆ? ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ಬೈ ಕಾಸ್ ಟ್ಯಾನ್ ಎಕ್ಸ್ ಈಕ್ವಲ್ ಟು ಕಾಸ್ ಕಾಸ್ ಕ್ಯಾನ್ಸಲ್ ಕಾಸ್ ಎಕ್ಸ್. ಓಕೆ, ಯಾವ ಫಾರ್ಮಲ್ ಬರ್ತಿದೆ ನೋಡಿ? ಪಿ ಆಫ್ ಎಕ್ಸ್. ಸೊ ಲೀನಿಯರ್ ಫಾರ್ಮಲ್ ಬರ್ತಿದೆ ಅಲ್ವಾ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಪಿ ಆಫ್ ಎಕ್ಸ್ ಏನಾಗ್ಬಿಡುತ್ತೆ? ಟಿ ಇಂಟು ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಆಗುತ್ತೆ ಫಂಕ್ಷನ್ ಆಫ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ಏನಾಗ್ಬಿಡುತ್ತೆ? ಕಾಸ್ ಎಕ್ಸ್ ಕಾಸ್ ಆಗುತ್ತೆ. ಎಕ್ಸ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇವಾಗ ಏನ್ ಬರುತ್ತೆ? ಇ ಪವರ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ? ಇ ಪವರ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಲಾಗ್ ಸೆಕೆಂಡ್ ಎಕ್ಸ್. ಸೊ ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ಹಂಗಾರೆ? ಸೆಕೆಂಡ್ ಎಕ್ಸ್. ಇವಾಗ ಸೊಲ್ಯೂಷನ್ ಏನ್ ಬರ್ತಿದೆ ಅಂದ್ರೆ ನಮಗೆ ಟಿ ಇದೆ ಅಲ್ಲಿ ವೇರಿಯೇಬಲ್. ಸೊ ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಟ್ಟು ಸೆಕೆಂಡ್ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇದೆ ಕ್ಯೂ ಆಫ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೆಕೆಂಡ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಇವಾಗ ಇಲ್ಲಿ ಟಿ ಇಂಟು ಸೆಕೆಂಡ್ ಎಕ್ಸ್ ಈಕ್ವಲ್ ಟು ಕಾಸ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗ್ಬಿಡುತ್ತೆ? ಎಕ್ಸ್ ಪ್ಲಸ್. ಸೊ ಟಿ ಅಂದ್ರೆ ಏನ್ ತಗೊಂಡಿದೀವಿ ಅಲ್ಲಿ? ಸೈನ್ ವೈ ತಗೊಂಡು ಇಂಟು ಇಲ್ಲಿ ಸೆಕೆಂಡ್ ಎಕ್ಸ್ ಆಗುತ್ತೆ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಇವಾಗ ಏನಾಗ್ಬಿಡುತ್ತೆ? ಸೈನ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಬೈ ಸೆಕೆಂಡ್ ಎಕ್ಸ್. ಇವಾಗ ಏನಾಗ್ಬಿಡುತ್ತೆ? ಕಾಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ ಹಂಗಾರೆ? ಸೆಕೆಂಡ್ ಆಪ್ಷನ್ ಅಲ್ವಾ? ಸೈನ್ ವೈ ಕರೆಕ್ಟ್ ಅಲ್ವಾ? ಎಸ್ ಸರ್. ಸೈನ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿ ಇದೆ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಓಕೆನಾ? ಓಕೆ, ಇಲ್ಲಿ ನೋಡಿ ಸ್ವಲ್ಪ ಇದು ಈ ತರ ಕೊಡ್ತಾರಲ್ವಾ? ಕೊಟ್ಟಾಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಅಲ್ವಾ ಎಕ್ಸಾಮ್ ಒಳಗೆ. ಇಲ್ಲಿ ಯಾವ್ದು ಸ್ವಲ್ಪ ಕಡಿಮೆ ಲೆಂತ್ ಇದೆ ತಗೋಬೇಕು ನೀವು. ಇವಾಗ ಆಪ್ಷನ್ 2 ತಗೊಳ್ತೀರಿ ಅನ್ಕೊಳ್ಳಿ. ಆಪ್ಷನ್ 2 ಏನ್ ಕೊಟ್ಬಿಟ್ಟಿದ್ದಾರೆ? ಸೈನ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಇಂಟು ಕಾಸ್ ಎಕ್ಸ್. ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಏನಿದೆ ನೋಡಿ ಇಲ್ಲಿ 1 ಇದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಎಕ್ಸ್. ಈಗ ಡಿಫರೆನ್ಶಿಯೇಷನ್ ಆಫ್ ಕಾಸ್ ವೈ ಏನಾಗುತ್ತೆ? ಸೈನ್ ವೈ ಏನಾಗುತ್ತೆ? ಕಾಸ್ ವೈ ಆಗುತ್ತೆ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಇಲ್ಲಿ ಬರುತ್ತೆ ಕಾಸ್ ಎಕ್ಸ್. ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಪ್ಲಸ್ ಸಿ 1 ಆಗುತ್ತೆ ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ? ಎಕ್ಸ್ ಪ್ಲಸ್ ಸಿ. ಸೊ ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗ್ಬಿಡುತ್ತೆ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಇವಾಗ ಎಕ್ಸ್ ಪ್ಲಸ್ ಸಿ ಬಲ್ಲಿ ಏನ್ ಬೇಕು? ಸೈನ್ ವೈ ಬೈ ಕಾಸ್ ಎಕ್ಸ್ ಆಗ್ಬಿಡುತ್ತಲ್ವಾ?
ಎಸ್ ಸರ್. ಅವಾಗ ಏನಾಗ್ಬಿಡುತ್ತೆ ಕಾಸ್ ವೈ dy/dx ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಪ್ಲಸ್ ಸಿ ಬದಲು ಏನು ಬರಿಬೋದು ನಾನು ಸೈನ್ ವೈ ಬೈ sin y ಬೈ ಕಾಸ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿಬೋದು ಇಂಟು ಇಲ್ಲಿ ಮೈನಸ್ ಸೈನ್ ಎಕ್ಸ್ ಸೈನ್ ಇದೆ ಎಕ್ಸ್. ಅಲ್ವಾ. ಇವಾಗ ನೋಡಿ ಇಲ್ಲಿ dy/dx ಮಾತ್ರ ಇದೆ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ. ಈಗ ಏನ್ ಮಾಡ್ತೀವಿ ಕಾಸ್ ವೈನ ಡಿಫರೆನ್ಶಿಯೇಟ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ dy/dx ಈಕ್ವಲ್ ಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ವೈ. ಕಾಸ್ ವೈ ಇಲ್ಲಿ ಏನಾಗುತ್ತೆ ಮೈನಸ್ ಮೈನಸ್ ಟ್ಯಾನ್ ಆಗುತ್ತೆ. ಸೊ ಟ್ಯಾನ್ ಎಕ್ಸ್ ಇಂಟು ಸೈನ್ ವೈ ಆಗುತ್ತೆ. ಇಲ್ಲಿ ಕಾಸ್ ವೈ ಇದೆ ಅಲ್ವಾ, ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಡಿವೈಡೆಡ್ ಬೈ ಕಾಸ್ ವೈ ಆಗ್ಬಿಡುತ್ತೆ. ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಎಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ dy/dx ಈಕ್ವಲ್ ಟು ಕಾಸ್ ಎಕ್ಸ್. ಸೊ 1 ಕಾಸ್ ವೈ ಏನಾಗ್ಬಿಡುತ್ತೆ ಸೆಕೆಂಡ್ ವೈ ಆಗುತ್ತೆ ಮೈನಸ್ ಇಲ್ಲಿ ಸೈನ್ ಬೈ ಕಾಸ್ ಟ್ಯಾನ್ ಆಗುತ್ತೆ. ಸೊ ಟ್ಯಾನ್ ಎಕ್ಸ್ ಇಂಟು ಏನ್ ಬರ್ತಿದೆ ನೋಡಿ ಟ್ಯಾನ್ ವೈ ಬರ್ತಿದೆ. ಇವಾಗ ಇದನ್ನ ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ dy/dx ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ವೈ ಬರ್ತಿದೆ ಅಲ್ವಾ. ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಬರ್ತಿದೆ. ಕರೆಕ್ಟ್ ಅಲ್ವಾ. ಎಸ್ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಆಪ್ಷನ್ 2 ಕರೆಕ್ಟ್ ಇದೆ ಅಂತ. ಅರ್ಥ ಆಯ್ತಾ. ಈ ತರನು ಮಾಡ್ಬೇಕಾಗುತ್ತೆ ನೀವು ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ. ಇಲ್ಲಿ ಕ್ವಶನ್ಸ್ ಇದಾವೆ. ಇದೊಂದು ಸಾಲ್ವ್ ಮಾಡಿ ನೋಡೋಣ. ನೀವು ಆನ್ಸರ್ ಹೇಳಿ ನನಗೆ. ಇವಾಗ ನೀವೇ ಸಾಲ್ವ್ ಮಾಡ್ಬೇಕು ಇವಾಗ. ಸೊ MDX ಪ್ಲಸ್ NDY ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ತೀರಾ. ಸೊ ಡೈರೆಕ್ಟ್ ಆಗಿ ನೋಡಿ ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇದೆಯಲ್ವಾ, ಇಲ್ಲಿ ಇದು ಎಂ ಆಗುತ್ತೆ, ಇದು ಎನ್ ಆಗುತ್ತೆ. ಡೈರೆಕ್ಟ್ ಆಗಿ ಏನಾಗುತ್ತೆ ಹೇಳಿ. ಸೊ MDX ಪ್ಲಸ್ NDY ಇದೆ, ದೋ ಎಂ ಬೈ ದೋ ಎಂ ಮಾಡ್ಬೇಕು. ಇದು ಮಾಡ್ಬಿಟ್ರೆ ಏನಾಗುತ್ತೆ ಫಸ್ಟ್ 0 ಆಗ್ಬಿಡುತ್ತೆ, ನೆಕ್ಸ್ಟ್ ಬಿ ಆಗುತ್ತೆ ಬಿ ಕಾಸ್ ಎಕ್ಸ್. ಇಲ್ಲಿ ದೋ ಎನ್ ಬೈ ದೋ ಎಕ್ಸ್ 2 ಕಾಸ್ ಎಕ್ಸ್. ಡೈರೆಕ್ಟ್ ಆಗಿ ಏನಾಗುತ್ತೆ ಬಿ ಈಕ್ವಲ್ ಟು 2 ಬರ್ತಿದೆ ಅಲ್ವಾ. ಸೊ ಯಾವ ಆಪ್ಷನ್ 1 ಅಲ್ಲಿ ಮಾತ್ರ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಆಪ್ಷನ್ 1 ಕರೆಕ್ಟ್ ಇದೆ. ಕ್ಲಿಯರಾ. ಓಕೆ, ಇದಕ್ಕೆ ಏನ್ ಮಾಡ್ತೀರಾ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಯಾವುದು ಆಗಲ್ಲ ಅಂತ ಕ್ವಶನ್. ಇವಾಗ ಸೊಲ್ಯೂಷನ್ ಎಕ್ಸ್ ಇಂಟು dy/dx ಮೈನಸ್ ಈಕ್ವಲ್ ಟು ವೈ ಆಗ್ಬಿಡುತ್ತೆ. ಸೊ ಇವಾಗ MDX ಪ್ಲಸ್ NDY ಬೇಕು ನಮಗೆ. dx ಕಡೆ ತಗೊಂಡ್ಬಿಡ್ತೀನಿ. ಸೊ y/dx ಇದು ಕಡೆ ತಗೊಂಡ್ಬಿಟ್ರೆ ಎಕ್ಸ್ ಇಂಟು dy ಈಕ್ವಲ್ ಟು 0 ಆಗ್ಬಿಡುತ್ತೆ. ಓಕೆನಾ. ಇವಾಗ ಫಸ್ಟ್ ಒನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಬೋತ್ ಸೈಡ್ಸ್ 1/x² ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ y/x² dx ಮೈನಸ್ 1/x dy = 0. ಸೊ ಇವಾಗ ಏನಾಗ್ಬಿಡುತ್ತೆ. ಸೊ m = y/x² ಆಗುತ್ತೆ, n = ಮೈನಸ್ 1/x ಆಗುತ್ತೆ. ಸೊ ದೋ ಎಂ ಬೈ ದೋ ವೈ ಈಕ್ವಲ್ ಟು 1/x² ಆಗುತ್ತೆ. ದೋ ಎನ್ ಬೈ ದೋ ಎಕ್ಸ್ ಏನಾಗ್ಬಿಡುತ್ತೆ ಡಿಫರೆನ್ಸಿಯೇಷನ್ ಆಫ್ ಮೈನಸ್ 1 ಬೈ ಮೈನಸ್ ಲಾಗ್ ಎಕ್ಸ್ x² ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಫಸ್ಟ್ ಒನ್ ಕರೆಕ್ಟ್ ಇದೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗ್ತಿದೆ. ಯಾವ್ದು ಆಗಲ್ಲ ಅಂತ ಹೇಳ್ಬೇಕು ಇವಾಗ. ಸೊ 1/y² ಇದೆ ನೋಡಿ, ಸೇಮ್ ಫಾರ್ಮ್ ಅಲ್ಲಿ ಇದೆ ಇಲ್ಲಿ. ಓಕೆನಾ. ಇದು ಕೂಡ ಆಗತ್ತೆ ಅಂತೇಳಿ. ಸೊ 1/xy ಏನಾಗುತ್ತೆ ಹೇಳಿ ನೋಡೋಣ. 1/xy ಯಾವ ತರ ಮಾಡ್ತೀರಾ. ಇಲ್ಲಿ ಡಿವೈಡ್ ಮಾಡ್ಬೇಕು. ಇವಾಗ ಏನು ಡಿವೈಡ್ ಮಾಡ್ಬೇಕು 1/x dx ಮೈನಸ್ 1/y dy = 0. dx/x ಮೈನಸ್ dy by y = 0. ಇವಾಗ ಏನಾಗ್ಬಿಡುತ್ತೆ. ಸೊ m = 1/x ಆಗುತ್ತೆ, n = ಮೈನಸ್ 1/y ಆಗುತ್ತೆ. ಸೊ ದೋ ಎಂ ಬೈ ದೋ ವೈ = 0, ದೋ ಎನ್ ಬೈ ದೋ ಎಕ್ಸ್ ಇಸ್ ಆಲ್ಸೋ 0. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲೂ ಕೂಡ ಎಕ್ಸಾಕ್ಟ್ ಆಗ್ತಿದೆ. ಸೊ 1/y² ಅದೇ ತರ ಮಾಡ್ಬಿಡಿ, ಬೇಗ ಬೇಗ ಇಂಟು 1/y² ಮಾಡಿ. ಅವಾಗ ಏನಾಗುತ್ತೆ dx/y ಆಗುತ್ತೆ ಮೈನಸ್ x/y² dy = 0 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ. ಸೊ m = 1/y ಇದೆ, n = ಮೈನಸ್ x/y² ಇದೆ. ಸೊ ದೋ ಎಂ ಬೈ ದೋ ವೈ ಏನಾಗುತ್ತೆ ಮೈನಸ್ 1/y² ಆಗುತ್ತೆ. ಸೊ ದೋ ಎನ್ ಬೈ ದೋ ಎಕ್ಸ್ ಏನಾಗುತ್ತೆ ಮೈನಸ್ 1/y² ಆಗ್ತದೆ. ಸೊ ಎರಡು ಈಕ್ವಲ್ ಬರ್ತದೆ. ಹಾಗಾಗಿ ಯಾವ್ದು ಆಗಲ್ಲ ಹಂಗಾರೆ ಇವಾಗ ಫೋರ್ತ್ ಆಪ್ಷನ್ 4. ಸೊ ದಿಸ್ ಇಸ್ ನಾಟ್ ಎನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಚೆಕ್ ಮಾಡಿ, ಎಕ್ಸಾಕ್ಟ್ ಆಗಲ್ಲ. ಓಕೆ, ಇದಕ್ಕೆ ಆನ್ಸರ್ ಹೇಳಿ. ಸೊ ಫಾರ್ ABC ಬಿಲಾಂಗ್ಸ್ ಟು R, ಇಟ್ಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ MDX ಪ್ಲಸ್ NDY ಈಸ್ ಎಕ್ಸಾಕ್ಟ್, ದೆನ್ ಸೊ B ಏನ್ ಬರುತ್ತೆ C ಏನ್ ಬರುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ.
ಸೊ ಏನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಈಗ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ mx ಡೈರೆಕ್ಟ್ ಆಗಿ ದೋ ಎಂ ಬೈ ದೋ ಎಂ ಮಾಡ್ತೀರಾ ಇದನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತೀರಾ. ಇಲ್ಲಿ ಏನಾಗ್ಬಿಡುತ್ತೆ ಎಂ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ಬಿ ಎಕ್ಸ್ ಆಗುತ್ತೆ bx plus ಈಕ್ವಲ್ ಟು 2y 4x ಪ್ಲಸ್ ಸಿ ವೈ ಆಗುತ್ತೆ ಅಲ್ವಾ. dy. ಇವಾಗ ಏನಾಗ್ಬಿಡುತ್ತೆ ಕಂಪೇರ್ ಮಾಡಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಲೆಫ್ಟ್ ಗೆ b is equal to 4, ಇದೆ, ನೆಕ್ಸ್ಟ್ c ವೈ equal ಇದೆ, to ಸಿ ಈಕ್ವಲ್ ಟು 2 option 2. 2 ಕರೆಕ್ಟ್ ಇದೆ. ಓಕೆ ಇದಕ್ಕೆ ಆನ್ಸರ್ ಹೇಳಿ. ಸೊ ಯಾವಾಗ ಎಕ್ಸಾಕ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ರೆ ಇದೇನು ಮಾಡ್ಬೇಕು ನೀವು ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ಕರೆಕ್ಟ್ ಮಾಡಬೇಕು. ಇದನ್ನ ವಿತ್ ರೆಸ್ಪೆಕ್ಟ್ ವೈ ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕು. ಸೊ ವಿತ್ ರೆಸ್ಪೆಕ್ಟ್ ವೈ 3x square y square plus ಎಕ್ಸ್ ಸ್ಕ್ವೇರ್ 2a x square y. ಆಲ್ಫಾ ಎಕ್ಸ್ ಸ್ಕ್ವೇರ್ ವೈ ಆಗುತ್ತೆ. ಈ ಕಡೆ ಏನಾಗುತ್ತೆ ನೋಡಿ, ಈ ಕಡೆ 3x square x square y square plus 3x square y. ಕಂಪೇರ್ ಮಾಡಿ. ಸೊ ಕೋಎಫಿಷಿಯಂಟ್ ಆಫ್ 2 ಆಲ್ಫಾ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ ವೈ ನೋಡ್ಬೇಕು ನೀವು. 2 ಆಲ್ಫಾ ಈಕ್ವಲ್ ಟು 3 ಆಗ್ತಿದೆ. ಸೊ ಆಲ್ಫಾ ಈಕ್ವಲ್ ಟು ವಾಟ್ 3 ಬೈ. ಸೊ ಆಪ್ಷನ್ Option 2. ಓಕೆ ಇದಕ್ಕೆ 2m by 2y 2x plus 3x square plus 18y square is equal to 2x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ? ಓಕೆ ಹೋಮೋಜಿನಿಯಸ್ not homogeneous. ಹೋಮೋಜಿನಿಯಸ್ ಆಗಲ್ಲ, ಯಾಕಂದ್ರೆ ನೋಡಿ 1 ಪ್ಲಸ್ 1 ಇದೆ 2 Not ಆಗುತ್ತೆ. homogeneous. ಸೊ 2 ಪ್ಲಸ್ 1 3 3 ಆಗುತ್ತೆ. ಆಗುತ್ತೆ. ಇಲ್ಲ ಇವಾಗ ಫಸ್ಟ್ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಸೊಲ್ಯೂಷನ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ 2 ಆಪ್ಷನ್ಸ್ ಏನ್ ಕೊಟ್ಬಿಟ್ಟಿದ್ರೆ ಈ ಪವರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪವರ್ ಅಲ್ಲಿ ಬಂದಾಗ ಒಂದಿದೆ ನೋಡಿ, ಈ ಪವರ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಲ್ಲಿ ಬರ್ಬೋದು. ಸೊ ಅದಕ್ಕೆ ಏನ್ ಮಾಡೋಣ ಇವಾಗ, ಇದು ಎಂ ತಗೊಳ್ಳಿ, ಇದು ಎನ್ ತಗೊಳ್ಳಿ, ಓಕೆನಾ. ಸೊ ಇವಾಗ ದೋ ಎಂ ಬೈ ದೋ ಎಂ ಮಾಡೋಣ ಡೈರೆಕ್ಟ್ ಆಗಿ. ಏನಾಗ್ಬಿಡುತ್ತೆ 2x plus ಪ್ಲಸ್ 3x square plus 18y square. 18 ವೈ ಸ್ಕ್ವೇರ್ ಬರ್ತಿದೆ. ನೆಕ್ಸ್ಟ್ ದೋ ಎನ್ ಬೈ ದೋ ಎಕ್ಸ್ ಮಾಡಿ, 2x x only. ಎಕ್ಸ್ ಬರ್ತಿದೆ. ಅಷ್ಟೇ. ಇದಿದೆ ನೋಡಿ ಇದು. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಡಿನಾಮಿನೇಟರ್ ನಮ್ಗೆ ಇದು ಬರ್ಬೇಕು. ಇವಾಗ ಎಂ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಬರ್ಬೇಕು. ಏನ್ ಬರ್ಬೇಕು ಡಿನಾಮಿನೇಟರ್ ಅಂದ್ರೆ ಏನ್ ಮಾಡ್ತೀರಾ, First ಏನ್ m ತಗೋಬೇಕು. ಎಂ ವೈ ಮೈನಸ್ ಎನ್ ಎಕ್ಸ್ ಬರುತ್ತೆ, ಫಂಕ್ಷನ್ ಆಫ್ ಎಕ್ಸ್ ಬರುತ್ತೆ ಇವಾಗ. ಸೊ ಎಂ ಐ ಏನ್ ಕೊಟ್ಟಿದೆ, ಏನ್ ಬಂದಿದೆ ನೋಡಿ 2x ಪ್ಲಸ್ 3x ಸ್ಕ್ವೇರ್ plus 18y square minus 2x ಡಿವೈಡೆಡ್ ಬೈ ಎನ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6y ಸ್ಕ್ವೇರ್ ಇದೆ. 2x ಗೆಟ್ ಕ್ಯಾನ್ಸಲ್, ಇದು 3 ಕಾಮನ್ ತಗೊಂಡ್ಬಿಡಿ. ಅವಾಗ ಏನಾದ್ರು 3 ಟೈಮ್ಸ್ ಎಕ್ಸ್ x ಸ್ಕ್ವೇರ್ square plus 6y square. x ಸ್ಕ್ವೇರ್ ಪ್ಲಸ್ 6y ಸ್ಕ್ವೇರ್. ಸೊ ಗೆಟ್ ಕ್ಯಾನ್ಸಲ್ ಈಕ್ವಲ್ ಏನ್ ಬರ್ತಿದೆ 3 ಬರ್ತಿದೆ. ಇದೇನಾಗಿರುತ್ತೆ ಆಲ್ವೇಸ್ ಫಂಕ್ಷನ್ ಆಫ್ ಎಕ್ಸ್ ಆಗಿರುತ್ತೆ. ಸೊ ಅವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬರುತ್ತೆ ಇವಾಗ, ಈ ಪವರ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬರುತ್ತೆ. ಸೊ ಈ ಪವರ್ ಇಂಟಿಗ್ರೇಷನ್ ಅಂದ್ರೆ 3 ಇದೆ, ಸೊ ಡಿ ಎಕ್ಸ್ ಆಗ್ಬಿಡುತ್ತೆ. ಸೊ ಈ ಪವರ್ ಇಂಟಿಗ್ರೇಷನ್ ಆಫ್ 3 ಆಗ್ಬಿಡುತ್ತೆ 3x. ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ, ಓಕೆನಾ. ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ವೈ ಪವರ್ ಆಲ್ಫಾ ಫಾರ್ಮ್ ಅಲ್ಲಿ ಇದೆ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಓಕೆನಾ. ವೈ ಪವರ್ ಎ ಫಾರ್ಮ್ ಅಲ್ಲಿ ಇದೆ. ಆಫ್ಟರ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, ಆನ್ಸರ್ ಮಾಡಿ ನೋಡೋಣ. ಇವಾಗ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ವೈ ಪವರ್ ಎ ನ ಮಲ್ಟಿಪ್ಲೈ ಮಾಡಬೇಕು, ಓಕೆನಾ. ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ ನೋಡಿ ಇಲ್ಲಿ ಸೊಲ್ಯೂಷನ್. ಡೈರೆಕ್ಟ್ ಆಗಿ ಎಮ್ ಈಕ್ವಲ್ ಏನ್ ಬರುತ್ತೆ 2x ವೈ ಪವರ್ ಆಲ್ಫಾ, ಸಾರಿ ಎ ಪ್ಲಸ್ 1 ಬರುತ್ತಲ್ವಾ. ಸೊ ಎನ್ ಈಕ್ವಲ್ ಏನ್ ಬರುತ್ತೆ ಮೈನಸ್ 2x ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ವೈ ಪವರ್ ಎ ಬರುತ್ತೆ. ಸೊ ಇದನ್ನೇನ್ ಮಾಡ್ತೀರಿ ಇವಾಗ ದೋ ಎಂ ಬೈ ದೋ ವೈ ಮಾಡಬೇಕು ಈಕ್ವಲ್ ಟು, ಸೊ 2x ಇಂಟು ಎ ಪ್ಲಸ್ 1 ವೈ ಪವರ್ ಎ ಆಗ್ಬಿಡುತ್ತೆ. ನೆಕ್ಸ್ಟ್ ದೋ ಎನ್ ಬೈ ದೋ ಎಕ್ಸ್ ಮಾಡೋದು ಏನಾಗುತ್ತೆ ನೋಡಿ ಇದು. ಸೊ minus 4x y ಇಂಟು power a. 4x ಆಗುತ್ತೆ, ಕರೆಕ್ಟ್ ಅಲ್ವಾ. Yes sir. ಇವಾಗ ಇಲ್ಲಿ ಕಂಪೇರ್ ಮಾಡ್ಬಿಡಿ, ಅವ್ರು ಹೇಳ್ತಿದ್ದಾರೆ ಎಕ್ಸಾಕ್ಟ್ ಆಗತ್ತಂತ ತಗೊಂಡ್ಮೇಲೆ ಇದು 2 ಈಕ್ವಲ್ ಇರುತ್ತೆ ಅಂತ, ಓಕೆನಾ. 2 ಈಕ್ವಲ್ ಇದೆ ಅಂದ್ರೆ ಸೊ ನೋಡಿ ಇಲ್ಲಿ ವೈ ಪವರ್ ಎ ಇದೆ. ನೆಕ್ಸ್ಟ್ ಇಲ್ಲಿ 2x ಇದೆ, ಇಲ್ಲಿ ಏನಿದೆ ನೋಡಿ 4x ಇದೆ. ಸೊ ಡೈರೆಕ್ಟ್ ಆಗಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ನೇನು ಉಳ್ಕೊಳ್ಳುತ್ತು 2 ಇಂಟು ಎ ಪ್ಲಸ್ 1 ಉಳ್ಕೊಂಡಿದೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಲ್ಲಿ ಏನಿದೆ ನೋಡಿ ಮೈನಸ್ 4 ಇದೆ. ಸೊ ಎ ಪ್ಲಸ್ 1 ಈಕ್ವಲ್ ಏನಾಗ್ಬಿಡುತ್ತೆ ಮೈನಸ್ 4 ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2 1 2 2 ದಟ್ ಈಸ್ ಮೈನಸ್ 2. ಸೊ ಎ ಈಕ್ವಲ್ ಮೈನಸ್ 2 ಪ್ಲಸ್ ಆ ಕಡೆ ಮೈನಸ್ 1 ಆಗುತ್ತೆ, ದಟ್ ಈಸ್ minus 3. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ ಇಲ್ಲಿ ಎಲ್ಲ ಕ್ವಶನ್ಸ್ ಇದಾವೆ, ನೋಟ್ಸ್ ಅಲ್ಲಿ ಇದೆ ನೋಡಿ.
ಓಕೆನಾ. ಸೊ ಬಲವಾನ್ ಕೊಟ್ಟಿದ್ದೀವ ನೋಡ್ಸೋ ಅದ್ರಲ್ಲಿ ಇದೆ ಕ್ವಶನ್ಸ್, ಅದು ಸಾಲ್ವ್ ಮಾಡಿ. ಓಕೆ, ಇದಕ್ಕೆ ಏನಾಗುತ್ತೆ ಹೇಳಿ ಆನ್ಸರ್? ಹೋಮೋಜಿನಿಯಸ್. ಎಸ್ ಸರ್, ಹೋಮೋಜಿನಿಯಸ್. ಹೋಮೋಜಿನಿಯಸ್ ಬಂದಾಗ ಏನ್ ಮಾಡ್ತೀರಾ? ಹೋಮೋಜಿನಿಯಸ್ ಬಂದಾಗ ಏನ್ ಮಾಡ್ಬೇಕು? ಸೊ ಎಮ್ ಎಕ್ಸ್ ಪ್ಲಸ್ ಎನ್ ವೈ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ರೆಸಿಪ್ರೋಕಲ್ ತಗೊಂಡ್ರೆ ಆಯ್ತು. ಸೊ 1/mx ಪ್ಲಸ್ ಎನ್ ವೈ ಏನಾಗುತ್ತೆ ಇವಾಗ? ಸೊ ಎಮ್ ಎಕ್ಸ್ ಮಾಡಿದ್ರೆ ಎಕ್ಸ್ ವೈ ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಇವಾಗ. ಓಕೆ, ಎಮ್ ಎಕ್ಸ್ ಪ್ಲಸ್ ಎನ್ ವೈ ಮಾಡ್ಬೇಕಲ್ವಾ? ಪ್ಲಸ್ ಎನ್ ವೈ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಓಕೆ, ಇವಾಗ ಏನಾಗ್ಬಿಡುತ್ತೆ ಇಲ್ಲಿ? ಎಕ್ಸ್ ವೈ ಪ್ಲಸ್ ಎನ್ ವೈ ಮೈನಸ್ 2 ಟೈಮ್ಸ್ ಎಕ್ಸ್ ಸ್ಕ್ವೇರ್ ವೈ ಉಳ್ಕೊಳುತ್ತೆ. ಸೊ ರೆಸಿಪ್ರೋಕಲ್ ಏನಾಗ್ಬಿಡುತ್ತೆ? ದಟ್ ಇಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1 ಡಿವೈಡೆಡ್ ಬೈ ಮೈನಸ್ 2x ಸ್ಕ್ವೇರ್ ವೈ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಕ್ಲಿಯರಾ? ಓಕೆ, ಇದಕ್ಕೇನು ಬರುತ್ತೆ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ? ಇ ಪವರ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇ ಪವರ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಏನಾಗ್ಬಿಡುತ್ತೆ? ಇಲ್ಲಿ ಎಕ್ಸ್ ಇದೆ, ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ ಎಕ್ಸ್ ಆಗ್ಬಿಡುತ್ತೆ. ಸೊ ಸಪರೇಟ್ ಮಾಡ್ಕೊಂಡ್ಬಿಟ್ರೆ 3 ಪ್ಲಸ್ 1/x ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇ ಪವರ್ ಇಂಟಿಗ್ರೇಷನ್ ಆಫ್ 3 ಏನಾಗ್ಬಿಡುತ್ತೆ? 3x ಆಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಪ್ಲಸ್ ಲಾಗ್ ಎಕ್ಸ್. ಸೊ ಇವಾಗ ಏನಾಗ್ಬಿಡುತ್ತೆ? ಸಪರೇಟ್ ಮಾಡ್ಕೊಂಡ್ಬಿಟ್ರೆ ಇ ಪವರ್ 3x ಇಂಟು ಇ ಪವರ್ ಲಾಗ್ ಎಕ್ಸ್ ಆಗ್ಬಿಡುತ್ತೆ. ಸೊ ಈ ಲಾಗ್ ಎಟ್ ಕ್ಯಾನ್ಸಲ್ ಎಕ್ಸ್ ಇಂಟು ಇ ಪವರ್ ಲಾಗ್ ಎಕ್ಸ್ ಇಂಟು ಇ ಪವರ್ 3x. ಆಪ್ಷನ್ 1 ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆನಾ? ಓಕೆ, ಈ ಕ್ವಶನ್ಗೆ ಇಲ್ಲಿ ನೋಡಿ ಹೆಂಗ್ ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಮೈನಸ್ 1 ಅಂತ ಕೊಟ್ಟು ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಕಂಡೀಷನ್. ಸೊ ವೈ ಆಫ್ 2/3 ಇದು ನೋಡಿ, ಯಾವತ್ತು ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫಂಕ್ಷನ್ ಇದೆ ನೋಡಿ, ವೈ ಇದೆ ನೋಡಿ, ಅದು ಡಿಪೆಂಡೆಂಟ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಯಾವುದು? ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ ಅಂತ. ಇವಾಗ ಫಂಕ್ಷನ್ ಇದೆ, ಇವಾಗ ವೈ ಇಸ್ ಆಲ್ಸೋ ಫಂಕ್ಷನ್. ಎಫ್ ಆಫ್ ಎಕ್ಸ್ ಅಂತ ಇರುತ್ತಲ್ವಾ? ಕೇಳಲ್ವಾ? ಇಲ್ಲಿ ಎಕ್ಸ್ ಅಂತ ಇವಾಗ. ಓಕೆನಾ? ಅಂದ್ರೆ ಇವಾಗ ಈ ಫಾರ್ಮಲ್ ಕೊಟ್ಟಿದ್ದೇನೆ ಅಂತಂದ್ರೆ ಇದು ವೈ ಇದೆ ಆಫ್ ಎಕ್ಸ್, ಇದೇನಿದು ಎಕ್ಸ್ ಅಂದ್ರೆ ಇವಾಗ 2/3 ಅಂತ. ಓಕೆನಾ? ಸೊ ವೈ ಆಫ್ ಅಥವಾ ವೈ ವ್ಯಾಲ್ಯೂ ಅಟ್ ಯಾವ ಪಾಯಿಂಟ್? ಎಕ್ಸ್ ಈಕ್ವಲ್ ಟು 2/3 ಅಂತ ಏನ್ ಕೊಟ್ಟಿದ್ದಾರೆ? 1/3 ಇದೆ. ಓಕೆನಾ? ಅರ್ಥ ಆಯ್ತಾ? ಅಟ್ ಎಕ್ಸ್ ಹತ್ರ ಇಷ್ಟು ಬರ್ತಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಅರ್ಥ, ಎಕ್ಸ್ ಈಕ್ವಲ್ ಟು 2/3 ಅಂತ, ವೈ ಈಕ್ವಲ್ ಟು 1/3 ಅಂತ. ಈಗ ಫಸ್ಟ್ ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ ಇವಾಗ. ಓಕೆನಾ? ಫಸ್ಟ್ ಆಪ್ಷನ್ ವೈಗೆ ನೀವು ಏನ್ ಕೊಡ್ತೀರಾ? 1/3 ಈಕ್ವಲ್ ಟು, ಸೊ ಇಲ್ಲಿ ಏನಾಗ್ಬಿಡುತ್ತೆ? ಪ್ಲಸ್ ಲಾಗ್ ಆಫ್ ಎಕ್ಸ್ ಇದೆ 2/3 ಪ್ಲಸ್ 1/3 ಮೈನಸ್ 1/3. ಸೊ 1/3 ಕೂಡ ಏನಾಗ್ಬಿಡುತ್ತೆ? 2/3 ಪ್ಲಸ್ ಇಲ್ಲಿ ಲಾಗ್ ಆಫ್ 4/3 ಲಾಗ್ 1 ಮೈನಸ್ 1/3. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಲಾಗ್ 1 0 ಆಗ್ಬಿಡುತ್ತೆ. ಸೊ 1/3 ಈಕ್ವಲ್ ಟು 2 ಟೈಮ್ಸ್ 1/3 ಅಲ್ಲಿ 1/3 ಹೋಗ್ಬಿಟ್ಟು ಏನಾಗ್ಬಿಡುತ್ತೆ? 1/3 ಇದೆ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಸ್ ಬರ್ತದೆ. ಅವಾಗ ಆಪ್ಷನ್ 1 ಇದೆ ನೋಡಿ, ಚಾನ್ಸ್ ಇದೆ. ಆಪ್ಷನ್ 2 ಬರಲಿಲ್ಲ. ಆಪ್ಷನ್ 2 ಸೇಮ್ ಇದೇ ಬರುತ್ತೆ. ಆಪ್ಷನ್ 2 ಇಲ್ಲಿ ಏನ್ ಬರುತ್ತೆ ನೋಡಿ? 1/3 ಈಕ್ವಲ್ ಟು 2/3 ಮೈನಸ್ ಎಕ್ಸ್ ಪ್ಲಸ್ ವೈ ಇದೆ, ಲಾಗ್ 1 ಬರುತ್ತೆ, ಪ್ಲಸ್ 2/3 ಆಗುತ್ತೆ. ಸೊ ಇವಾಗ 2 ಟೈಮ್ಸ್ ಇಲ್ಲಿ 1/3 ಇದೆ, ಇಲ್ಲಿ ಅಂದ್ರೆ ಏನಾಗ್ಬಿಡುತ್ತೆ? 4 ಟೈಮ್ಸ್ ಏನಾಗ್ಬಿಡುತ್ತೆ? 1/3 ಆಗುತ್ತೆ. 1/3 ನಾಟ್ ಈಕ್ವಲ್ ಟು 4 ಟೈಮ್ಸ್ 1/3. ಹಾಗಾಗಿ ಆಪ್ಷನ್ 2 ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 3 ಇದೆ ನೋಡಿ, ಅದೇನಾಗ್ಬಿಡುತ್ತೆ ನೋಡಿ? ಆಪ್ಷನ್ 3 1/3 ಪ್ಲಸ್ 2/3 ಲಾಗ್ ಪ್ಲಸ್ 2/3. ಸೊ ಏನ್ ಬರ್ತಿದೆ? ಅಗೇನ್ 4 ಟೈಮ್ಸ್ 1/3 ಬರ್ತಿದೆ. ಹಾಗಾಗಿ ಸೊ 1/3 ನಾಟ್ ಈಕ್ವಲ್ ಟು 4/3. ಆಪ್ಷನ್ 3 ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 4 ಏನಾಗುತ್ತೆ ನೋಡಿ? 1/3 is equal to 2/3 plus 1. Log 1 3 is plus equal 1. So 1/3 3/3. 2/3. So log 1 is 0 plus 1. So 3 into 1 3. 3 plus 2 5. 5/3. So 1/3 not equal to 5/3. So ಯಾವ್ದು ಮಾತ್ರ ವರ್ಡ್ ಆಗ್ತಿದೆ ಇಲ್ಲಿ? ಆಪ್ಷನ್ First one. 1 ಮಾತ್ರ ವರ್ಡ್ ಆಗಿದೆ. ಹಾಗಾಗಿ ಆಪ್ಷನ್ ಕರೆಕ್ಟ್ ಇದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ನೋಡಿ ಹೇಳ್ಬಿಡುತ್ತೆ. ಏನಾಗುತ್ತೆ ನೋಡಿ? ಯಾವ್ದಾಗುತ್ತೆ ಯಾವ್ದಾಗಲ್ಲ ಹೇಳಿ. ಓಕೆ, ಏನ್ ಮಾಡ್ತೀರಾ? ಫಸ್ಟ್ ಆಪ್ಷನ್ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್ ಅಲ್ವಾ? ಮಲ್ಟಿಪ್ಲೈ ಮಾಡ್ಬಿಟ್ಟು ಸೊ ಎಂ ಮತ್ತೆ ಎನ್ ತಗೊಂಡು ನೀವು ಎಕ್ಸಾಕ್ಟ್ ಆಗೋದಿಲ್ಲ ಅಂತ ಚೆಕ್ ಮಾಡಿ. ಈಸಿ ಇದೆ, ಆಲ್ರೆಡಿ ಸಾಲ್ವ್ ಮಾಡಿದೀನಿ, ನೀವು ಸಾಲ್ವ್ ಮಾಡಿ. ಇದೆ
ಓಕೆ, ಇದಕ್ಕೆ ಏನು ಬರುತ್ತೆ ಹೇಳಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಈ ಕ್ವಶನ್ಗೆ ಏನು ಬರುತ್ತೆ ಆನ್ಸರ್ ಹೇಳಿ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸಿ ಇದೆ ಸೊಲ್ಯೂಷನ್. ಸೊ ಇಲ್ಲಿ ಏನಿದೆ? ಸೊ m ಈಕ್ವಲ್ ಟು 2 ಕಾಸ್ ಆಫ್ ವೈ ಸ್ಕ್ವೇರ್ ಇದೆ. n ಈಕ್ವಲ್ ಟು ಏನಿದೆ ನೋಡಿ ಮೈನಸ್ ಎಕ್ಸ್ ವೈ ಸೈನ್ ಆಫ್ ವೈ ಸ್ಕ್ವೇರ್ ಇದೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಇವಾಗ ಏನ್ ಮಾಡ್ತೀರಾ? ದೋ ಎಂ ಬೈ ದೋ ವೈ ಮಾಡಿ. ಏನಾಗುತ್ತೆ? ಮೈನಸ್ 2 ಟೈಮ್ಸ್ ಸೈನ್ ಆಫ್ ವೈ ಸ್ಕ್ವೇರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್ ಏನಾಗ್ಬಿಡುತ್ತೆ? 2y ಆಗುತ್ತೆ. ನೆಕ್ಸ್ಟ್ ದೋ ಎನ್ ಬೈ ದೋ ಎಕ್ಸ್ ಏನಾಗುತ್ತೆ ನೋಡಿ ಮೈನಸ್ ವೈ ಸೈನ್ ಆಫ್ ವೈ ಸ್ಕ್ವೇರ್ ಆಗುತ್ತೆ. Correct? ಹಾ ಸರ್ ಸರ್. ಇವಾಗ ಈಗ ನೋಡ್ಬೇಕು ನೀವು ಡಿಫ್ರೆನ್ಸ್. ಓಕೆ, ಇಲ್ಲಿ ಯಾವ್ದು ಬರ್ತಿದೆ ನೋಡಿ ಸ್ವಲ್ಪ. ಇಲ್ಲಿ ಸೈನ್ ಆಫ್ ವೈ ಸ್ಕ್ವೇರ್ ಇಲ್ಲೂ ಕಾಮನ್ ಇದೆ, ಇಲ್ಲೂ ಕೂಡ ಸೇಮ್ ಇದೆ. ಏನ ಇವಾಗ ನೀವು ಡಿಫ್ರೆನ್ಸ್ ಮಾಡಿ ಡಿನಾಮಿನೇಟರ್ ಯಾವ್ದು ತಗೋಬೇಕು? ಕ್ಯಾನ್ಸಲ್ ಆಗಂದ್ರೆ ಏನ್ ತಗೋಬೇಕಲ್ವಾ? ಎಸ್ ಸರ್. ಇದರಲ್ಲಿ ಸೈನ್ ವೈ ಸ್ಕ್ವೇರ್ ಇದೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇವಾಗ ಸೊ ಎಂ ವೈ ಮೈನಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ತಗೊಳ್ಳಿ. ಅವಾಗ ಏನಾಗುತ್ತೆ? ಎಂ ವೈ ಏನಿದೆ ನೋಡಿ ಮೈನಸ್ 4y ಸೈನ್ ಆಫ್ ವೈ ಸ್ಕ್ವೇರ್ ಇದೆ, ಮೈನಸ್ ಎನ್ ಎಕ್ಸ್ ಏನಿದೆ ನೋಡಿ ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಸೊ ವೈ ಸೈನ್ ಆಫ್ ವೈ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಸೊ ಎನ್ ಏನಿದೆ ನೋಡಿ ಮೈನಸ್ ಎಕ್ಸ್ ವೈ ಸೈನ್ ಆಫ್ ವೈ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸೊ ವೈ ಸೈನ್ ವೈ ಸ್ಕ್ವೇರ್ ಕಾಮನ್ ತಗೊಂಬಿಡಿ. ಸೊ ವೈ ಸೈನ್ ವೈ ಸ್ಕ್ವೇರ್ ಇಂಟು ಇಲ್ಲಿ ಮೈನಸ್ 4 ಅಥವಾ ಅಲ್ಲಿ ಡಿಫ್ರೆನ್ಸ್ ಮಾಡಬಹುದಾಗಿತ್ತು ಪ್ಲಸ್ 1 ಆಗುತ್ತೆ. ಸೊ ಡಿವೈಡೆಡ್ ಬೈ ಮೈನಸ್ ಎಕ್ಸ್ ವೈ ಸೈನ್ ವೈ ಸ್ಕ್ವೇರ್. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಇಟ್ ಕ್ಯಾನ್ಸಲ್. ಸೊ ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. 3 ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ದಿಸ್ ಫಂಕ್ಷನ್ ಆಫ್ ಎಕ್ಸ್ ಆಗ್ಬಿಡುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ? ಇ ಪವರ್ ಇಂಟಿಗ್ರೇಷನ್ 3 ಬೈ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇ ಪವರ್ 3 ಟೈಮ್ಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಏನಾಗ್ಬಿಡುತ್ತೆ? ಲಾಗ್ ಎಕ್ಸ್ ಆಗುತ್ತೆ. ಸೊ ಇ ಪವರ್ ಲಾಗ್ ಎಕ್ಸ್ ಬರುತ್ತೆ. ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ ಎಕ್ಸ್ ಕ್ಯೂಬ್. ಹಾಗಾಗಿ ಆಪ್ಷನ್ 4 ಕರೆಕ್ಟ್. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿ. ಸಪರೇಷನ್ ಆಫ್ ವೇರಿಯೇಬಲ್ಸ್. ಓಕೆನಾ? ಇದೆ ನೋಡಿ, ಇದೊಂದು ಮಾಡಿದ್ರೆ ಮುಗೀತು. ಇವಾಗ ಸಪರೇಷನ್ ಆಫ್ ವೇರಿಯೇಬಲ್ಸ್ ಇದೆ. ಸೊ ವೈ ಆಫ್ 0 = 0 ಕೊಟ್ಟಿದ್ದಾರೆ ನೋಡಿ. ಕೆಲವೊಂದು ಗೇಟ್ ಕ್ವಶನ್ಸ್ ಇದಾವೆ ನೋಡಿ, ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಇರೋದೇ 3 ಆಪ್ಷನ್ಸ್ ಇದೆ. ಇವಾಗ ವೈ ಆಫ್ 0 ಅಂದ್ರೆ ಏನು? ಇವಾಗ ಎಕ್ಸ್ = 0 ತಗೋಬೇಕಂತ. ವೈ ಕೋಡ್ ಏನ್ ಬರ್ತಿದೆ? ಔಟ್ಪುಟ್ ಅವಾಗ 0 ಬರ್ತಿದೆ. 0. ಇಲ್ಲಿ ತಗೊಂಡೋಗಿ ಕೊಟ್ರೆ ನಿಮಗೆ ಎಲ್ಲ ವರ್ಡ್ ಆಗ್ಬಿಡುತ್ತೆ. ಇವಾಗ ಯಾಕೆ ಅಬ್ಸರ್ವ್ ಮಾಡಿ, ಇಲ್ಲ ವರ್ಡ್ ಆಗಲ್ಲ ಅನ್ಸುತ್ತೆ. ಸರಿ ಚೆಕ್ ಮಾಡಿ. ವೈ = 0 ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎ ಮತ್ತೆ ಎ ಗೆಟ್ ಕ್ಯಾನ್ಸಲ್, ಬಿ ಮತ್ತೆ ಬಿ ಗೆಟ್ ಕ್ಯಾನ್ಸಲ್, 1 ಬರ್ತಿದೆ ಈಕ್ವಲ್ ಟು ಇ ಪವರ್ 0 ಆಗ್ಬಿಡುತ್ತೆ, 1 ಆಗ್ತಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಎಕ್ಸ್ = 0 ಕೊಟ್ರೆ ಆಪ್ಷನ್ 2 ಅಲ್ಲಿ 0 0 ಇದೆ. ಸೊ ಎ ಗೆಟ್ ಕ್ಯಾನ್ಸಲ್. ಓಕೆ, ಅಲ್ಲೂ ಕೂಡ ವರ್ಡ್ ಆಗ್ತಿದೆ. ಈಗ 2 ಆಪ್ಷನ್ ವರ್ಡ್ ಆಗ್ತಿದೆ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಲೇಬೇಕು ನೀವು. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸಪರೇಷನ್ ಆಫ್ ವೇರಿಯೇಬಲ್ಸ್ ಇದೆ ನೋಡಿ. ಈಗ ಡಿ ವೈ ಒಂದ್ ಕಡೆ ತಗೊಂಡ್ಬಿಡಿ. ಸೊ ಡಿ ವೈ ಡಿವೈಡೆಡ್ ಬೈ ವೈ ಇಲ್ಲಿದೆ, ಬಿ ಮೈನಸ್ ವೈ ಆಗುತ್ತೆ ಈಕ್ವಲ್ ಟು ಎಚ್ ಇಂಟು a minus y by dx. ಎ ಮೈನಸ್ ವೈ ಕೂಡ ಇದೆ ಅಲ್ವಾ? ಓಕೆ ಓಕೆ, ಕೆಲಸ ಮಾಡಿ. ಡಿ ವೈ ಡಿವೈಡೆಡ್ ಬೈ ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ ಆಗುತ್ತೆ ಈಕ್ವಲ್ ಟು h by dx. ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಹಾ, ಇವಾಗ ಇದನ್ನ ಏನ್ ಬರ್ಕೋಬಹುದು? ಇದನ್ನ ಯಾವ ತರ ಬರೀಬಹುದು ಹೇಳಿ ನೋಡೋಣ. ಡೈರೆಕ್ಟ್ ಆಗಿ ಇವಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಇದನ್ನ ಸುಮ್ಮನೆ ಬರ್ಕೋಬೇಕು. ನೀವು ಏನಂತಂದ್ರೆ ಈ ತರ ಎಕ್ಸಾಮ್ ಅಲ್ಲಿ ಏನ್ ಮಾಡಕ್ ಹೋಗ್ತೀರಾ, ಈಗ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೊಂಡ್ ಹೋದ್ರೆ ಟೈಮ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಸೊ 1 ಡಿವೈಡೆಡ್ ಬೈ ಎ ಮೈನಸ್ ವೈ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಡಿವೈಡೆಡ್ ಬೈ ಬಿ ಮೈನಸ್ ವೈ ಅಂತ ಬರ್ಕೊಳ್ಳಿ. ಸಿಂಬಲ್ ಬರ್ಕೊಳಕ್ ಹೋಗ್ಬೇಡಿ, ಸೈನ್ ಯಾವ್ದು ಬರುತ್ತೆ ಅಂತ. ಸೊ ಡಿ ವೈ ಈಕ್ವಲ್ ಟು ಎಚ್ ಇಂಟು ಡಿ ಎಕ್ಸ್. ಓಕೆನಾ? ಇವಾಗ ಎಲ್ ಸಿ ಎಂ ತಗೋಬೇಕು ನೀವು. ಎಲ್ ಸಿ ಎಂ ತಗೊಂಡಾಗ ಏನಾಗುತ್ತೆ? ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ ಬರುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಬಿ ಮೈನಸ್ ವೈ ಇಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಎ ಮೈನಸ್ ವೈ ಅಂದ್ರೆ ಇವಾಗ ಅಲ್ಲಿ ವೈ ಇಲ್ಲ ನ್ಯೂಮರೇಟರ್ ಅಲ್ಲಿ, ಅದಕ್ಕೆ ಇಲ್ಲಿ ಮೈನಸ್ ತಗೋಬೇಕು. ಇವಾಗ ಮೈನಸ್ ಆಫ್ ಅಂತ ತಗೊಬಿಟ್ರೆ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅವಾಗ ಮೈನಸ್ ವೈ ಪ್ಲಸ್ ವೈ ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಏನ್ ಮಾಡ್ಬೇಕು? ಇಲ್ಲಿ ನಾವು ಮೈನಸ್ ತಗೋಬೇಕಂತ. ಸೊ ಮೈನಸ್ ತಗೊಂಡಾಗ ಇಲ್ಲಿ ಏನಾಗುತ್ತೆ ನಮಗೆ? ವೈ ಮತ್ತೆ ವೈ ಗೆಟ್ ಕ್ಯಾನ್ಸಲ್, ಬಿ ಮೈನಸ್ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ 1 ಡಿವೈಡೆಡ್ ಬೈ ಬಿ ಮೈನಸ್ ಎ ತಗೋಬೇಕು. ಸಾಲ್ವ್ ಮಾಡಿ, ನಿಮಗೆ ಇದೇ ಬರುತ್ತೆ. ಇವಾಗ ಇಂಟಿಗ್ರೇಟ್ ಮಾಡಿ. 1 ಡಿವೈಡೆಡ್ ಬೈ ಬಿ ಮೈನಸ್ ಎ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಎ ಮೈನಸ್ ವೈ ಏನಾಗುತ್ತೆ ನೋಡಿ. ಸೊ ಲಾಗ್ ಆಫ್ ಎ ಮೈನಸ್ ವೈ ಆಗುತ್ತೆ, ಮೈನಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ log of b minus y. ಆಗುತ್ತೆ.
ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಚ್, ಸೊ ಡಿ ಎಕ್ಸ್ ಇದೆ, ಎಚ್ ಎಕ್ಸ್ ಆಗುತ್ತೆ X ಪ್ಲಸ್ ಸಿ ಆಗುತ್ತೆ. C ಬಿ ಮೈನಸ್ ಆ ಕಡೆ ತಗೊಂಬಿಡಿ, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಲಾಗ್ ಎ ಮೈನಸ್ ಲಾಗ್ ಬಿ ಇದೆ, ಅವಾಗ ಏನಾಗ್ಬಿಡುತ್ತೆ ಲಾಗ್ log of A minus Y by B minus Y. ಈಕ್ವಲ್ ಟು ಬಿ ಮೈನಸ್ ಆ ಕಡೆ ತಗೊಂಡ್ಬಿಟ್ರೆ ಆಗುತ್ತೆ ಎಚ್ ಇಂಟು ಬಿ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಸಿ ಬರ್ತಿದೆ. ಇಲ್ಲೇ ಗೊತ್ತಾಗ್ತಿದೆ ನಿಮಗಲ್ವಾ, ಬಿ ಮೈನಸ್ ಎ ಎಕ್ಸ್ ಎಚ್ ಮೂರು ಒಂದೇ ಕಡೆ ಇದೆ. ಇಲ್ಲಿ ಎಲ್ಲಿದಾವೆ ನೋಡಿ, ಇಲ್ಲಿ ಎಚ್ ವೈ ಇದೆ, ತೊಗೊಳಕ್ ಬರಲ್ಲ. ಇಲ್ಲಿ ಎಚ್ ಎಕ್ಸ್ ಇದೆ, ಎಚ್ ಎಕ್ಸ್ ಇದೆ, ಇನ್ನು ತಗೋಬಹುದು ಅಲ್ವಾ. Yes, sir. ಜೊತೆಗೆ ಇಲ್ಲಿ ಈಗ ಲಾಗ್ ಆ ಕಡೆ ತಗೊಂಬಿಡಿ, ಅವಾಗ ಏನಾಗುತ್ತೆ ಎ ಮೈನಸ್ ವೈ ಡಿವೈಡ್ ಬೈ ಬಿ ಮೈನಸ್ ವೈ ಈಕ್ವಲ್ ಟು ಲಾಗ್ ಆ ಕಡೆ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಇ ಪವರ್ Power H in B minus A into X. ಇಲ್ಲಿ ಇ ಪವರ್ ಸಿ. ಓಕೆ, ಯಾವ್ದು ಮಿಸ್ ಹೊಡಿತೈತಲ್ಲ. ಕರೆಕ್ಟ್ ಇದೆ ಸರ್. A minus Y ಫಸ್ಟ್ ಒನ್ ಆಗುತ್ತೆ ಸರ್. ಇಲ್ಲಿ A ಇಂಟು B minus Y ಇದೆ ಥರ್ಡ್ ಅಲ್ಲಿ. ನ್ಯೂಮರೇಟರ್ ಅಲ್ಲಿ A ಇದೆ, ಡಿನಾಮಿನೇಟರ್ B ಇದೆ. ಅಂದ್ರೆ ಫಸ್ಟ್ ಒನ್ ಅಲ್ಲಿ B by A. ಬಿ ಬೈ ಯಾಕೆ ಮಿಸ್ ಹೊಡಿತಿದೆಯಲ್ಲ, ಎಲ್ಲೋ ಐತದು. ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬೇಕು ಅನ್ಸುತ್ತೆ ಇವಾಗ. ಎ ಮೈನಸ್ ವೈ ಇಲ್ಲಿ ಇದೇನಾಗುತ್ತೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿದ್ದು. ಇಲ್ಲಿ ಸಾಲ್ವ್ ಮಾಡೋದು ಏನ್ ಬರುತ್ತೆ ಹೇಳಿ, ಸಾಲ್ವ್ ಮಾಡಿದ್ರೆ ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಮೈನಸ್ ವೈ ಆಗುತ್ತೆ, ಮೈನಸ್ ಎ ಪ್ಲಸ್ ವೈ ಆಗುತ್ತೆ. ಓ ಬಿ ಮೈನಸ್ ಎ ಇದೆ. ಓಕೆ, ಕರೆಕ್ಟ್ ಇದೆಯಲ್ಲ. ಪಾರ್ಷಿಯಲ್ ಫ್ರಾಕ್ಷನ್ ಮಾಡಿದ್ರೆ ಬರುತ್ತೆ ಅನ್ಸುತ್ತೆ ಸರ್. ಇಲ್ಲೇ ಬರ್ಬೇಕಾಗಿತ್ತಲ್ಲ ಮ್ಯಾಮ್, ಕರೆಕ್ಟಾಗಿ ಬರ್ತಿದೆ ಇಲ್ಲಿ. ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ. ಓಕೆ, ಬಟ್ ಇಲ್ಲಿ ಮಿಸ್ ಹೊಡಿತಿದೆ. ಬಿ ಬೈ ಎ ಬರ್ಬೇಕು ಇವಾಗ, ಬಿ ಬೈ ಎ ಕಾಣ್ತಾ ಇಲ್ಲ ಅಲ್ಲಿ. ಓಕೆ, ಇಲ್ಲಿ ಏನ್ ಮಾಡ್ತೀರಾ ಫಸ್ಟ್ ಹೇಳಿ. ಸೊ ಡಿ ವೈ ಡಿವೈಡೆಡ್ ಬೈ ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ ಈಕ್ವಲ್ ಟು ಎಚ್ ಇಂಟು ಡಿ ಎಕ್ಸ್ ಇದೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಇದೇನ್ ಮಾಡ್ತೀರಾ, ಒನ್ ಡಿವೈಡೆಡ್ ಬೈ ಎ ಮೈನಸ್ ವೈ ಇಂಟು ಬಿ ಮೈನಸ್ ವೈ ಈಕ್ವಲ್ ಟು, ಸೊ ಎ ಡಿವೈಡೆಡ್ ಬೈ ಎ ಮೈನಸ್ ವೈ ಪ್ಲಸ್ ಬಿ ಡಿವೈಡೆಡ್ ಬೈ ಬಿ ಮೈನಸ್ ವೈ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಎ ಇಂಟು ಬಿ ಮೈನಸ್ ವೈ ಪ್ಲಸ್ ಬಿ ಇಂಟು ಎ ಮೈನಸ್ ವೈ ಈಕ್ವಲ್ ಟು 1 ಆಗುತ್ತೆ. ಇವಾಗ ಎ ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ಇಲ್ಲಿ ಎ ಈಕ್ವಲ್ ಟು ವೈ ತಗೋಬೇಕು, ಕರೆಕ್ಟ್ ಅಲ್ವಾ. ಎಸ್ ಸರ್. ಸಾರಿ, ವೈ ಈಕ್ವಲ್ ಟು ಎ ತಗೋಬೇಕು. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ, ಎ ಇಂಟು ಬಿ ಮೈನಸ್ ಎ ಈಕ್ವಲ್ ಟು ಇದು 0 ಆಗ್ಬಿಡುತ್ತೆ, 1 ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ ಎ ಈಕ್ವಲ್ ಟು ಏನ್ ಬರ್ತಿದೆ, 1 ಡಿವೈಡೆಡ್ ಬೈ ಬಿ ಮೈನಸ್ ಎ ಬರ್ತಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ನಮಗೆ ಬಿ ಬೇಕು ಅಂತಂದ್ರೆ ವೈ ಈಕ್ವಲ್ ಟು ಬಿ ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ B into A minus B. A minus 1 by A minus B is equal to 1 by A minus B. 1 by A minus B. ತಗೊಂಡ ಕೊಟ್ರೆ ಏನಾಗುತ್ತೆ ನೋಡಿ, ಅದು ಸೊ ಎ ಡಿವೈಡೆಡ್ ಬೈ ಎ ಬಂದಿದೆ 1 by B B minus minus A. ಡಿವೈಡೆಡ್ ಬೈ ಎ A ಮೈನಸ್ minus Y plus 1 1 by A minus B ಡಿವೈಡೆಡ್ ಬೈ by B minus Y. ಬಿ ಮೈನಸ್ ವೈ ಇದೆ ಈಕ್ವಲ್ ಟು, ಸೊ ಈ ಕಡೆ ಏನಿದೆ ನೋಡಿ, ಎಚ್ ಇಂಟು ಡಿ ಎಕ್ಸ್ ಇದೆ. into dx. ಇಂಟಿಗ್ರೇಟಿಂಗ್ ಅನ್ನು ಬೋಸೆ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, ಇದು ಡಿವಿಟಿ 1 by B minus ಮೈನಸ್ A ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ, log of ಇಲ್ಲಿ ನೋಡಿ, ಇಲ್ಲಿ ಮೈನಸ್ A ಬರುತ್ತೆ, minus ಎ ಮೈನಸ್ ವೈ ಇದೆ, ಅದಕ್ಕೆ ಏನ್ ಮಾಡ್ಬಿಡುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಕರೆಕ್ಟ್ ಅಲ್ವಾ. ಬೈ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ, ವೈ ಮೈನಸ್ ಎ ಇದ್ರೆ ಪಾಸಿಟಿವ್ ಆಗ್ತಿತ್ತು, ಎ ಮೈನಸ್ ವೈ ಇದೆ ಅದಕ್ಕೆ ಮೈನಸ್ ಬರುತ್ತೆ. ಸೊ ಮೈನಸ್ ಆಫ್ ಲಾಗ್ ಆಫ್ ಎ ಮೈನಸ್ ವೈ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಮೈನಸ್ 1 ಡಿವೈಡೆಡ್ ಬೈ ಎ ಮೈನಸ್ ವೈ ಬಿ, ಸೊ ಲಾಗ್ ಆಫ್ ಬಿ ಮೈನಸ್ B ವೈ minus Y.
ಸೊ ಎಚ್ ಇಂಟು ಎಕ್ಸ್ ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ಇಲ್ಲಿ ಇಲ್ಲಿ ಮೈನಸ್ ಅನ್ನ ಕಡೆ ತಗೊಂಡ್ಬಿಟ್ರೆ ಆಗ್ಬಿಡುತ್ತೆ 1/a - b ಆಗುತ್ತೆ. ಸೊ ಲಾಗ್ ಆಫ್ a - y ಮೈನಸ್ 1/a - b ಆಗುತ್ತೆ. ಸೊ ಲಾಗ್ ಆಫ್ b - y ಟು hx ಪ್ಲಸ್ ಸಿ ಆಗುತ್ತೆ. ಸೊ 1/a - b ಕಾಮನ್ ತಗೊಂಡ್ರೆ ಏನಾಗುತ್ತೆ, ಸೊ ಲಾಗ್ a ಮೈನಸ್ ಲಾಗ್ b ಬರ್ತದೆ. ಸೊ ಲಾಗ್ ಆಫ್ a - x ಡಿವೈಡೆಡ್ ಬೈ b - y ಟು hx ಪ್ಲಸ್ ಸಿ ಆಗುತ್ತೆ. ಇದು ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ, ಅಥವಾ ಅದೇ ಬರ್ತಿದೆ ಅಲ್ವಾ? ಎಸ್ ಸರ್. ಓಕೆ ಇಂಟು ಎಚ್ ಎಕ್ಸ್ ಪ್ಲಸ್, ಓಕೆ ಇಲ್ಲಿ ಬರ್ತಿದೆ ನೋಡಿ, ಇದು ತಗೊಂಡ್ಬಿಡಿ a - b ಇಂಟು ಸಿ ಬರ್ತಿದೆ. ಈಗ ಲಾಗ್ ತಗೊಂಡ್ರೆ ಏನಾಗುತ್ತೆ, a - x ಡಿವೈಡ್ ಬೈ b - y ಈಕ್ವಲ್ ಟು e ಪವರ್ a - b hx ಬರ್ತಿದೆ ಇಂಟು ಇಲ್ಲಿ e ಪವರ್ ದಟ್ ಈಸ್ ಕಾನ್ಸ್ಟೆಂಟ್ ಅಲ್ವಾ? ಓ ಸಾರಿ, y ಆಫ್ 0 0 ಕೊಟ್ಟಿದಾರಲ್ವಾ ಅಲ್ಲಿ, ಎಸ್ ಸರ್. ಅಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅನ್ನ ಕಂಡುಹಿಡಿಬೇಕು ಇವಾಗ ನೀವು. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ y ಆಫ್ 0 0 ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, x 0 ಕೊಡಿ, y ಏನ್ ಕೊಡ್ಬೇಕು, 0 ಕೊಡ್ಬೇಕು. ಸೊ ಇದನ್ನ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕು, ಸಿ ಇದೆ ನೋಡಿ ಇಲ್ಲಿ, ಅದನ್ನ ಕಂಡುಹಿಡ್ಕೋಬೇಕು. ಏನಾಗುತ್ತೆ, a ಮೈನಸ್ b a/b ಟು e ಪವರ್ a e ಪವರ್ hx ದಟ್ ಈಸ್ 1 ಆಗುತ್ತೆ. ಸಿ ಬರ್ತಿದೆ, ಸಿ ಏನ್ ಬರ್ತಿದೆ ನೋಡಿ, a/b ಬರ್ತಿದೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಅದನ್ನ ಹೋಗಿ ಫಸ್ಟ್ ಕಂಡಿಡ್ಕೊಂಡು ಸ್ಟೆಪ್ ಅಲ್ಲಿ ಇವಾಗ a/b ತಗೊಂಡು ಹೋಗ್ಬಿಟ್ಟು ಬಂದಿರೋ ಸೊಲ್ಯೂಷನ್ ಕೊಡಿ. ಅವಾಗ ಏನಾಗುತ್ತದು, a - x ಡಿವೈಡೆಡ್ ಬೈ b - y ಈಕ್ವಲ್ ಟು e ಪವರ್ a - b. ಸೊ h ಇಂಟು x t ಏನ್ ಬಂತು ನಮಗೆ, a/b ಬಂತು ಅಲ್ವಾ? ಇವಾಗ a/b ಏನಾಗುತ್ತೆ, a - x ಇಂಟು b ಮೈನಸ್ y e ಪವರ್ a - b ಇಂಟು hx ಬರ್ತಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಹಂಗಾರೆ, ಆಪ್ಷನ್ 1 ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದನ್ನ ತಗೊಂಡು ನಾವು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇತ್ತು ನೋಡಿ ಸಿ, ಅದನ್ನ ಕಂಡುಹಿಡ್ಕೋಬೇಕು. ಓಕೆನಾ, ಅದು ನೋಡ್ಲಿಲ್ಲ ನಾನು, ಅದಕ್ಕೆ ಅದು. ಓಕೆ, ಡೌಟ್ಸ್ ಇರೋ ಕೇಳಿ ನೋಡಿ. ಎಲ್ಲ ಆಲ್ರೆಡಿ ಪಿ ಯು ಸಿಲಿ ಓದಿರ್ತಾರೆ ಇದೆಲ್ಲ. ಓಕೆನಾ, ಪಿ ಯು ಸಿಲೇ ಬಂದಿರೋದು, ಸಾರಿ ನೋಡ್ಕೊಳ್ಳಿ ಅಷ್ಟು. ಡೌಟ್ಸ್ ಇರೋ ಕೇಳಿ. ನೋ ಸರ್. linear differential equations dy by dx plus py equals to q ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಅದು dx by dy ಫಾರ್ಮ್ ಅಲ್ಲಿ ಬರುತ್ತಲ್ಲ ಸರ್? ಅದು ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಈ ತರ ಅದ್ರ ಇಂಟಗ್ರೇಷನ್ ಫ್ಯಾಕ್ಟರ್ ಏನಾಗುತ್ತೆ, x by dt ಈಕ್ವಲ್ ಟು ಪ್ಲಸ್ ಇಲ್ಲಿ ಪಿ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಯಾವ್ದಿದೆ, ಟಿ ಇದೆ. ಸೊ ಪಿ ಆಫ್ ಟಿ ಆಗುತ್ತೆ. ಸೊ ಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಇದೆ, ಅವಾಗ ಎಕ್ಸ್ ಬರುತ್ತೆ ಈಕ್ವಲ್ ಟು ಕ್ಯೂ ಆಫ್ ಟಿ ಬರುತ್ತೆ. ಓಕೆನಾ, ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗ್ಬಿಡುತ್ತೆ, ಸೊ ಈ ಪವರ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಟಿ ಇದೆ. ಸೊ ಫಂಕ್ಷನ್ ಆಫ್ ಟಿ ಇರೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ, ಡಿ ಟಿ ಬರುತ್ತೆ, ಸೇಮ್ ಬರ್ತಾ ಹೋಗುತ್ತೆ ಅಷ್ಟೇ. ಸೊ ಇವಾಗ ಏನ್ ಕಂಡುಹಿಡಿಬೇಕು ನಾವು, ಎಕ್ಸ್ ಅನ್ನ ಕಂಡುಹಿಡಿಬೇಕು. ಅವಾಗ ಏನಾಗುತ್ತೆ, ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್, ಸೊ ಕ್ಯೂ ಆಫ್ ಟಿ ಇದೆ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಟಿ ಪ್ಲಸ್ ಸಿ ಮಾಡ್ಬೇಕು ಅಷ್ಟೇ. ಓಕೆನಾ, ಸೇಮ್ ಪ್ರೊಸೀಜರ್. ಅಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಯಾವುದು, ಇಂಡಿಪೆಂಡೆಂಟ್ ಅಂತ ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಓಕೆ. ಓಕೆ ನೋಡಿ, 2018 2018 ಅನ್ಸುತ್ತೆ, ಅದಾದ್ಮೇಲೆ 2021 ಅನ್ಸುತ್ತೆ. ಸೊ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಸೊ ಬೇಕಿದ್ರೆ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ನೀವು ಅಲ್ಲಿದೆ, ಅದನ್ನ ಸಾಲ್ವ್ ಮಾಡಿ. ನೀವು ಅರ್ಥ ಆಯ್ತಾ, ನಾನು ಸಾಲ್ವ್ ಮಾಡಿಸಿಲ್ಲ ಇವಾಗ, ಅದನ್ನ ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ, ಟ್ರೈ ಮಾಡಿ. ಓಕೆನಾ, ಓಕೆ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.